ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ ಜನಕಜ ಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆಶೀರ್ವಾದ ಬೇಡುತ್ತಾ ನೆರೆದಿರುವ ಎಲ್ಲ ಹಿರಿಯ ಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ಒಂದು ಹಂತದಲ್ಲಿ ಏನು ಯುಧಿಷ್ಠಿರಾದಿಗಳ ಮಾತು ಇತ್ತು ಅದನ್ನು ಸಂಜಯ ಕೇಳಿಕೊಂಡು ಬಂದಿದ್ದ. ಕೇಳಿಕೊಂಡು ಬಂದವನು ಅದನ್ನು ಅಲ್ಪ ಮಾತ್ರವೇ ಧೃತರಾಷ್ಟ್ರನಿಗೆ ಹೇಳಿ ಅವನ ನಿದ್ದೆಗೆಡಿಸಿ ಅವನು ವಿದುರನನ್ನ ಕರೆದು, ವಿದುರ, ನನಗೆ ರಾತ್ರಿ ಇಡೀ ನಿದ್ದೆ ಬರ್ತಿಲ್ಲಪ್ಪ, ನೀನು ಒಳ್ಳೆಯ ಮಾತುಗಳನ್ನ ಹೇಳುವವ, ನಿನ್ನ ಒಳ್ಳೆಯ ಮಾತಾದ್ರೂ ಕೇಳ್ತಾ ಇದ್ರೆ ಏನಾದ್ರೂ ಸಮಾಧಾನ ಆಗುತ್ತಾ ನೋಡೋಣ ಅಂತ ನಿನ್ನನ್ನು ಕರೆದಿದ್ದೀನಿ ಅಂತ ಮಾತುಗಳನ್ನ ಪ್ರಾರಂಭ ಮಾಡಿ ಹಾಗೆ ವಿದುರನ ಅನೇಕ ನೀತಿಗಳನ್ನ ನಾನು ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳಿದಾಗ ಬಹಳಷ್ಟು ಸಂಗತಿಗಳಿವೆ. ಅದನ್ನ ಅಂದ್ರೆ ವಿದುರ ನೀತಿ ಅನ್ನೋದೇ ಒಂದು 4-5 ಗಂಟೆ ಪಾಠ ಮಾಡುವ ಹಾಗೆ ಬಹಳ ಅದ್ಭುತವಾದ ಒಂದು ಉಪದೇಶ. ಮತ್ತೆ ಯಾರಿಗೆ, ಬರೇ ರಾಜರಿಗೆ ನಮ್ ಸಂಬಂಧ ಇಲ್ಲ ಅನ್ನೋ ಹಾಗಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ಜೀವಿತಾವಧಿಯಲ್ಲಿ ಒಂದಲ್ಲ ಒಂದು ಕಡೆ ಅದು ನಮ್ಮ ನಡೆ ನುಡಿಗೆ ಸಹಕಾರ ಮಾಡಬಹುದಾದ, ಸಹಕರಿಸಬಹುದಾದ ಒಂದು ಅದ್ಭುತವಾದ ಮಾತುಗಳ ಸಂಗ್ರಹ. ಅದಕ್ಕೆ ಪೂರ್ವದಲ್ಲಿ ನಾನು ಶ್ರೀಕೃಷ್ಣನ ಮಾತುಗಳನ್ನ ಹೇಳುವಾಗ ಉಳಿದ ಎಲ್ಲ ಸಂಗತಿಗಳನ್ನ ಹೇಳಿದ್ದೆ. ಕೃಷ್ಣ ಏನೇನ್ ಹೇಳಿದ ಅಂತ, ಅರ್ಜುನಾದಿಗಳಿಗೆ ಅಥವಾ ಪಾಂಡವರಿಗೆ ಯಾಕೆ ಕೊಡ್ಬೇಕು, ಏನ್ ಅನ್ಯಾಯ ಆಗಿದೆ ಅದೆಲ್ಲ ಹೇಳಿದ ಅವನು. ಇಷ್ಟಾದ್ರೂ ಕೂಡ ನಾವು ಶಾಂತಿ ಪ್ರಿಯರು, ಶಾಂತಿಗೆ ಯುಧಿಷ್ಠಿರ ಸಿದ್ಧನಿದ್ದಾನೆ. ಆದ್ರೆ 2 ಆಯ್ಕೆ, ಒಂದೋ ಶಾಂತಿ ಸಂಧಾನ ಅಥವಾ ಯುದ್ಧ, 3ನೇ ಆಯ್ಕೆ ಇಲ್ಲ ಅಂತ ಕೃಷ್ಣ ಹೇಳಿದ. ನಾವು ಕಾಡಿಗೆ ಹೋಗಿರಿ ಅಂತ ಸಂಜೆ ಹೇಳ್ತಿದ್ದಾನಲ್ಲ, ಅದಂತೂ ನಾವು ಮಾಡಲ್ಲ. ನಾವು ನಮ್ಮ ವನವಾಸದ ಅವಧಿ ಮುಗಿಸಿದ್ದೇವೆ. ಧರ್ಮನಿಷ್ಠೆಯಿಂದ ನಾವು ಯುದ್ಧಕ್ಕೆ ಸಿದ್ಧರಾಗ್ತೇವೆ. ಧರ್ಮಕ್ಕೆ ವಿರುದ್ಧವಾದದ್ದು ನಡೆದಾಗ ಯುದ್ಧ ಮಾಡುವುದು ಧರ್ಮವೋ ಶಾಂತಿಯ ಮಾತಾಡುವುದು ಧರ್ಮವೋ ಅನ್ನೋ ಪ್ರಶ್ನೆಯನ್ನು ಕೇಳಿದ ಅಂತಲೂ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ. ಅವನು ಇನ್ನೂ ಒಂದು ಬಹಳ ಮುಖ್ಯವಾದ ಮಾತನ್ನ ಅಲ್ಲಿ ಹೇಳ್ತಾನೆ. ಏನು ಮುಖ್ಯವಾದ ಮಾತು ಅಂದ್ರೆ, ನಮಗೆ ಎಲ್ಲರಿಗೂ ಒಂದು ತಿಳುವಳಿಕೆ ಏನಿದೆ ಅಂದ್ರೆ, ಎಲ್ಲ ಪ್ರಯತ್ನ ಆದ್ಮೇಲೆ ಕೃಷ್ಣ ಸಂಧಾನಕ್ಕೆ ಬೇರೆಯವರೆಲ್ಲ ಹೇಳಿದ್ರು ಅಂತ ಹೋದದ್ದು ಅಂತ ನಾವು ಭಾವಿಸ್ತೇವೆ. ಈ ಪ್ರಥಮ ಸಂಜಯನ ಏನು ಭೇಟಿ ಇದೆ, ಅವನು ದೂತವಾಕ್ಯ ತಗೊಂಡು ಬಂದಿದ್ದಾನೆ. ಆ ಸಂದರ್ಭದಲ್ಲೇ ಕೃಷ್ಣ ಘೋಷಣೆ ಮಾಡಿ ಹೇಳ್ತಾನೆ, ಶಾಂತಿ ಸಂಧಾನಕ್ಕಾಗಿ ಹಸ್ತಿನಾಪುರಕ್ಕೆ ಕೌರವನ ಬಳಿಗೆ ನಾನೇ ಬರುತ್ತೇನೆ ಎನ್ನುವುದನ್ನು ತಿಳಿಸು. ಹಾಗಾಗಿ ಸಂಧಾನ ಪ್ರಕ್ರಿಯೆಗೆ ಯಾರಿಂದನೋ ಪುಷ್ ಮಾಡಿಸಿ ನೀವ್ ಹೋಗಪ್ಪ ಅಂತ ಹೋದವನಲ್ಲ ಕೃಷ್ಣ. ಯಾರೋ ಹೇಳಿದ್ದಲ್ಲ ಕೃಷ್ಣ ನೀನ್ ಹೋಗು ಅಂತ. ಕೃಷ್ಣ ಸ್ವತಃ ಘೋಷಿಸ್ತಾನೆ, ಶಾಂತಿ ಸಂಧಾನಕ್ಕಾಗಿ ಹಸ್ತಿನಾಪುರಕ್ಕೆ ಕೌರವರ ಬಳಿ ನಾನೇ ಮಾತುಕತೆಗೆ ಬರುವವನಿದ್ದೇನೆ ಅನ್ನುವುದನ್ನು ಹೇಳುವಂತ ಸಂಜಯನ ಬಳಿ. ಆಮೇಲೆ ನಾವು ಒಂದು ಆದಿಪರ್ವದ ಭಾಗದಲ್ಲಿ ಮಾತನಾಡುವಾಗ ಮಹಾಭಾರತದ
ಒಟ್ಟು ಬೇರೆ ಬೇರೆ ಲಕ್ಷಣಗಳನ್ನು ಹೇಳುವಾಗ ಇದೊಂದು ವೃಕ್ಷವಾಗಿ ಇದನ್ನ ಪರಿಗಣಿಸ್ತಾರೆ ಅನ್ನುವ ಒಂದು ಉಲ್ಲೇಖವನ್ನು ನಾನು ಮಾಡಿದ್ದೆ. ಎಷ್ಟೋ ಸಂಗತಿಗಳು ಆರಂಭದ ದಿನ ಹೇಳಿದ್ದೆ, ಯಾಕೆ ನಿನ್ನೆ ಹೇಳಿದ್ದೆ, ಇವತ್ತು ನೆನಪಿರೋದಿಲ್ಲ. ಸೊ ನಿಮಗೆ ಅದು ನಿಮ್ಮ ಸ್ಮರಣೆಯ ಭಾಗವಾಗಿ ಇದೆಯೋ ಇಲ್ಲೋ ಕೇಳಿದಾಗ ಗೊತ್ತಾಗುತ್ತೆ, ಹೌದೌದು ಇದು ಕೇಳಿದ್ದೀವಿ ಅಂತ. ಅಷ್ಟಾದ್ರೂ ಆಗ್ಬೇಕು ನಮಗೆ. ಸೊ ಆ ಥರದ ಒಂದು ಮಾತು ಅಲ್ಲಿ ಉಲ್ಲೇಖ ಮಾಡಿದ್ದೆ. ಅದೇನು ಆ ಮಾತಿನ ಒಟ್ಟು ಸಾರಾಂಶ ಅಂದ್ರೆ, ಈ ಮಹಾಭಾರತ ಎನ್ನುವುದು ಎರಡು ರೀತಿಯಿಂದ ವೃಕ್ಷವಾಗಿ ಪರಿಗಣಿಸಿದ ಒಂದು ಮಾತು. ಅದು ಆ ಮಾತು ಹೀಗೆ ಇದೆ: ದುರ್ಯೋಧನ ಎನ್ನುವವನು ಒಂದು ಕೋಪದ ವೃಕ್ಷ, ಅದಕ್ಕೆ ಕಾಂಡ ಅವನು ಕರ್ಣ, ಅದರ ರೆಂಬೆ ಕೊಂಬೆ ಅದು ಶಕುನಿ, ದುಶ್ಯಾಸನ ಅದರ ಪುಷ್ಪ ಫಲ, ಧೃತರಾಷ್ಟ್ರ ಅದರ ಬೇರು ಅಂತ. ಇನ್ನೊಂದು ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಮಾತು, ಧರ್ಮರಾಯ ಎನ್ನುವುದು ಒಂದು ಧರ್ಮ ವೃಕ್ಷ, ಅದಕ್ಕೆ ಕಾಂಡವಾಗಿ ಅರ್ಜುನ, ರೆಂಬೆ ಕೊಂಬೆಗಳು ಭೀಮಸೇನ, ಫಲ ಪುಷ್ಪಗಳು ನಕುಲ ಸಹದೇವರು, ಅದರ ಬೇರು ಅದು ಮತ್ತೆ ಸತ್ಯ ತಪಸ್ಸು. ಈ ರೀತಿ ಒಂದು ವಿವರಣೆಯನ್ನ ಪ್ರಾರಂಭದಲ್ಲಿ ನಾನು ಒಟ್ಟು ಮಹಾಭಾರತದ ಲಕ್ಷಣ ಹೇಳುವಾಗ ಬೇರೆ ಬೇರೆ ಮಾತುಗಳು ಮಹಾಭಾರತದ ಬಗ್ಗೆ ಇದೆ ಅಂತ, ಈ ಮಾತು ಇದೆ ಅಲ್ಲಿ ಆದಿ ಪರ್ವದ ಪೂರ್ವದಲ್ಲಿ ನಾನು ಹೇಳಿದ್ದೆ. ಈ ಮಾತನ್ನು ವಾಸ್ತವಿಕ ಹೇಳುವವನು ಶ್ರೀಕೃಷ್ಣ ಸಂಜಯನ ಹತ್ತಿರ. ಇದು ದೂತವಾಕ್ಯಕ್ಕೆ ಬಂದಾಗ ಹೇಳಿದ ಮಾತು, ಅಲ್ಲಿ ಅದನ್ನು ಲಕ್ಷಣವಾಗಿ ಹೇಳಿದ್ದಾರೆ. ಬಟ್ ಇದು ಶ್ರೀಕೃಷ್ಣನ ಮಾತು ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಈ ರೀತಿಯ ಒಂದು ಮಾತು ಕೃಷ್ಣನಿಂದ ಪ್ರಕಟವಾಗಿ ದೂತವಾಕ್ಯ ತೆಗೆದುಕೊಂಡು ಸಂಜಯ ಬಂದಿರುವುದು. ಹಾಗಾಗಿ ಕೃಷ್ಣ ಸಂಧಾನಕ್ಕೆ ಬರ್ತಾನೆ ಅನ್ನುವ ಸೂಚನೆ ಸಹಿತ ಸಂಜಯ ಬಂದಿದ್ದಾನೆ. ಇದಲ್ಲದೆ ಇನ್ನೊಂದು ಬಹಳ ದೊಡ್ಡ ತಪ್ಪು ಅಭಿಪ್ರಾಯ, ಮಹಾಭಾರತ ಪುರಾಣ ಕೇಳಲಿಕ್ಕೆ ಹೋಗುದು ಅಂತ ನಾವು ಬಹಳ ಜನ ಮಾತಾಡ್ತೇವೆ. ಮಹಾಭಾರತ ಪುರಾಣ ಅಲ್ಲ, ಅಷ್ಟಾದಶ ಪುರಾಣಗಳು ಅಂತ ಇದೆ. ಅದು ಶ್ರೀಮದ್ ಭಾಗವತ, ಅದು 18 ಬೇರೆ ಲೋಕ. ಇಲ್ಲಿ ಪದ್ಮ ಪುರಾಣ ಇದೆ, ಸ್ಕಾಂದ ಇದೆ, ಬ್ರಹ್ಮ ಪುರಾಣ ಇದೆ, ಬ್ರಹ್ಮಾಂಡ ಪುರಾಣ ಇದೆ, ನಾರದ ಪುರಾಣ, ಅದೆಲ್ಲ ಬೇರೆನೆ. ಮತ್ತೆ ಆ 18 ಪುರಾಣಗಳಲ್ಲಿ ಮಹಾಭಾರತ ಬರೋದಿಲ್ಲ. ಇದು ಇತಿಹಾಸ, ಅವು ಪುರಾಣಗಳು. ಅದರಿಂದ ನಾವು ಪುರಾಣ ಕೇಳಲಿಕ್ಕೆ ಹೋಗಿದ್ದೇವೆ ಅನ್ನುವ ಮಾತು ನಿಮ್ಮಲ್ಲಿ ಬಂದರೆ ಅದು ಕೂಡ ಸರಿಯಾದ ಗ್ರಹಿಕೆ ಅಲ್ಲ. ಇನ್ನು ವಿದುರ ನೀತಿಯಲ್ಲಿ ನಾನು ನಿಮಗೆ ಹೇಳಿದೆ, ಸುಖ ಯಾವುದು ಮನುಷ್ಯನಿಗೆ, ಮನುಷ್ಯನ ದುಃಖಕ್ಕೆ ಕಾರಣಗಳು ಯಾವುವು, ಒಟ್ಟು ದೋಷಗಳು ಯಾವುವು, ಮನುಷ್ಯ ಯಾವ ಕಾರಣದಿಂದ ದುಃಖಕ್ಕೆ ಒಳಗಾಗ್ತಾನೆ, ಅವನು ದುಃಖ ಇಲ್ಲದೆ ಬದುಕಬೇಕಾದ್ರೆ ಹೇಗೆ, ಎಲ್ಲವೂ ಇವೆ. ಅದರಿಂದ ರಾಜ ಅಂತ ಭಾವಿಸ್ಬೇಡಿ, ರಾಜನಿಗೆ ಹೇಳೋದು ಅಂತಲ್ಲ, ರಾಜನೀತಿಯೂ ಇದೆ. ಅದು ನಾನು ನಿನ್ನೆ ನಿಮಗೆ ಹೇಳಿದೆ, ರಾಜನೀತಿಗೆ ಮುಖ್ಯವಾಗಿ ಯಾವ್ಯಾವುದನ್ನ ಅವನು ಗಮನಿಸ್ತಾನೆ ಅಂತ. ಇದಾದ ಮೇಲೆ ನಾನು ಇನ್ನೂ ಒಂದು ಮುಖ್ಯ ಅಂಶ ನಿನ್ನೆ ನಿಮ್ಗೆ ಹೇಳಿದ್ದು, ಧೃತರಾಷ್ಟ್ರನಂತಹ ಒಬ್ಬ ನಾವು ತಿಳಿದ ಕಣ್ಣಿಲ್ಲದ ಕುರುಡ, ಅವನೂ ಕೂಡ ನಿದ್ದೆ ಬಾರದಿದ್ರೆ ಕೆಟ್ಟ ಕೆಲಸಗಳನ್ನು ಮಾಡಲಿಲ್ಲ ಅಂತ. ಅವನೊಬ್ಬ ವಿದುರನಂತಹ ಒಳ್ಳೆಯ ವ್ಯಕ್ತಿಯಿಂದ ಉಪದೇಶ ಕೇಳಿದ್ನೆ ಹೊರತು ಸಮಯ ಹಾಳು ಮಾಡಲಿಲ್ಲ. ಹೇಗೂ ನಿದ್ದೆ ಬರೋದಿಲ್ಲ ಅಂತ ಹೇಳಿ ನಾವು ಯಾವುದೋ ಯೂಟ್ಯೂಬ್ ನಲ್ಲಿ ಕೆಟ್ಟ ಕೆಟ್ಟ ಯಾವುದೋ ಚಿತ್ರಗಳನ್ನು ಅಥವಾ ಅನಗತ್ಯವಾದ ವಿಡಿಯೋಗಳನ್ನು ಹಾಕಿ ಅದಕ್ಕೆ ಬೇಕಾದಂತಹ ಆ ಇಷ್ಟಾನಿಷ್ಟಗಳನ್ನು ಪ್ರಕಟಿಸುವ ಕೆಟ್ಟ ಕೆಟ್ಟ ಪರಿಭಾಷೆಯ ಕಾಮೆಂಟ್ಗಳನ್ನು ಹಾಕಿ ಸಮಯ ಹಾಳು ಮಾಡುವುದಕ್ಕಿಂತ ಇಂಥ ವಿದುರ ನೀತಿಯೋ ಯಾವುದೋ ಒಳ್ಳೆಯ ಸನತ್ ಸುಜಾತಿಯ ಮುಂದೆ ಬರುತ್ತೆ. ಸನತ್ ಸುಜಾತವೇ ಈಗ ಮುಂದಿನ ಭಾಗ. ಈ ಒಳ್ಳೆಯ ಮಾತುಗಳನ್ನು ಕೇಳಬೇಕು ಅನ್ನುವುದು ಕೂಡ ಧೃತರಾಷ್ಟ್ರನಂತಹ ಒಬ್ಬ ಮೌಢ್ಯದಲ್ಲಿರುವವ ಅಂತ ನಮಗನ್ಸುತ್ತೆ. ಅವನಿಗೆ ಪ್ರಜ್ಞಾಚಕ್ಷು ಮಾತ್ರ, ಅವನಿಗೆ ಬಹಿರ್ಚಕ್ಷು ಇಲ್ಲದೆ ಇರೋದ್ರಿಂದ ಅವನಿಗೆ ಪ್ರಜ್ಞಾಚಕ್ಷು ಮಾತ್ರ. ಏನ್ ಯೋಚನೆ ಮಾಡ್ತಾನ ಅದೇ ಅವನಿಗೆ ಹೇಳಬಹುದು ಮತ್ತು ಕಾಣಬಹುದು. ಅಂಥವನು ಕೂಡ ಸಮಯ ವ್ಯರ್ಥ ಮಾಡಲಿಲ್ಲ.
ಅವನು ಯಾರನ್ನೋ ದುರ್ಯೋಧನನನ್ನು ಕರೆದು ಕೆಟ್ಟ ವಿಚಾರದ ಚರ್ಚೆ ಮಾಡಲಿಲ್ಲ ನೋಡಿ. ಶಕುನಿಯನ್ನು ಕರೆಸಿಕೊಂಡು ಕುತಂತ್ರಗಳ ಮುಂದಿನ ದಾರಿ ಏನು ಅಂತ ಯೋಚನೆ ಮಾಡಲಿಲ್ಲ. ಅವನು ದುಶ್ಯಾಸನನ್ನು ದುರ್ಯೋಧನನನ್ನು ಕೂಡಿಸಿಕೊಂಡು ಮುಂದೆ ಏನೇನು ಮಾಡಿದ್ರೆ ನಾವು ಹೆಚ್ಚು ಪ್ರಬಲರಾಗ್ತೀವಿ, ಅವರನ್ನು ಹೇಗೆ ಕೆಡವುದು ಅಂತ ಯೋಚನೆ ಮಾಡಿಲ್ಲ. ಈ ಎಲ್ಲ ಅರ್ಥಗಳಲ್ಲಿ ಧೃತರಾಷ್ಟ್ರ ಬಹಳ ಬಹಳ ಸಂಭಾವಿತ. ಒಳ್ಳೆ ತಂದೆಯಂದ್ರೆ ಇರ್ತಾರೆ, ಅವ್ರಿಗೆ ಅನೇಕ ಸದ್ಗುಣಗಳಿರ್ತವೆ. ಆದ್ರೆ ಮಗ ಅನ್ನುವ ಒಂದು ವೀಕ್ನೆಸ್ ಇರುತ್ತೆ. ಮಗನ ಮುಂದೆ ಅವರು ತಮ್ಮ ಅವರ ಬುದ್ಧಿ, ಅವರ ಒಳ್ಳೆಯ ಮನಸ್ಸು, ಒಳ್ಳೆಯ ಪ್ರಾಜ್ಞತ್ವ ಯಾವುದು ಕೆಲಸ ಮಾಡಲ್ಲ. ಒಂದು ಥರದ ಬ್ಲೈಂಡ್ನೆಸ್ ಮಕ್ಕಳ ವಿಷಯದಲ್ಲಿ. ಅದೊಂದೇ ಕೊರತೆ ಧೃತರಾಷ್ಟ್ರನಿಗೆ ಅಂತ ಥ್ರೂಔಟ್ ನಮ್ಗನ್ಸುತ್ತೆ. ಬಹುಶಃ ಆ ಕಾರಣಕ್ಕಾಗಿ ಉಳಿದವ್ರು ಬಿಟ್ಟು ಹೋಗ್ಲಿಲ್ವೇನ. ಧೃತರಾಷ್ಟ್ರನೇ ದುರ್ಯೋಧನನ ಹಾಗಿದ್ದಿದ್ರೆ ಬಹುಶಃ ಭೀಷ್ಮ ದ್ರೋಣಾದಿಗಳು ಕೂಡ ಬಿಟ್ಟು ಹೋಗ್ತಿದ್ರೆ ಏನ. ಸೊ ಅದು ಒಂದು. ಅದಲ್ಲದೆ ಕೃಷ್ಣ ಇನ್ನೊಂದು ಮಾತು ಹೇಳ್ತಾನೆ, ವೃದ್ಧರಿದ್ದ ಸಭೆಯನ್ನು ಮಾತ್ರ ಸಭೆ ಎಂದು ಕರೆಯಬಹುದು. ಆದರೆ ಅಂದು ವೃದ್ಧರು ಸಭೆಯಲ್ಲಿದ್ದು ಮರ್ಯಾದೆ ಪಾಲಿಸಲಿಲ್ಲ. ಆ ಭೀಷ್ಮರು ದ್ರೋಣಾದಿಗಳು ಕೂಡ ಸುಮ್ಮನೆ ಕುಳಿತರು. ಆದ್ದರಿಂದ ಅದನ್ನು ವೃದ್ಧರ ಸಭೆ ಎನ್ನಲಿಕ್ಕೆ ಸಾಧ್ಯವಿಲ್ಲ ಅಂತ ಈ ಒಂದು ಮಾತನ್ನು ಆ ದಿವಸ ಹೇಳಿರ್ತಾನೆ. ಈ ಎಲ್ಲ ಗುಣಾಂಶಗಳನ್ನು ಮತ್ತು ದೋಷಗಳನ್ನು ಉಳ್ಳ ಧೃತರಾಷ್ಟ್ರನ ಸಭೆಯಲ್ಲಿ ಸಂಜಯ ಬಂದು ಮಾತನಾಡಿದ ಒಂದು ಸಣ್ಣ ಭಾಗ, ಅದರ ಮುಂದುವರಿದ ಭಾಗವಾಗಿ ನಾವು ನಿನ್ನೆ ನೋಡಿದ ವಿದುರನ ನೀತಿ. ವಿದುರ ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ಆದ್ರೆ ಒಂದು ಹಂತಕ್ಕೆ ಮುಗಿಸ್ತಾನೆ ವಿದುರ ತನ್ನ ಉಪದೇಶವನ್ನು. ನನಗೆ ಇನ್ನಷ್ಟು ಹೇಳು ಇವನಿಗೆ ಬೆಳಗಿನ ತನಕನೂ ನಿದ್ದೆ ಬರಲ್ಲ. ಯಾಕೆ ನಿದ್ದೆ ಬರೋದಿಲ್ಲ ಯಾಕೆ ಅಂತನೂ ಅದಕ್ಕೊಂದು ರೀಸನ್ ಕೊಡ್ತಾನೆ. ಯಾರು ಕಳ್ಳರೋ, ಯಾರು ಕಾಮುಕರೋ, ಯಾರು ದುರ್ಬಲರೋ ಇವರಿಗೆ ಮಾತ್ರ ನಿದ್ದೆ ಬರಲ್ಲ. ನಿನಗೆ ಇದ್ರೊಳಗೆ ಯಾರಪ್ಪ, ಏನ್ ನಿನಗೆ ದೋಷ ಅಂತ. ಸೊ ಇದು ಒಂದು ದೃಷ್ಟಿಯಿಂದ ಇವನು ದುರ್ಬಲನಿರುವುದೇ ಕಾರಣ, ಬೇರೆ ಏನು ಇತರ ಕಾರಣಗಳು ಕಾಣುವುದಿಲ್ಲ ಇವನಿಗೆ. ಈ ದುರ್ಬಲ ಅಂಶವನ್ನ ಅವಾಯ್ಡ್ ಮಾಡಕ್ಕೆ ವಿದುರನನ್ನ ಹೆಚ್ಚು ಹೆಚ್ಚು ಮಾತಾಡಿಸ್ತಾನೆ. ಅದು ಮುಗಿಯೋದೇ ಇಲ್ಲ ಅನ್ನುವಷ್ಟು ಮಾತಿಗೆ ಇವನೇ ಹಚ್ತಾನೆ, ಮುಂದುವರ್ಸೋ, ನಂಗೆ ಇನ್ನೂ ಕೇಳ್ಬೇಕು, ಇನ್ನೂ ಕೇಳ್ಬೇಕು ಅಂತ. ಅಷ್ಟರಲ್ಲಿ ನೋಡಿ ಬಹಳ ಒಂದು ಗಹನವಾದ ಪ್ರಶ್ನೆಯನ್ನು ಕೇಳ್ತಾನೆ ಧೃತರಾಷ್ಟ್ರ. ಇಷ್ಟೆಲ್ಲ ವಿದುರ ನೀತಿ, ರಾಜನೀತಿ, ಅದರಲ್ಲಿ ನಡೆಯಬೇಕಾದ ಕ್ರಮ, ವರ್ಣಾಶ್ರಮಗಳೇನು, ಗೃಹಸ್ಥಾಶ್ರಮ ಅಂದ್ರೆ ಏನು, ಗೃಹಸ್ಥಾಶ್ರಮದಲ್ಲಿ ಪಾಲಿಸಬೇಕಾದ ಧರ್ಮ ಏನು, ಆಶ್ರಮಗಳಲ್ಲಿ ಯಾವುದನ್ನ ನಾವು, ಯಾವ ಚತುರ್ಧರ್ಮಗಳಲ್ಲಿ ಯಾವುದನ್ನ ನಾವು ಕ್ಷತ್ರಿಯ ಧರ್ಮ ಅಂತ ಹೇಳ್ತೇವೆ, ಕ್ಷತ್ರಿಯ ಧರ್ಮದಿಂದ ಪಾಲಿಸಬೇಕಾದ ಧರ್ಮಗಳೇನು, ಆ ಕ್ಷಾತ್ರ ಧರ್ಮಕ್ಕನುಗುಣವಾಗಿ ನೀನೇನು ಮಾಡಬೇಕು, ಎಲ್ಲವನ್ನು ಹೇಳಿದ ನಂತರದಲ್ಲಿ ಧೃತರಾಷ್ಟ್ರ ಒಂದು ಪ್ರಶ್ನೆ ಕೇಳ್ತಾನೆ. ಕೆಲವರು ಹೇಳ್ತಾರೆ ಮೃತ್ಯು ಅನ್ನುವುದು ಇದೆ ಅಂತ, ಕೆಲವರು ಹೇಳ್ತಾರೆ ಮೃತ್ಯು ಇಲ್ಲ ಅಂತ, ಕೆಲವರು ಹೇಳ್ತಾರೆ ಮೃತ್ಯು ಇದೆ, ಅದನ್ನು ದಾಟಬೇಕು ಅಂತ. ನನಗೆ ಈ ಮೂರಲ್ಲಿ ಯಾವ ಸತ್ಯ ಹೇಳಪ್ಪ ಅಂತ. ಮೃತ್ಯು ಅನ್ನೋದೇ ಇಲ್ಲ ಅಂತ ಕೆಲವರ ಅಭಿಪ್ರಾಯ ಇದೆ. ಕೆಲವರು ಹೇಳ್ತಾರೆ ಮೃತ್ಯು ಇದೆ, ಅದನ್ನು ದಾಟಬೇಕು ಅಂತ. ಮೃತ್ಯು ಇರುವುದು ಹೌದಾ ಮೊದಲನೇದು, ಇರುವುದಾದ್ರೆ ದಾಟುವುದು ಹೇಗೆ ಎರಡನೇದು, ಮೃತ್ಯುವೇ ಇಲ್ಲದಿದ್ರೆ ದಾಟುವ ಮಾತೆಂಥದ್ದು. ಮೂರು ನಂಗೆ ಒಂದಕ್ಕೊಂದು ಹೊಂದಾಣಿಕೆ ಕಾಣೋದಿಲ್ಲಪ್ಪ ಅಂತ ವಿದುರ ಆಗ ಹೇಳ್ತಾನೆ. ಇದನ್ನು ನಾನು ಹೇಳೋದಕ್ಕಿಂತ ಸ್ವಲ್ಪ ಬೇರೆಯ ತಪಸ್ಸಾಧನೆ ಮಾಡಿ ಅದರಲ್ಲೇ ನೇಮನಿಷ್ಠೆಯಿಂದ ಇರುವವರು ಹೇಳಿದ್ರೆ ಒಳ್ಳೇದು ಅಂತ ಆವಾಗ ಸನತ್ ಸುಜಾತರು ಬರ್ತಾರೆ. ಈ ಸನಕ, ಸನಂದ, ಸನಾತನ ಅಂತ ಏನು ಬ್ರಹ್ಮ ಮಾನಸ ಪುತ್ರರು ಅಂತ 4 ಜನ ಇದ್ದಾರೆ, ಅವರು ಬಂದಾಗ ಅವರ ಮುಂದೆ ಧೃತರಾಷ್ಟ್ರ ಈ ಪ್ರಶ್ನೆ ಕೇಳ್ತಾನೆ. ಅವನು ಆಗ ಮತ್ತೆ ಅವರ ಜೊತೆಗೆ ಕೂಡ ಅವರನ್ನ ಆದರ ಆತಿಥ್ಯ ಮಾಡಿ ಅರ್ಘ್ಯಪಾದ್ಯ ಕೊಟ್ಟು ಅವರಿಗೆ ಗೌರವ ಸಲ್ಲಿಸಿ ಅವರನ್ನ ಆಶೀರ್ವಾದ ಬೇಡಿ ಕೇಳುವ ಪ್ರಶ್ನೆ ಮತ್ತೆ ಯಥಾ ಪ್ರಕಾರ ಮೃತ್ಯುವಿನ ಕುರಿತು. ಎಷ್ಟು ಗಹನವಾದ ವಿಷಯ ಅದು ಅಂತಂದ್ರೆ, ಬಹಳ ಸನತ್ ಸುಜಾತರು ಅವರು ಅದನ್ನೇ ಹೇಳ್ತಾರೆ. ನೀನು ಹೇಳುವುದು ಸರಿ, ಒಂದು ದೃಷ್ಟಿಯಿಂದ ಮೃತ್ಯು ಇದೆ, ಆ ಮೃತ್ಯು ಇರುವುದರಿಂದ ಅದನ್ನು ದಾಟಬೇಕಾಗ್ತದೆ. ಇನ್ನೊಂದು ದೃಷ್ಟಿಯಿಂದ ಮೃತ್ಯು ಇಲ್ಲ, ಅದರಿಂದ ದಾಟುವ ಮಾತಿಲ್ಲ. ಆದ್ರೆ ಯಾರಿಗೆ ಮೃತ್ಯು ಇದೆ ಮತ್ತು ಯಾರಿಗೆ ಮೃತ್ಯು ಇಲ್ಲ, ಈಗ
ಸನತ್ ಸುಜಾತರು ಬಹಳ ಅವನನ್ನ ಪ್ರಾಥಮಿಕ ಅಂಶದಿಂದ ಎತ್ತುವ ಹಾಗೆ, ಮನುಷ್ಯ ಒಬ್ಬ ದೇಹ ಪಡೆದು ಬರ್ತಾನೆ ಅಂತ ಆದ್ರೆ ಆ ದೇಹ ಇಲ್ಲವಾಗ್ತದೆ. ಒಂದು ವೇಳೆ ಈ ದೇಹ ಇಲ್ಲವಾಗುವುದು ನಮ್ಮ ಮೃತ್ಯು ಅಂತ ನಾವು ಭಾವಿಸುವುದಾದರೆ ಅದು ಇದೆ. ಆದರೆ ಈಗ ಇರುವ ಈ ದೇಹದಲ್ಲಿಯೇ ನಾನು ಮೃತ್ಯುವನ್ನು ದಾಟಬೇಕು ಅನ್ನೋ ಒಂದು ಅಪೇಕ್ಷೆ ಮನುಷ್ಯನಿಗೆ ಬಂದರೆ ಅವನು ಯಾವ ಪರಿ ತಪಸ್ಸು ಮಾಡಬೇಕು, ಹೇಗೆ ಮಾಡಿದರೆ ಅವನು ಈ ದೇಹ ದಾಟಬಹುದು, ಅದಕ್ಕೆ ಅವನಲ್ಲಿ ಇರಬೇಕಾದ ಜಿತೇಂದ್ರಿಯತ್ವ ಯಾವುದು, ಅವನು ಮಾಡಬೇಕಾದ ತಪಸ್ಸು ಏನು, ಇಂದ್ರಿಯಗಳನ್ನು ದಾಟಿದ ಮೇಲೆ ಅವನು ಹೇಗೆ ಒಂದು ಮೃತ್ಯುವನ್ನು ದಾಟ್ತಾನೆ, ಇದಕ್ಕೆ ವಿರೋಚನ ಮತ್ತು ಇಂದ್ರರ ಉದಾಹರಣೆ ಕೊಡ್ತಾನೆ, ಸನತ್ ಸುಜಾತರು ಕೊಡ್ತಾರೆ. ವಿರೋಚನ ಮತ್ತು ಇಂದ್ರ ಇಬ್ರು ತಪಸ್ಸಿಗೆ ಇದ್ರು ಎಷ್ಟೋ ಸಮಯದವರೆಗೆ. ವಿರೋಚನ ಹೇಳಿದ, ನನ್ನ ನೆರಳೇ ಅದು ನಾನು ಅಂತ. ಹಾಗಾಗಿ ಅವನಿಗೆ ಮೃತ್ಯು ಅನ್ನೋದು ನನ್ನ ದೇಹವೇ ನಾನು ಅಂತ ಭಾವ ಬಂದದ್ರಿಂದ ಅವನಿಗೆ ಮೃತ್ಯು ಇದೆ. ಇಂದ್ರ ತಾನು ತಪಸ್ಸಿಗೆ ನಿಂತವ, ಅವನಿಗೆ ಅದು ತಾನು ತನ್ನ ನೆರಳಲ್ಲ, ತನ್ನ ದೇಹವಲ್ಲ, ತಾನು ಬೇರೆನೆ ಅಂತ ಗೊತ್ತಾಯಿತು. ಅವನಿಗೆ ದೇಹ ತಾನಲ್ಲ ಅಂತ ಗೊತ್ತಾದದ್ರಿಂದ ಅವನ ಮೃತ್ಯುವನ್ನು ದಾಟುವ ಕಡೆಗೆ ಬೇರೆ ಕಡೆಗೆ ಹೋಗಕ್ಕೆ ಸಾಧ್ಯ ಆಯಿತು. ಇದು ಪ್ರಾಥಮಿಕವಾಗಿ ಹೇಳುವಂಥದ್ದು. ಇದರ ಬಹಳ ಗಹನವಾದ ವಿಚಾರ ಒಂದೊಂದಾಗಿ ವಿವರಿಸ್ತಾ, ಮೃತ್ಯುವನ್ನು ದಾಟಲಿಕ್ಕೆ ಗುಣಗಳು ಏನೇನು ಬೇಕು, ಮೌನ ಹೇಗೆ, ಧ್ಯಾನ ಹೇಗೆ ಸಹಾಯ ಮಾಡುತ್ತೆ, ತಪಸ್ಸು ಅದರಲ್ಲಿ ನಮ್ಮನ್ನ ಹೇಗೆ ಕರ್ಕೊಂಡು ಹೋಗ್ತದೆ, ಮೌನ ಅಂದ್ರೆ ಏನು, ಯಾವ ಮಟ್ಟದ ಮೌನಗಳೆಲ್ಲ ಇವೆ, ಮೌನ ಅಂತಂದ್ರೆ ಮಾತಾಡದೆ ಇರುವುದು ಮಾತ್ರವಾ ಅಥವಾ ಮಾತಾಡಿಯೂ ಮೌನದಲ್ಲಿ ಇರಕ್ಕಾಗತ್ತಾ, ಮಾತಾಡುವುದು ಅಂದ್ರೆ ಪೂರ್ತಿ ಭಗವತ್ ತತ್ವದ ಕುರಿತದ್ದೇ ಮಾತಾದರೆ ಅದು ಮಾತು ಅಲ್ಲ, ಹೇಗೆ ಅದು ಮೌನವೇ ಅನ್ನುವುದನ್ನ ವಿವರಿಸಿ, ಅದರ ಒಳಗೆ ಧ್ಯಾನ ಅಂದ್ರೆ ಏನು, ಧ್ಯಾನಕ್ಕೆ ಕೂತ್ಕೊಳ್ಳುವುದಕ್ಕೆ ಬೇಕಾಗುವ ಯಾವ ಯಾವ ಪ್ರಾಥಮಿಕ ಅಂಶಗಳು, ಅದು ಅಷ್ಟಾಂಗ ಯೋಗ ಇರ್ಬೋದು, ಅದರ ಆಚೆಗೆ ಹೋಗುವ ಧ್ಯಾನದ ಬೇರೆ ಬೇರೆ ಪ್ರಕ್ರಿಯೆಗಳಿರ್ಬೋದು, ಧ್ಯಾನದಲ್ಲಿ ಸಂಭವಿಸುವ ಧಾರಣೆ ಏನು, ಅದನ್ನ ಹೇಗೆ ನಾನು ಗ್ರಹಿಸಿ ಆ ಮೂಲಕ ತಪಸ್ಸನ್ನ ಉದ್ದೀಪಿಸೋದು, ಮೌನ ಧ್ಯಾನದ ಜೊತೆಗೆ ತಪಸ್ಸನ್ನ ತಾನು ಮಾಡ್ತಾ ಮಾಡ್ತಾ ತಪಸ್ಸಿನ ಹಂತದಲ್ಲಿ ಜಿತೇಂದ್ರಿಯತ್ವ ಬಂದಾಗ ಏನೇನು ಸಿದ್ಧಿಗಳಾಗ್ತವೆ, ತ್ರಿಗುಣಗಳನ್ನು ಹೇಗೆ ದಾಟುವುದು, ತ್ರಿಗುಣ ಯಾವ ಯಾವುದೆಲ್ಲ ನಮ್ಮನ್ನ ಹೇಗೆ ಹೇಗೆ ಯಾವ ಯಾವ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತವೆ, ಯಾವ ಗುಣಗಳಿಂದ ನಾವು ಯಾವ ಕಡೆಗೆ ಹೋಗ್ಲಿಕ್ಕೆ ಬರ್ತದೆ, ಯಾವ ಗುಣಗಳಿಂದ ನಾವು ಯಾವ ದಿಕ್ಕಿಗೆ ಹೋದ್ರೆ ತಪ್ಪಾಗ್ತದೆ, ಇವುಗಳನ್ನು ಹೇಳಿ, ದೋಷಗಳನ್ನು ಹೇಳಿ, ಅದರ ಲಕ್ಷಣಗಳನ್ನ ಹೇಳಿ, ಆ ಬಳಿಕ ನಾವು ನಮ್ಮ ನಮ್ಮ ಏನು ಧರ್ಮಗಳಿವೆ, ಚತುರ್ಧರ್ಮಗಳು, ಚತುರಾಶ್ರಮಗಳು, ಇವುಗಳ ಮೂಲಕ ಇದನ್ನು ದಾಟುವ ಕ್ರಮ ಹೇಗೆ ಅನ್ನುವುದನ್ನ ಸುವಿಸ್ತಾರವಾಗಿ ಬಹಳ ಗಹನವಾದ ವಿಷಯವಾಗಿ ಧೃತರಾಷ್ಟ್ರನಿಗೆ ಮೃತ್ಯು ದಾಟುವ ಕ್ರಮವನ್ನ, ದೇಹ ಮೃತ್ಯುವಿಗೆ ಒಳಗಾಗ್ತದೆ, ಜೀವ ಮೃತ್ಯುವಿಗೆ ಒಳಗಾಗುವುದಿಲ್ಲ, ಅದನ್ನು ನಾವು ಸತ್ಯವಾನ್ ಸಾವಿತ್ರಿಯ ಸಂದರ್ಭದಲ್ಲಿ ನೋಡಿದ್ದೇವೆ. ಆ ಜೀವ ಅವನ ಪಾಶದಲ್ಲಿ ಹೋಯಿತು ಅಂತ ವಿವರಣೆ ಇದೆಯೇ ಹೊರತು ಜೀವ ಸತ್ತಿತು ಅಂತ ವಿವರಣೆ ಇಲ್ಲ. ಅದು ಯಮಪಾಶದಲ್ಲಿ ಅವನ ಜೀವವನ್ನು ಗೆಂಡೆನಂತಹ ಒಂದು ಯಾವ ಭಾಗ ಇದೆ ಅದನ್ನು ಅವನು ಯಮಪಾಶದಲ್ಲಿ ಸ್ವೀಕರಿಸಿಕೊಂಡು ಹೋದ ಅಂತ. ಇದನ್ನೇ ಮಧ್ವಾಚಾರ್ಯರು ಜೀವ ಅನಾದಿ ಅಂತ, ಅಥವಾ ಎಲ್ಲ ಬೇರೆ ಬೇರೆ ಅಧ್ಯಾತ್ಮದ ಆಧಾರಗಳನ್ನು ಕೊಡುವ ಕೆಲವರು ಅದನ್ನೇ ಹೇಳ್ತಾರೆ. ಹೇಗೆ ಬ್ರಹ್ಮತತ್ವ ಅನಾದಿಯೋ ಹಾಗೆ ಜೀವತತ್ವ ಅನಾದಿ, ಅದಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ, ಅದು ಇರುತ್ತೆ, ಅದು ಪಾರ್ಟಿಕಲ್ ಸುಪ್ರೀಂ ಎನರ್ಜಿ ಇದ್ದು ಅದು ಮುಂದುವರಿಯುತ್ತದೆ. ಈ ತರದ ಎಲ್ಲ ಬಹಳ ಅಂದ್ರೆ ಬಹಳ ಗಂಭೀರವಾದ ಗಹನವಾದ ವಿಷಯವನ್ನ ಧೃತರಾಷ್ಟ್ರ ಆ ರಾತ್ರಿ ಇಡೀ ಕೇಳ್ತಾನೆ. ನಾನು ಬಹಳ ಸಂಕ್ಷಿಪ್ತವಾಗಿ ಯಥಾ ಪ್ರಕಾರ ಹೇಗೆ ಅಷ್ಟಾವಕ್ರ ನನ್ನ ಸಂಪೂರ್ಣ ಹೇಳಲಿಕ್ಕೆ ನನ್ನ ಸಾಮರ್ಥ್ಯ ಅಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದ್ದೇನೋ, ಅಥವಾ ವಿದುರನ ನೀತಿಯನ್ನು ನಾನು ಸಂಪೂರ್ಣ ಹೇಳಲಾರೆ, ಹೇಳುವುದು ಈ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ರೆ ಅದು ಎಷ್ಟೊಂದು ದೀರ್ಘವಾದ ವಿಷಯ ಅಂತ ಹೇಳಿದ್ನೋ, ಹಾಗೆ ನಾನು ಸನತ್ ಸುಜಾತೀಯವನ್ನ ಅಥವಾ ಸನತ್ ಸುಜಾತರ ಮಾತನ್ನ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ಸಂಗ್ರಹವಾಗಿ ಕೊಟ್ಟಿದ್ದೇನೆ. ಅದು ವಿಶ್ಲೇಷಣಾತ್ಮಕವಾದ ಗಂಭೀರವಾದ ವಿಷಯ. ಅದಕ್ಕೆ ಮತ್ತೆ ಅದನ್ನೇ ಒಂದು ಕಾರ್ಯಕ್ರಮ ಮಾಡ್ಬೇಕು, ಅದರ ಒಟ್ಟಿಗೆನೆ ಇರುವ ಹಾಗೆ. ಇಲ್ಲದಿದ್ರೆ ಅದನ್ನು ಮತ್ತೆ ಹೇಗೆ ಅಂದ್ರೆ ಅದರ ಒಳಗೆ ಇನ್ನೊಂದು ನನಗಿರುವ ವೈಯಕ್ತಿಕವಾಗಿ ನನಗಿರುವ ಸಮಸ್ಯೆ ಕೂಡ, ಅಂದ್ರೆ ಪ್ರತಿ ಶ್ಲೋಕ ಹೇಳುವಂತಹ ಭಾಗಗಳು ಅವೆಲ್ಲ.
ಪ್ರತಿ ಶ್ಲೋಕ ಹೇಳ್ಬೇಕು, ಅರ್ಥ ಹೇಳ್ಬೇಕು, ಶ್ಲೋಕ ಹೇಳ್ಬೇಕು, ಅರ್ಥ ಹೇಳ್ಬೇಕು. ನಾನು ನಿಮಗೆ ಅದನ್ನು ಮೊದಲೇ ಅರಿಕೆ ಮಾಡ್ಕೊಂಡಿದ್ದೇನೆ. ನಾನು ಶ್ಲೋಕವನ್ನ ಕಂಠಪಾಠ ಮಾಡಿ ಹೇಳುವ ದಾರಿಯವಳಲ್ಲ. ಅದರಿಂದ ಮತ್ತು ನನಗೆ ನೋಡಿದ ಕೂಡಲೇ ಬಂದ್ರೆ ಅಷ್ಟೇ ಉಂಟು, ಇಲ್ಲದ್ರೆ ನಾನು ಅದರ ಹಿಂದೆ ಹೋಗುವುದಿಲ್ಲ. ಆದ್ರಿಂದ ಪುಸ್ತಕ ಹಿಡ್ಕೊಂಡು ಹೇಳೋದು ನನ್ನ ಜಾಯಮಾನ ಅಲ್ಲವ. ಆದ್ದರಿಂದ ಅದು ಯಾಕೂ ಗೊತ್ತಿಲ್ಲ. ಪುಸ್ತಕ ಹಿಡ್ಕೊಂಡು ಕೂಡಲೇ ಇವತ್ತಿಗೂ ಬಾಲ್ಯದಿಂದ ಗೊತ್ತಿಲ್ಲ. ಒಂದು ಕಾಗದ ಹಿಡ್ಕೊಂಡು ಹೀಗೆ ನೋಡಿ ಹೇಳೋದು. ದೇವರು ನನ್ನನ್ನ ಹಾಗೆ ಇಟ್ಟಿದ್ದಾನೆ. ಅದು ತಪ್ಪೋ ಸರಿಯೋ ನನಗೆ ಅದು ಕೂಡ ಗೊತ್ತಿಲ್ಲ. ಬಹುಶಃ ಗ್ರಂಥ ಇಟ್ಕೊಂಡು ಶ್ಲೋಕ ಉದ್ಧರಿಸಿ ಹೇಳುವ ಕ್ರಮವೇ ಸರಿ ಅನ್ನೋವರಿಗೆ ನನ್ನ ಧಾಟಿ ಇಷ್ಟವಾಗ್ಲಿಕ್ಕಿಲ್ಲ. ಆದ್ರೆ ಇದೆಲ್ಲ ನನ್ನ ವೈಯಕ್ತಿಕ ಸಮಸ್ಯೆ ಮತ್ತು ನಾನು ಒಟ್ಟು ವಿಷಯದ ಗಾಂಭೀರ್ಯದ ದೃಷ್ಟಿಯಿಂದ ನಾನು ಅದನ್ನ ಸುದೀರ್ಘವಾಗಿ ಪ್ರತಿ ಒಂದೊಂದು ಶ್ಲೋಕಕ್ಕನುಗುಣವಾಗಿ ನಿಮಗೆ ಹೇಳಲಿಲ್ಲ. ಸಂಕ್ಷಿಪ್ತವಾಗಿ ಅಡಕವಾಗಿ ನಿಮ್ಮ ಮುಂದೆ ಅದನ್ನ ಪ್ರಸ್ತುತಪಡಿಸಿದ್ದೇನೆ. ಇನ್ನು ಮುಂದಿನ ಭಾಗ ಸಂಜಯ ಮತ್ತೆ ಬರ್ತಾನೆ ಬೆಳಗಿನ ಹೊತ್ತು. ಕೌರವಾದಿಗಳೆಲ್ಲ ಇದ್ದಾರೆ. ಅವರನ್ನ ಯಾರೆಲ್ಲ ನಾವು 11 ಅಕ್ಷೋಹಿಣಿ ಸೇನೆಯಲ್ಲಿ ಅವರ ಜೊತೆಗಿರುವವರಂತ ಹೇಳಿದವಲ್ಲ, ಭಗದತ್ತ, ಭೂರಿಶ್ವ, ಅವರೆಲ್ಲರೂ ಇದ್ದಾರೆ. ಕೃತವರ್ಮ ಇದ್ದಾನೆ, ಜಯದ್ರಥ ಇದ್ದಾನೆ, ಆಮೇಲೆ ಕಾಂಬೋಜ ದೊರೆಗಳಿದ್ದಾರೆ, ಕೇಕಯ ದೇಶದ ಸಹೋದರರಿದ್ದಾರೆ, ಅವಂತಿ ದೇಶದ ವಿಂದಾನರು ಎಲ್ಲರೂ ಇದ್ದಾರೆ. ಅಷ್ಟು ಜನರ ಸಮ್ಮುಖದಲ್ಲೇ ಹೇಳೋದು ಅಂತ ಅನ್ನುವ ಹಾಗೆ ಜೊತೆಗೆ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ವಿದುರ, ದುಶ್ಯಾಸನ, ಶಕುನಿ, ಕರ್ಣಾದಿಗಳು ಎಲ್ಲರ ಸಮ್ಮುಖದಲ್ಲಿ ಬಹುತೇಕ ಗಾಂಧಾರಿ ಒಬ್ಬಳು ಇದ್ದ ಹಾಗೆ ಕಾಣೋದಿಲ್ಲ. ಇಷ್ಟು ಜನರು ಇರುವ ಸಭೆಯಲ್ಲಿ ಸಂಜಯ ತನ್ನ ಮಾತನ್ನ ಹೇಳ್ತಾನೆ ಈಗ ಅಂತ ಅಲ್ಲಿ ದೂತರು ಅನೌನ್ಸ್ ಮಾಡ್ತಾರೆ. ಸಂಜಯ ತಾನು ಬಂದದ್ದು ತನ್ನ ಪ್ರಯಾಣ, ಅಲ್ಲಿ ಅಷ್ಟೂ ಜನರನ್ನ ಪ್ರತಿಯೊಬ್ಬ 11 ಅಕ್ಷೋಹಿಣಿ ಸೇನೆಯ ದೊರೆಗಳನ್ನು ಕೂಡ ಯುಧಿಷ್ಠಿರ ಕೇಳಿದ್ದ. ನಾನು ನಿಮಗೆ ಹೇಳಿದ್ದೆ, ಅಷ್ಟೂ ಜನರನ್ನು ಕೇಳಿದ ಆ ಒಂದು ಕುಶಲೋಪರಿಯ ವಿವರವನ್ನ, ಜೊತೆಗೆ ಪ್ರತಿಯೊಬ್ಬ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ ಅವರಿಗೆ ಸಲ್ಲಿಸಬೇಕಾದ ನಮಸ್ಕಾರವನ್ನ ಯುಧಿಷ್ಠಿರನ ಭಾಷೆಯಲ್ಲೇ ಸಲ್ಲಿಸಿ, ಧೃತರಾಷ್ಟ್ರ ಮತ್ತು ಇತರ ಎಲ್ಲ ಹಿರಿಯರಿಗೆ ಗೌರವ ವಂದನೆಯನ್ನ ಸಲ್ಲಿಸಿ ಯುಧಿಷ್ಠಿರ ಮತ್ತು ಎಲ್ಲರ ಮಾತುಗಳನ್ನ ಹೇಳಿದ ನಂತರ ನಾನು ನಿಮಗೆ ನನ್ನ ಬಳಿ ಅರ್ಜುನ ಹೇಳಿದ ಮಾತುಗಳನ್ನು ಹೇಳ್ತೇನೆ ಅಂತ ಪ್ರಾರಂಭ ಮಾಡ್ತೇನೆ. ಇಲ್ಲಿ ಒಂದು ಅನುಮಾನ ಬರ್ತದೆ ನಮಗೆ. ಪೂರ್ವದಲ್ಲಿ ಮಾತುಕತೆ ಆದ ವಿವರಗಳಲ್ಲಿ ಅರ್ಜುನ ಮಾತಾಡಿದ್ದಿಲ್ಲ, ಕೃಷ್ಣ ಮಾತಾಡಿದ್ದು ಗೊತ್ತಾಗತ್ತೆ. 2 ಸಾಧ್ಯತೆಗಳು. ಒಂದು, ಆ ಪೂರ್ವದ ಮಾತುಕತೆಯಲ್ಲಿ ಹೇಳಿದ್ದು ಪುನಃ ಇಲ್ಲಿ ಪುನರುಕ್ತಿ ಆಗುವುದು ಬೇಡ ಅಂತ ರಿಪೀಟ್ ಮಾಡದೇ ಇದ್ದಿರಬಹುದು ವೈಶಂಪಾಯನರು ಜನಮೇಜಯನಿಗೆ. ಅದು ಒಂದು ಸಾಧ್ಯತೆ, ಅಲ್ಲಿ ಮಾತುಕತೆ ಆಗಿದ್ದಿರಬಹುದು. ಎರಡನೆಯದ್ದು, ದೂತನಿಗೆ ಕೆಲವು ಸ್ವಾತಂತ್ರ್ಯಗಳಿವೆ, ಅದು ನಮ್ಗೆ ಗೊತ್ತಾಗತ್ತೆ. ಅವನು ಕೆಲವು ತನ್ನ ಅಭಿಪ್ರಾಯಗಳನ್ನು ಅವ್ರು ಹೇಳಿದ್ರು ಅಂತ ಹೇಳುವ ಹಾಗೆ ಇವನನ್ನು ಒಪ್ಪಿಸ್ಬೇಕಾದ್ರೆ, ತನ್ನ ದೊರೆಯನ್ನು ಒಪ್ಪಿಸ್ಬೇಕಾದ್ರೆ ಕೆಲವೊಮ್ಮೆ ಚತುರೋಕ್ತಿಗಳನ್ನು ತಾನು ಕೂಡ ಕನ್ಸ್ಟ್ರಕ್ಟ್ ಮಾಡ್ತಾನೆ. ಇಂಥ ಒಂದು ಧಾಟಿಯನ್ನ ನಾವು ಅಪರೂಪಕ್ಕೆ ಸಂಜಯನಲ್ಲಿ ಕಾಣ್ತೇವೆ. ಅವನು ಏನು ವಂಚನಾತ್ಮಕ ಮಾಡಲ್ಲ, ಆದ್ರೆ ಒಂದು ಒಪ್ಪಿಸ್ತೀವಿ ಇವನ ಹೇಗ ನೋಡಿ ಒಪ್ಸೋಣ ಅನ್ನುವ ಕಾರಣಕ್ಕೆ. ಯಾಕೆ ನೋಡಿ, ಅವನು ಕೋಪವನ್ನೊಂದು ಕಂಟ್ರೋಲ್ ಮಾಡು, ಹೆಂಗಾರು ಮಾಡಿ ಕೋಪ ಶಮನ ಮಾಡುವ ಹಾಗೆ ಮಾಡು ಅಂತಷ್ಟೇ ಹೇಳಿದ್ದ ಧೃತರಾಷ್ಟ್ರ. ಇವ ಹೋಗಿ ನಿನ್ನ ಕೋಪಕ್ಕೆ ನಮ್ಮ ದೊರೆ ಬಹಳ ಹೆದರಿದ್ದಾನೆ, ನೀನು ಕೋಪಿಸಿಕೊಂಡು ಎಲ್ಲಾದ್ರೂ ಅವ್ರ ವಿರುದ್ಧ ಯುದ್ಧಕ್ಕೆ ಬರುವ ವಿಚಾರವೇ ಮಾಡಬೇಡ ಅಂತ ಹೇಳಿ ಕಾಡಿ ಹೋಗು ಅಂದ. ಇದೇನು ಧೃತರಾಷ್ಟ್ರ ಹೇಳಿದ ಹಾಗೆ ಇಲ್ಲ ಉಲ್ಲೇಖದಲ್ಲಿ. ಬಟ್ ಚತುರೋಕ್ತಿಗಳಿಂದ ಇದು ನೀನು ನನ್ನ ಕೆಲಸವನ್ನು ಮಾಡಿಕೊಂಡು ಬಾ ಅಂತ ಧೃತರಾಷ್ಟ್ರ ಕಳಿಸಿದ್ದನಲ್ಲ, ಅದಕ್ಕೆ ದೂತ ಮಾಡುವ ಕೆಲವು ತನ್ನದೇ ಎಡಿಷನಲ್ ಆಡ್ ಮಾಡುವ ಒಂದು ಗುಣ ಬಹುಶಃ ದೂತರಿಗೆ ಇರ್ತದೋ ಏನು. ಆದ್ರೆ ಓವರ್ ಆಲ್ ನಾವು ಅರ್ಜುನನ ಇವತ್ತು ಈಗ ಹೇಳಲಿರುವ ಮಾತುಗಳನ್ನು ಕೇಳಿದ್ರೆ ಮತ್ತು ಮುಂದೆ ಅವನು ಎಲ್ಲಿ ಭೇಟಿಯಾದ ಅದನ್ನು ಹೇಳುವುದರಿಂದ ಅವನು ಭೇಟಿ ಆಗಿದ್ದಾನೆ. ನಮಗೆ ಮೊದಲು ಹೇಳಿಲ್ಲ, ಇಲ್ಲಿ ಅದನ್ನ ಜನಮೇಜಯನಿಗೆ ವೈಶಂಪಾಯನರು ಹೇಳ್ತಿದ್ದಾರೆ. ಅರ್ಜುನನ ಮಾತನ್ನ ಹೇಳುವಾಗ ಅರ್ಜುನ ಪ್ರಥಮದಲ್ಲಿ ನಾವು ಯುದ್ಧಕ್ಕೆ ಸಿದ್ಧರಾಗಿಲ್ಲ, ಅದು ನಮ್ಮ ಆಯ್ಕೆ ಏನಲ್ಲ. ಯುಧಿಷ್ಠಿರ ಧರ್ಮನಿಷ್ಠ, ಸತ್ಯ, ದಾನ, ತಪಸ್ಸು ಅವುಗಳನ್ನು ಮೀರಿ ನಡೆದವನಲ್ಲ. ಅವನಿಗೆ ಎಂದಿದ್ದರೂ ಕೂಡ ಶಾಂತಿ ಸಂಧಾನದಲ್ಲಿ ಮೊದಲನೇ ಆಯ್ಕೆ ಇದೆ. ಆದರೆ ಯುಧಿಷ್ಠಿರನ ಕೋಪ ಒಂದೊಮ್ಮೆ ನಮಗೆ ಸನ್ನೆ ಕೊಟ್ಟರೆ ನಾವು ಯುದ್ಧಕ್ಕೆ ಸಿದ್ಧರಿದ್ದೇವೆ ಅಂತ ಒಂದು ಕಡೆ ಯುಧಿಷ್ಠಿರನನ್ನ ಪ್ರೆಸೆಂಟ್ ಮಾಡ್ತಾನೆ ಅರ್ಜುನ. ನಿಮಗೆ ಭೀಮಸೇನನ ಬಗ್ಗೆ ಗೊತ್ತಿರಲಿಕ್ಕೆ ಸಾಕು. ಮತ್ತೆ ಅದೊಂದು ವಿಶೇಷವಾದ
ರೀತಿ ಇದೆ. ಇದನ್ನು ಅಲ್ಲಿ ಕುಳಿತಿರುವ ದುರ್ಯೋಧನನಿಗೆ ಸ್ಪಷ್ಟವಾಗಿ ಕೇಳುವಂತೆ ಹೇಳು, ಈ ಮಾತು ಕರ್ಣನಿಗೆ ತಿಳಿಸುವಂತೆ ಹೇಳು, ನಾನು ಹೇಳಲಿರುವ ಈ ಮಾತು ದುಶ್ಯಾಸನನೂ ಕೇಳಿಸಿಕೊಳ್ಳಲಿ. ಹೀಗೆಲ್ಲ ಸ್ಪೆಸಿಫಿಕೇಶನ್ ನೀನು ಅವರಿಗೆ ಹೇಳಿದ್ದಾನೆ, ಇದು ಅವರೇ ಕೇಳ್ಬೇಕು, ಇವನು ಕೇಳ್ಬೇಕು, ಹೀಗೆಲ್ಲ ಹೇಳಿದ್ದಾನೆ ಅರ್ಜುನ ಅಂತ ಪ್ರತಿಯೊಬ್ಬರಿಗೆ ಇದು ನಿನಗೆ ಹೇಳಿದ್ದಾನೆ, ಇದು ನಿನಗೆ ಹೇಳಿದ್ದಾನೆ ಅಂತ ಹೇಳಿಯೇ ಹೇಳ್ತಾನೆ ಸಂಜಯ. ಇಷ್ಟು ಮಾತ್ರವಲ್ಲ, ಭೀಮಸೇನನೆಂಬ ಒಬ್ಬವನು ನಿಮಗೆ ಗೊತ್ತಿರಲಿಕ್ಕೆ ಸಾಕು. ಅವನ ಸಾಮರ್ಥ್ಯ ಸಾಮಾನ್ಯವಲ್ಲ. ಅವನು ಮಾಡಿದ ಎಷ್ಟೊಂದು ರಾಕ್ಷಸ ವಧೆಗಳನ್ನು ಒಮ್ಮೆ ನೆನಪಿಸಿಕೊಳ್ಳಲಿಕ್ಕೆ ಹೇಳು. ಅವನೊಬ್ಬನಿದ್ದರೆ ಯಾರನ್ನೂ ಬಗ್ಗು ಬಡಿದು ಮುಗಿಸಬಲ್ಲ, ಅಷ್ಟು ಕೋಪಿಷ್ಠ, ಅಷ್ಟು ಬಲವಾನ್. ಅವನ ಮುಂದೆ ನಿಮ್ಮ ಯಾವ ದುರ್ಯೋಧನನ ಪಡೆಯ ಯಾವ ಹುಳವೂ ನಿಲ್ಲುವುದಿಲ್ಲ. ಇದು ಭೀಮಸೇನನ ಚಾತುರ್ಯ ಮತ್ತು ಪರಾಕ್ರಮ ಮಾತ್ರವಲ್ಲ, ಭೀಮಸೇನ ಇದ್ದಾನೆ ಎಂದರೆ ನಮ್ಮ ಸೇನೆಗೂ ಕೂಡ ಅಷ್ಟೇ ಬಲ. ಒಂದು ಅಕ್ಷೋಹಿಣಿ ಸೇನೆ ಬಂದರೂ ಕೂಡ ಒಬ್ಬ ಏಕಾಕಿಯಾಗಿ ನಿಲ್ಲಬಲ್ಲ ಸಾಮರ್ಥ್ಯ ಇರುವ ಭೀಮ ನಿಮಗೆ ಖಂಡಿತಕ್ಕೂ ತನ್ನ ಎಲ್ಲ ಹಳೆಯ ನೆನಪುಗಳ ಜೊತೆಗೆ ಸೇಡು ತೀರಿಸಿಕೊಳ್ಳಲಿಕ್ಕಿದ್ದಾನೆ. ಭೀಮನನ್ನ ಹೇಳಿದ ಮೇಲೆ ಸಾತ್ಯಕಿ ಅವರಿಗೆ ಗೊತ್ತುಪಡಿಸು, ಸಾತ್ಯಕಿಯ ಸಾಮರ್ಥ್ಯ ಏನು ಎನ್ನುವುದನ್ನು ತಿಳಿಸು. ಅವನು ಒಬ್ಬ ಪರಶುರಾಮ, ಕೃಷ್ಣ, ಅರ್ಜುನ, ದ್ರೋಣ 4 ಜನರಿಂದ ಬಿಲ್ವಿದ್ಯೆ ಕಲಿತ ಮಹಾಪರಾಕ್ರಮಿ. ಅವನು ಧನುರ್ವಿದ್ಯೆಗೆ ನಿಂತನೆಂದರೆ ಅವನ ಮುಂದೆ ಯಾರೂ ಉಳಿಯಲಿಕ್ಕೆ ಸಾಧ್ಯವಿಲ್ಲ. ಅಂಥ ಸಾತ್ಯಕಿ ಕೂಡ ನಮ್ಮ ಜೊತೆಗಿದ್ದಾನೆ ಅಂತ ಹೇಳಿ ಸಾತ್ಯಕಿ ಮಾಡಿದ ಎಷ್ಟೋ ಯುದ್ಧ ಪರಂಪರೆಗಳಲ್ಲಿ ಕೃಷ್ಣನ ಜೊತೆಗೆ ನಿಂತು, ನಿಮಗೆ ಭಾಗವತದಲ್ಲಿ ಅನೇಕ ಕೃಷ್ಣನ ಯುದ್ಧದ ವಿಷಯ ಅಥವಾ ಯದುವೀರರು ಮಾಡಿದ ಬೇರೆ ಬೇರೆ ಭಾಗವತದಲ್ಲಿ ಹರಿವಂಶದಲ್ಲಿ ಬರುವ ಕಥೆಗಳ ಯುದ್ಧದ ವಿಷಯಗಳನ್ನ ಹೇಗೆ ಆಗೆಲ್ಲ ಯದುವೀರರ ಜೊತೆಗೆ ಸಾತ್ಯಕಿ ಮುಂದೆ ನಿಂತು ಮಾಡಿದ್ದಾನೆ ಅನ್ನೋದನ್ನ ಪ್ರಸ್ತುತಪಡಿಸ್ತಾನೆ ಅರ್ಜುನ. ಅದಾದ್ಮೇಲೆ ಅರ್ಜುನ ಹೇಳ್ತಾನೆ, ಇಷ್ಟು ಮಾತ್ರವಲ್ಲ, ನಾನು ಇದರಲ್ಲಿ ಸಂಪೂರ್ಣವಾಗಿ ನಿಂತಿದ್ದೇನೆ ಎಂದು ಅವರಿಗೆ ಹೇಳು. ನಾನು ನಿಲ್ಲುವುದು ಎಂದರೆ ನನ್ನ ಜೊತೆಗೆ ಇಂದ್ರರು ಮತ್ತು ಶಿವನು ನಿತ್ತ ಹಾಗೆ. ನಾನು ಈಗಾಗಲೇ ಮಾಡಿರುವ ಎಲ್ಲ ಕೆಲಸಗಳನ್ನು ಅವರಿಗೆ ನೆನಪಿಸಿಕೊಳ್ಳಲಿಕ್ಕೆ ಹೇಳು. ನಾನು ಏಕಾಕಿಯಾಗಿ ವಿರಾಟನ ಅರಮನೆಯಲ್ಲಿ ತೋರಿಸಿದ ಜಯ ಸಾಧನೆ ಕೂಡ ಅವರಿಗೆ ಗೊತ್ತಿರಲಿ. ಅದಲ್ಲದೆ ನಿವಾತ ಕವಚರನ್ನು ನಾನು ಗೆದ್ದ ಪರಿಯನ್ನು ಅವರು ನೆನಪಿಸಿಕೊಳ್ಳಲಿ. ನಾನೊಮ್ಮೆ ಹೋರಾಟಕ್ಕೆ ನಿತ್ಯನೆಂದರೆ ನಿವೃತ್ತಿ ಮಾಡುವ ಯಾವ ಲಕ್ಷಣಗಳು ಇಲ್ಲ. ನನ್ನ ಮುಂದೆ ಅವರು ಯುದ್ಧಕ್ಕೆ ನಿಲ್ಲುವುದಕ್ಕೆ ಸಿದ್ಧರಿದ್ದಾರ ಯೋಚಿಸಲಿಕ್ಕೆ ಹೇಳು ಅಂತ ತನ್ನ ಕುರಿತು ಹೇಳಿ, ನಾನು ಎಂದರೆ ನಾನೊಬ್ಬನೇ ಅಲ್ಲ, ನನ್ನ ಮುಂದೆ ಜಗತ್ತನ್ನೇ ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬಲ್ಲ ಕೇಶವನೇ ಸಾರಥಿಯಾಗಿದ್ದಾನೆ, ಅದನ್ನೂ ನೆನಪಿಟ್ಟುಕೊಳ್ಳಲಿ. ಕೃಷ್ಣ ಏನು ಮಾಡಿದ್ದಾನೆ ಎಂಬುದನ್ನು ಅವರು ನೆನಪಿಸಿಕೊಂಡರೆ, ಯದುವಂಶದ ಕಂಸನನ್ನು ಏಕಾಕಿಯಾಗಿ ಒಬ್ಬ ಬಾಲಕ ಕೊಂದಿದ್ದಾನೆ. ಅವನ ಸಾಮರ್ಥ್ಯ, ದೈಹಿಕ ಪರಾಕ್ರಮಗಳು ಇವರಿಗೆ ಗೊತ್ತಿರಲಿಕ್ಕಿಲ್ಲ. ಹಿಂದೊಮ್ಮೆ ಸೌಭ ವಿಮಾನದಲ್ಲಿ ಮಾಯಾಯುದ್ಧ ಮಾಡುವಾಗ ಶಾಲ್ವರಾಜ ಅವನನ್ನು ಮಾಯಾವಿ ಯುದ್ಧಕ್ಕೆ ತಾನೊಬ್ಬನೇ ಏಕಾಕಿಯಾಗಿ ಹೋಗಿ ಅವನ ಇಡೀ ಸೇನೆಯನ್ನ ನಾಶ ಮಾಡಿದ ಚರಿತ್ರೆ ಶ್ರೀಕೃಷ್ಣನಿಗಿದೆ. ಒಂದು ಸಂದರ್ಭದಲ್ಲಿ ನರಕಾಸುರ ಯಾವ ರೀತಿ ಕಷ್ಟಕೊಟ್ಟು ಅದಿತಿಯ ಮಣಿಯನ್ನು ಕೂಡ ಅಪಹರಿಸಿಕೊಂಡಿಟ್ಟುಕೊಂಡಾಗ ದೈತ್ಯರನ್ನು ಸೋಲಿಸಲಿಕ್ಕಾಗದೆ ಇಂದ್ರಾದಿಗಳು ಬಂದು ಶ್ರೀಕೃಷ್ಣನನ್ನು ಕೇಳಿದ್ದಕ್ಕೆ ಆ ಭೌಮಾಸುರನನ್ನು ತಾನೊಬ್ಬನೇ ಹೋಗಿ ಸಂಹರಿಸಿ ಆ ನರಕಾಸುರನಿಂದ ಮಣಿಗಳನ್ನು ಪಡೆದು ಮತ್ತೆ ಅದಿತಿಗೆ ಒಪ್ಪಿಸಿ ದೇವತೆಗಳಿಂದ ಶ್ರೀಕೃಷ್ಣ ಅನುಗ್ರಹ ಪಡೆದಿದ್ದಾನೆ. ಆದ್ದರಿಂದ ದೇವತೆಗಳ ಅನುಗ್ರಹದಂತೆ ಅವನ ಮೈಗೆ ಯಾವ ಶಸ್ತ್ರದ ಗಾಯವೂ ನಾಟುವುದಿಲ್ಲ. ಅಷ್ಟು ಮಾತ್ರವಲ್ಲ, ಅವನು ದೇವತೆಗಳ ಅನುಗ್ರಹದಿಂದ ನೆಲ ಆಕಾಶದಲ್ಲಿ ಬೇಕಾದಂತೆ ತನ್ನ ವಾಹನ, ತನ್ನ ಸೇನೆ ಮತ್ತೊಂದನ್ನು ನಡೆಸಬಲ್ಲ ಅನುಗ್ರಹವನ್ನು ಕೂಡ ದೇವತೆಗಳಿಂದ ಪಡೆದಿದ್ದಾನೆ. ಇಂಥ ಪರಾಕ್ರಮಿ ಶಸ್ತ್ರಾಸ್ತ್ರಗಳಿಲ್ಲದೆ ಯುದ್ಧ ಮಾಡದೆ ಸಾರಥಿಯಾಗಿರುತ್ತಾನೆ. ಅವನ ಒಂದು ಅನುಗ್ರಹ ಅನೇಕ ದಿವ್ಯಾಸ್ತ್ರಗಳಿಗಿಂತ ಹೆಚ್ಚು ಅನ್ನುವುದನ್ನು ಹೇಳು ಅಂತ ಶ್ರೀಕೃಷ್ಣ ನಮ್ಮ ಜೊತೆಗಿದ್ದಾನೆ. ಇಷ್ಟೆಲ್ಲವನ್ನು ಹೇಳಿದಾಗ ನಮ್ಮ ಅಣ್ಣ ಎಷ್ಟು ಶಾಂತಿಪ್ರಿಯ ಎಂಬುದನ್ನು ನೀನು ಗಮನಿಸಿದ್ದಿ. ಅವನು ಕೇಳುವುದು ಅರ್ಧ ರಾಜ್ಯವನ್ನು ಕೂಡ ಅಲ್ಲ, 5 ಗ್ರಾಮವನ್ನು. ಅವನ 5 ಗ್ರಾಮಗಳನ್ನು ಕೊಡಿ ಎಂದಾಗ ಅವನೆಷ್ಟು ಶಾಂತಿಪ್ರಿಯ ಎಂಬುದನ್ನು ಅರ್ಥ ಮಾಡಿಕೊಂಡರೆ ಒಳ್ಳೆಯದು. ಅದಕ್ಕೆ ಬದಲಾಗಿ ಯುದ್ಧವನ್ನೇ ಮಾಡುವುದಾದರೆ ಈ ನನ್ನ ಮಾತುಗಳನ್ನು ಭೀಷ್ಮ,
ದ್ರೋಣ, ಕೃಪ, ಅಶ್ವತ್ಥಾಮರ ಬಳಿ ಕೇಳು. ನಾನು ಅವರು 4 ಜನರು ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೋ ಅದಕ್ಕೆ ಬದ್ಧನಿದ್ದೇನೆ ಎಂಬುದನ್ನು ತಿಳಿಸು. ಸ್ಪಷ್ಟವಾಗಿ ಅರ್ಜುನನ ಸಂದೇಶ. ತಕ್ಷಣ ಭೀಷ್ಮಾಚಾರ್ಯರು ಅರ್ಜುನನ ಪ್ರತಿಯೊಂದು ಮಾತು ಒಪ್ಪತಕ್ಕದ್ದು. ಅವನು ಹೇಳಿರುವ ಪ್ರತಿ ಸಂಗತಿಗಳು ಕೂಡ ಒಂದೇ ಒಂದು ವಾಕ್ಯ ಅತ್ತಿತ್ತ ಮಾಡದಷ್ಟು ನಿಖರವಾಗಿವೆ. ಅರ್ಜುನ ಎಂದೂ ಸುಳ್ಳಾಡುವವನಲ್ಲ. ಹಾಗಾಗಿ ಅವನೊಮ್ಮೆ ಹೀಗೆ ಮಾತನಾಡಿದ್ದಾನೆ ಎಂದರೆ ಮಾತು ಮಾತ್ರವಲ್ಲ, ಅದನ್ನು ಕಾರ್ಯಗತಗೊಳಿಸುತ್ತಾನೆ ಎಂದು ಅರ್ಥ. ಅಂಥ ಅರ್ಜುನನ ಮಾತನ್ನು ಬದಿಗಿಟ್ಟು ಹೋಗುವುದು ನಿಮಗೆ ಶ್ರೇಯಸ್ಕರವಲ್ಲ. ನಾನು ಈಗಲೂ ಮತ್ತೊಮ್ಮೆ ಪುನರುಚ್ಚರಿಸುತ್ತೇನೆ. ಅರ್ಧ ರಾಜ್ಯ ಕೊಡಿ, ಸಂಧಾನ ಮಾಡಿ, ಬದುಕಿಕೊಳ್ಳಿ, ಶಾಂತಿಯುತವಾಗಿ ಇಬ್ಬರೂ ರಾಜ್ಯ ಅನುಭವಿಸಬಹುದು. ಮುಂದೆ ಬಹಳ ಬೇಸರದಲ್ಲಿ ಹೇಳ್ತಾನೆ ಭೀಷ್ಮ, ಆದರೆ ಏನು ಮಾಡುವುದು? ನೀನು ನಮ್ಮ ಯಾರ ಮಾತನ್ನು ಕೇಳುವುದಿಲ್ಲ ಧೃತರಾಷ್ಟ್ರ. ನೀನು ಪದೇ ಪದೇ ಕೇಳುವ ಮಾತುಗಳು ಅದೇ ಆ ಪರಶುರಾಮರಿಂದ ಶಪಿತನಾದ ಒಬ್ಬ ದುರ್ಜಾತಿಯ ಸೂತ ಪುತ್ರ ಕರ್ಣನ ಮಾತುಗಳನ್ನು, ಅದೇ ಸುಬಲನ ಮಗ ಶಕುನಿಯ ಮಾತುಗಳನ್ನು, ನಿನ್ನ ಪ್ರಿಯನಾದ ತಮ್ಮ ಅಥವಾ ದುರ್ಯೋಧನನ ಪ್ರಿಯನಾದ ತಮ್ಮ ದುಶ್ಯಾಸನನ ಮಾತುಗಳನ್ನು, ಆ 3 ಮಾತುಗಳನ್ನೇ ದುರ್ಯೋಧನ ಕೇಳುವುದು. ನೀನು ಅದನ್ನು ಯಾರ ಜೊತೆಗೂ ಸಮಾಲೋಚಿಸದೆ ಅದನ್ನೇ ನಡೆಸುವುದು. ಇದು ನಿಮ್ಮ ಪರಿಪಾಠವಾಗಿದೆ. ನಾವು ಇದ್ದೂ ವ್ಯರ್ಥವಾಗಿದ್ದೇವೆ. ಒಬ್ಬ ಹಿರಿಯನಿಗೆ ಎಷ್ಟು ಬೇಸರ ಆಗ್ತಿರ್ಬೋದು ಅಂತ ಗೊತ್ತಾಗುತ್ತೆ ನೋಡಿ ಆ ಮಾತನ್ನು. ಮನೆ ಇಡೀ ನಡೆಸ್ಕೊಂಡು ಬಂದ ಒಬ್ಬ ದೊಡ್ಡ ವ್ಯಕ್ತಿ, ಅವನಿಗೆ ತನ್ನ ಕಣ್ಮುಂದೆನೆ ಮನೆತನವನ್ನು ಒಬ್ಬ ಹೊರಗಿಂದ ಬಂದ ಹುಡುಗ ಹಾಳು ಮಾಡ್ತಿದ್ದಾನೆ ಅಂತ ಎಷ್ಟು ವೇದನೆ ಇರಬಹುದು. ನಮ್ಮ ಮನೆತನ ಒಬ್ಬ ಕರ್ಣನಿಂದ ಹಾಳಾಗ್ತಿದೆ ಅನ್ನುವುದು ಪದೇ ಪದೇ ಭೀಷ್ಮರಿಂದ ಗೊತ್ತಾಗುತ್ತೆ. ಭೀಷ್ಮರ ಮಾತಲ್ಲಿ ಅವನೇ ಹಾಳು ಮಾಡೋದಂತ ಅವ್ರು ಅಲ್ಲಲ್ಲೇ ಹೇಳ್ತಾರೆ, ಕರ್ಣನಿಂದಲೇ ಹಾಳಾಗಿದ್ದು ಅಂತ. ನೋಡಿ, ಉಳಿದವರಿಗೆ ವಿಶೇಷಣಗಳನ್ನ, ಕೆಟ್ಟ ವಿಶೇಷಣಗಳನ್ನ ಬಳಸಲಿಲ್ಲ. ಆ ನಿನ್ನ ಪ್ರಿಯನಾದ ತಮ್ಮ ದುಶ್ಯಾಸನ, ಸುಬಲನ ಮಗ ಶಕುನಿ, ಇಷ್ಟೇ ಹೇಳಿ. ಇವನಿಗೆ ದುರ್ಜಾತಿಯ ಪರಶುರಾಮರಿಂದ ಶಪಿತನಾದ ಸೂತಪುತ್ರ ಕರ್ಣನ ಮಾತು ಕೇಳುವುದು ಅಂತ. ಇದು ಯಾಕೆ ಭೀಷ್ಮಾಚಾರ್ಯರು ಪದೇ ಪದೇ ಈ ತರ ಜಾತಿ ನಿಂದೆ ಮಾಡ್ತಾರೆ ಪ್ರಶ್ನೆ ಬರುತ್ತೆ. ನೀವೇ ಬೇರೆ ಬೇರೆ ಸಂದರ್ಭದ ಕಥೆಗಳನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಮನುಷ್ಯನ ವರ್ತನೆಯಿಂದ ಅವನ ಕುಲ ನಿರ್ಣಯ. ನಿನ್ನೆ ದಿವಸ ಸುಧನ್ವನ ಕಥೆ ಕೂಡ ಅದನ್ನೇ ಹೇಳಿತು. ಅವನು ಬಂದು ಸಿಂಹಾಸನದಲ್ಲಿ ನಾನು ಈಕ್ವಲ್ ಕೂತ್ಕೋತೇನೆ ಅಂದ್ರೆ ಅವನ ಕುಲದಿಂದ ಭ್ರಷ್ಟ. ಅವನು ನಿಜವಾಗಿ ತಪಸ್ವಿ, ಬ್ರಾಹ್ಮಣ, ಬ್ರಹ್ಮ ಜಿಜ್ಞಾಸು ಅಂತಾದ್ರೆ ನಾನು ನಿನ್ನ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದಿಲ್ಲಪ್ಪ, ನಾನು ನೀನು ಕರೆದೋದಕ್ಕೆ ಗೌರವ ಕೊಟ್ಟು ನಮಿಸ್ತೇನೆ ಅಂತ ಅಂದ. ಸಿಂಹಾಸನದಲ್ಲಿ, ರಾಜಸಿಂಹಾಸನದಲ್ಲಿ ನಾನು ಬ್ರಾಹ್ಮಣ ಅಂತ ಕೂತ್ಕೊಳ್ಳೋದಕ್ಕಲ್ಲಪ್ಪ, ಅದು ನಾನು ಬ್ರಾಹ್ಮಣ, ನನ್ನ ಯೋಗ್ಯತೆಗೆ ಅನುಗುಣವಾಗಿ ನಾನು ಯಾವ್ದ್ರಲ್ಲಿ ಕೂತ್ಕೊಳ್ಬೇಕು ಅದನ್ನು ಕೂತ್ಕೋಬೇಕು. ಆಗ ಅವನೇನಂದ, ಯಾಕೆ ನೀನ್ ಕೆಳಗ್ ಕೂತ್ಕೋತಿ ಅಂದ್ರೆ ನೀನ್ ನನಗಿಂತ ಕಡಿಮೆ, ಅದರಿಂದ ಕೆಳಗ್ ಕೂತ್ಕೊಳ್ತಿ ಅಂತ ಇವ ಅಂದ ವಿರೋಚನ. ಆದ್ರೆ ಸುಧನ್ವ ಏನು ಹೇಳಿದ, ನಾನು ಮನೆಯಲ್ಲಿ ಕೂತ್ರು ದರ್ಭೆಯಲ್ಲಿ ಕೂತ್ರು ಸಂದರ್ಭ ಬಂದಾಗ ನೀನು ನನ್ನ ಜೊತೆಗೆ ಮಾತಾಡ್ಲಿಕ್ಕೆ ಬಂದ್ರೆ ನೀನು ನನ್ನ ಸಮಾನದ ಆಸನದಲ್ಲೇ ಕೂತ್ಕೊಳ್ತೀಯಪ್ಪ, ನೀನೇನ್ ಸಿಂಹಾಸನದಲ್ಲಿ ಕೂತ್ ಮಾತಾಡಲ್ಲ. ಸಮಯಕ್ಕನುಗುಣವಾಗಿ ಕುಲಾಚಾರಗಳು ಬದಲಾಗ್ತವೆ. ಆಚಾರದಿಂದ ಕುಲವೇ ಹೊರತು ಕುಲವೇ ಆಚಾರ ಅಲ್ಲ. ಇವನ ಆಚಾರ ಚೆನ್ನಾಗಿಲ್ಲ ಅಂತ ಅವ ಪದೇ ಪದೇ ನೀನು ಹಾಗೆ ಅಂತ ನಿಲ್ಲಿಸು. ಇದನ್ನ ನಾವು ಗಮನಿಸ್ಬೇಕು. ಭೀಷ್ಮಾಚಾರ್ಯರಿಗೆ ನಿಂದಿಸಬೇಕಾದದ್ದು ಜಾತಿಯನ್ನಲ್ಲ. ಭೀಷ್ಮಾಚಾರ್ಯರಿಗೆ ನಿಂದಿಸಲಿಕ್ಕಿರುವುದು ಅವನ ಆಚಾರ ಸರಿ ಇಲ್ಲ. ಕುಲವ ನಾಲಗೆ ಅರುಹಿತು ಅಂತ ಪಂಪನದೇ ಒಂದು ಮಾತು ಇದೆ. ನೀನು ಯಾವ ಕುಲ ಅಂತ ನಿನ್ನ ಮಾತಿನಿಂದ ಗೊತ್ತಾಗತ್ತೆ. ಇಂಥ ಮಾತುಗಳಿಂದ ಅವನನ್ನ ಕೇಳಿ ಅವನು ಮಾಡಿದ ಎಲ್ಲಾ ಕೆಟ್ಟ ಸಲಹೆಗಳನ್ನ ಕೇಳಿ ಎಷ್ಟು ಬಾರಿ ದುರ್ಯೋಧನ ತಪ್ಪಿದ್ದಾನೆ, ಇಡೀ ವಂಶ ಹೇಗೆ ಒಂದು ಕೆಟ್ಟ ದಾರಿಯಲ್ಲಿ ಹೋಗ್ತಿದೆ ಗಮನಿಸ್ತಿದ್ದಾನೆ. ಅದರ ಕೋಪಕ್ಕೆ ಈ ತರದ ಪ್ರಯೋಗ ನೋಡಿ. ಇಷ್ಟಾದಾಗ ಧೃತರಾಷ್ಟ್ರನಿಗೆ ಈ ಭೀಷ್ಮರ ಮಾತಿಗೆ ಏನಾದ್ರು ಪ್ರತಿಕ್ರಿಯಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹಿಂಗ್ ಹೇಳೋದು.
ಅವನಿಗೆ ಎದುರಿಗಿರುವ ದುರ್ಯೋಧನ ಮುಖ್ಯ ಈಗ, ಅಥವಾ ದುರ್ಯೋಧನ ಮಾತಾಡಿಲ್ಲ, ಏಕಾಏಕಿ ಇವನು ಮಾತಾಡುವ ಧೈರ್ಯ ಇಲ್ಲ ಧೃತರಾಷ್ಟ್ರನಿಗೆ. ಮುಂದೇನಾಯ್ತು ಹೇಳು ಅಂತ ಬೇಗ ಈ ಕಡೆಗೆ. ಅಲ್ಲಿ ಮತ್ತೇನೇನು ಮಾತಾಯ್ತು ಹೇಳು, ಅವರು ಇನ್ನು ಯಾರಿದ್ರು ಅಲ್ಲಿ ಅರ್ಜುನ ಮಾತ್ರ ಇದ್ನ, ಭೀಮಸೇನ ಇದ್ನ, ಅಥವಾ ಬೇರೆ ಬೇರೆ ರಾಜರು ಇದ್ರ, ಅವ್ರ ಬಗ್ಗೆ ಎಲ್ಲ ಹೇಳು ಅಂತ. ಇವನ್ ಪುನಃ ಒಂದಷ್ಟು ಅಲ್ಲಿರುವ ರಾಜರುಗಳನ್ನೆಲ್ಲ ಉಲ್ಲೇಖ ಮಾಡ್ತಾನೆ. ಅವ್ರು ಹೇಗೆ ರಾಜ್ಯ ವಿಂಗಡಣೆ ಮಾಡುವುದು ಅಂತ ತೀರ್ಮಾನ ಮಾಡಿದ್ದಾರೆ ಅನ್ನುವುದನ್ನು ಹೇಳ್ತಾನೆ. ರಾಜ್ಯ ಅಂದ್ರೆ ಯುದ್ಧದಲ್ಲಿ ಪಕ್ಷವನ್ನ ಯುದ್ಧಕ್ಕೆ ಹೋರಾಟ ಮಾಡುವುದಕ್ಕೆ ಯಾರ್ಯಾರು ಮುಖಾಮುಖಿ ಆಗುವುದು ಅಂತ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ನೋಡಿ, ಇದೆಲ್ಲ ಗೊತ್ತಾಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಅಲ್ಲಿ ಮಾತುಕತೆಯಲ್ಲಿ ಗೊತ್ತಾಗ್ಲಿಲ್ಲ, ಇಲ್ಲಿ ಸಂಜಯ್ ಹೇಳುವಾಗ ಗೊತ್ತಾಗುತ್ತೆ. ಅವ ಹೇಳ್ತಾನೆ, ಧೃಷ್ಟದ್ಯುಮ್ನ ಸೇನಾ ನಾಯಕ ಅಂತ ಅವರು ನಿರ್ಣಯ ಮಾಡಿ ಆಗಿದೆ. ಯುಧಿಷ್ಠಿರನೇ ಶಲ್ಯನ ಜೊತೆಗೆ ಹೋರಾಡಬೇಕು ಅಂತಲೂ ತೀರ್ಮಾನ ಮಾಡಿದ್ದಾರೆ. ಭೀಮಸೇನ ದುರ್ಯೋಧನನನ್ನು ನೋಡಿಕೊಳ್ಬೇಕು ಅಂತ ಅವರು ಫಿಕ್ಸ್ ಮಾಡಿದ್ದಾರೆ. ಅರ್ಜುನನೇ ಕರ್ಣನಿಗೆ ವಿರೋಧಿಯಾಗಿ ಹೋರಾಡಬೇಕು ಅಂತ ಅವರು ಈಗಲೇ ತೀರ್ಮಾನಿಸಿದ್ದಾರೆ. ಇದೆಲ್ಲ ಹೇಳ್ತಾನ ಅವನು. ಶಕುನಿಯನ್ನು ನಕುಲ ನೋಡ್ಕೊಳ್ಬೇಕು, ಇಂತಿಂಥವರಿಗೆ ಇಂತಿಂಥ ರಾಜರು, ಇವರಿವರನ್ನ ಒಂದು ವೇಳೆ, ಆಮೇಲೆ ಸಪೋಸ್ ಅಭಿಮನ್ಯು ಒಂದಿಷ್ಟು ಜನ ನೋಡ್ಕೊಳ್ತಾನೆ ಅಂತ ಇದೆ, ಇವರು ಇಷ್ಟು ಜನ ನೋಡ್ಕೊಳ್ತಾರೆ ಅಂತಿದೆ. ಒಂದು ವೇಳೆ ಅವ್ರು ಯಾರಾದ್ರೂ ಸೋತ್ರೆ ಆಗ ಅವರನ್ನೆಲ್ಲ ಮತ್ತೆ ಅರ್ಜುನ ನೋಡ್ಕೊಳ್ಳೋದು ಅಂತಲೂ ಅವರು ಈಗಾಗಲೇ ತಮ್ಮ ಯೋಜನೆಯನ್ನ ಸಿದ್ಧ ಮಾಡಿದ್ದಾರೆ. ಅವರ ಯೋಜನೆಯ ಪ್ರಕಾರ ಅವರು ಹೇಗೆ ಅಷ್ಟು 11 ಅಕ್ಷೋಹಿಣಿ ಸೇನೆಯನ್ನ ಎದುರಿಸ್ಲಿಕ್ಕೆ 7 ಅಕ್ಷೋಹಿಣಿ ಸೇನೆ ಹೆಂಗ್ ಕೆಲಸ ಮಾಡ್ಬೇಕು, ಯಾವ ರಾಜರು ಯಾರನ್ನು ಮುಖಾಮುಖಿ ಮಾಡ್ಬೇಕು, ಯಾರನ್ನು ಯಾರು ಕೊಲ್ಬೇಕು, ಶಿಖಂಡಿ ಅಂತ ಒಬ್ಬನು ಈಗಾಗಲೇ ಸಿದ್ಧನಾಗಿದ್ದಾನೆ. ಅಂಬೆಯಾಗಿದ್ದಂತಹ ಶಿಖಂಡಿ, ಒಂದು ಕಾಲಕ್ಕೆ ಅಂಬೆ ಇದ್ದವಳು ತಪಸ್ಸು ಮಾಡಿ ಅವಳು ದೃಪದನ ಮನೆಯಲ್ಲಿ ಶಿಖಂಡಿಯಾಗಿ ಹುಟ್ಟಿ ಅವಳಿಗೆ ಹೆಣ್ಣುತನವನ್ನ ಸ್ಥೂಲಕರ್ಣ ಅನ್ನುವ ಯಕ್ಷನ ಮೂಲಕ ಕಳಚಿಕೊಂಡು ಅವಳು ಮತ್ತೆ ಗಂಡು ಶಿಖಂಡಿಯ ಹಾಗೆ ಬಂದು ನಿಂತು ಭೀಷ್ಮನನ್ನು ವಿರೋಧಿಸುವುದಕ್ಕೆ ಅವರ ಜೊತೆಗೆ ಸೇರಿಕೊಂಡಿದ್ದಾಳೆ. ಆ ಶಿಖಂಡಿ ಕೂಡ ತಾನು ಈಗ ಭೀಷ್ಮರನ್ನು ಕೆಡುವುದಕ್ಕೆ ಹೇಗೆ ಯುದ್ಧ ಮಾಡುವುದು, ಯಾರನ್ನು ಮುಂದಿಟ್ಕೊಳ್ಳೋದು ಅನ್ನೋದನ್ನು ಕೂಡ ತೀರ್ಮಾನ ಮಾಡಿದ. ಹೀಗೆ ಪ್ರತಿಯೊಬ್ಬರ ವಿಚಾರವನ್ನ ಬಿಡಿಸಿ ಲೆಕ್ಕ ಕೊಡ್ತಾರೆ. ಹಾಗೆ ಲೆಕ್ಕವನ್ನ ಬಿಡಿಸಿ ಹೇಳಿದಾಗ ಇವನು ಮತ್ತೆ ನನಗೆ ಎದೆಯೆಲ್ಲ ಡವಡವ ಹೊಡ್ಕೊಳ್ಳುತ್ತೆ, ನನಗೆ ನಮ್ಮವರೆಲ್ಲ ನಾಶ ಆಗ್ತಾರೆ ಅಂತ ಭಯ ಆಗುತ್ತೆ, ಇವ್ರು ಯಾರು ಕೂಡ ಬದುಕುದಿಲ್ಲ ಅಂತ ನನಗೆ ಗೊತ್ತಾಗುತ್ತೆ, ಆ ಭೀಮಸೇನನನ್ನು ಎಣಿಸಿದ್ರೆ ನಾನು ಬೆವರ್ತೇನೆ ಅಂತ ಭೀಮಸೇನನ ಬಗ್ಗೆ ಬಹಳ ಭಯಾನಕವಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ ಧೃತರಾಷ್ಟ್ರ. ಅವನು ಹೇಳ್ತಾನೆ, ನಾನು ಆ ಭೀಮಸೇನನ ಪರಾಕ್ರಮವನ್ನ ಬೇರೆ ಬೇರೆಯವರಿಂದ ಕೇಳಿದಾಗಲೇ ಮೈ ನಡುಕ ಬಂದಿದೆ. ಅವನು ಕೊಂದಂತಹ ಜರಾಸಂಧ ವಧೆ ಅದು ಸಾಮಾನ್ಯದ್ದಲ್ಲ. ಅದಕ್ಕೆ ಪೂರ್ವದಲ್ಲಿ ಹಿಡಿಂಬ, ಬಕಾಸುರನಂತಹ ಬಕಾಸುರ, ಇಡೀ ಊರೇ ಸೇರಿ ಹೆದರಿದ್ದಂತಹ ಆ ರಾಕ್ಷಸನನ್ನು ಕೊಂದ ಭೀಮಸೇನ. ಆ ಭೀಮಸೇನನ ಬಗ್ಗೆ ಅವನು ಆಕಾರ ಎಲ್ಲ ವರ್ಣಿಸ್ಲಿಕ್ಕೆ ಶುರು ಮಾಡ್ತಾನೆ. ಭೀಮಸೇನ ಎದ್ದು ನಿಂತರೆ ಒಂದು ತಾಳೆ ವೃಕ್ಷದ ಹಾಗೆ ಇದ್ದಾನೆ. ಅವನು ಗೌರವರ್ಣ, ಕೆಂಪು ಕಣ್ಣು, ಸದಾ ಹುಬ್ಬುಗಂಟಿಕ್ಕಿಕೊಂಡೇ ಇರುವವನು, ಎಂದು ಸಂತೋಷದ ಸಂದರ್ಭದಲ್ಲೂ ನಗುವವನಲ್ಲ. ಎಲ್ಲ ಹೇಳಿ ನಮಗೊಂದು ಪ್ರಶ್ನೆ ಬರುತ್ತಲ್ಲ, ನೀನ್ ಯಾವಾಗ ನೋಡಿದಿ ಮರ, ನಿಂಗೆ ಯಾವಾಗಿತ್ತು ಕಣ್ಣು ಅಂತ ತಕ್ಷಣ ಹೇಳ್ತಾನೆ, ಹೀಗೆ ವ್ಯಾಸರೇ ನನಗೆ ಅವನ ಬಗ್ಗೆ ವಿವರಿಸಿದ್ದಾರೆ. ಅವನು ಕೋಪಿಸಿಕೊಂಡರೆ ರುದ್ರ, ಬಿಲ್ವಿದ್ಯೆಗೆ ನಿಂತರೆ ದ್ರೋಣ, ಗದಾಯುದ್ಧಕ್ಕೆ ನಿಂತರೆ ಯಾರೂ ಸರಿಸಾಟಿಯಲ್ಲ. ಅಂಥ ಮಹಾಬಲಶಾಲಿ, ಬಲದಲ್ಲಿ ಅತಿಬಲ ಆ ಭೀಮಸೇನ ಬರೇ ಕೋಪಿಷ್ಠ, ದೈಹಿಕ ಆಕಾರ ಇಷ್ಟು ಮಾತ್ರವಲ್ಲ, ಅವನಿಗೆ ಹಳೆಯ ಸೇಡಿನ ಕೋಪ ಇದೆ. ಅದರ ಜೊತೆಗೆ ಇಷ್ಟು ದಿನ ತಡೆದುಕೊಂಡು ಆ ಒಂದು ಕಷ್ಟ ಸಹನೆ ಇದೆ. ಎಲ್ಲ ಕೂಡಿ ಬಂದರೆ ನನ್ನವರು ಭಸ್ಮವಾಗಿ ಹೋಗುವುದು ಖಂಡಿತವಪ್ಪ. ಏನು ಮಾಡುವುದು? ನನ್ನವರು ನನ್ನ ಮಾತು ಕೇಳುವುದಿಲ್ಲವಲ್ಲ. ನನಗೆ ಗೊತ್ತು, ಒಬ್ಬರೂ ಉಳಿಯುವುದಿಲ್ಲ, ಸುಟ್ಟು ಭಸ್ಮವಾಗುವುದು ನನಗೆ ಕಾಣಿಸುತ್ತಿದೆ. ಕುರುವಂಶ ಬದುಕುವುದಿಲ್ಲ, ಕುರುವಂಶದ ಎಲ್ಲರೂ ಸಾಯುತ್ತಾರೆ. ಇಷ್ಟೆಲ್ಲ ಗೊತ್ತಿದ್ದರೂ ನಾನು ನನ್ನ ಮಗನಿಗೆ ಏನೂ ಹೇಳಲ್ಲ ಅಂತ ಪರಿತಪಿಸ್ತಾನೆ. ಸಂಜಯ್ ಹೇಳ್ತಾನೆ, ನೀನು ಇಷ್ಟೆಲ್ಲ ಬಲ್ಲವನು, ನಿನಗೆಲ್ಲವೂ ಗೊತ್ತು, ಹಾಗಿದ್ದು ನೀನು ಯಾಕೆ ಒಂದು ಮಾತನ್ನು ನಿನ್ನ ಮಗನಿಗೆ ನೀನು ಯುದ್ಧ ಮಾಡಕೂಡದು ಅಂತ ಯಾಕೆ ತಾಕೀತು ಮಾಡೋದಿಲ್ಲ? ನಿನಗೆ ಯಾವ ಕೊರತೆ? ಒಬ್ಬ ತಂದೆಯಾದವನು ಉಚ್ಚ ಮಟ್ಟದ ಮಿತ್ರನಂತಿರಬೇಕು. ಸಂದರ್ಭ ಬಂದಾಗ ಹಿತವನ್ನು ಹೇಳಿ
ಹಿತವಲ್ಲದ ಸಂದರ್ಭಗಳಲ್ಲಿ ಹೀಗಲ್ಲ ಎಂದು ಒಂದು ವೇಳೆ ಹೇಳದೇ ಇದ್ದರೆ ಅದು ದ್ರೋಹ ಬಗೆದ ತಂದೆಯಾಗುತ್ತದೆ. ನೀನು ದ್ರೋಹ ಬಗೆದ ತಂದೆಯಂತೆ ವರ್ತಿಸುತ್ತಿದ್ದಿ. ದ್ರೋಹ ಬಗೆಯುವವನು ತಂದೆಯೂ ಅಲ್ಲ, ಸಮಯಕ್ಕೆ ಉಪದೇಶಿಸಿದವನು ಗುರುವೂ ಅಲ್ಲ. ನೀನು ಯಾಕೆ ಉಪದೇಶಿಸುವುದಿಲ್ಲ? ಯಾವುದು ನಿನ್ನನ್ನು ತಡೆಯುತ್ತಿದೆ? ಹೇಳು ನಿನ್ನ ಮಗನಿಗೆ. ಮುಂದೆ ಬೇರೆ ರಾಜರುಗಳ ಬಗ್ಗೆ ಹೇಳು, ಇವ ಮತ್ತೆ ಮಾತು ಬದಲಾಯಿಸು. ಇವನಿಗೆ ಮಗನ ಮಟ್ಟಿಗೆ ಹೇಳುವ ಧೈರ್ಯವೇ ಇಲ್ಲ ಅನ್ನೋದು ಇಂಥ ಸಂದರ್ಭಗಳಲ್ಲೆಲ್ಲ ಗೊತ್ತಾಗುತ್ತೆ. ಬಹಳ ಜನ ಇದ್ದಾರೆ ನಮ್ಮ ಜೊತೆಗೆ, ಅನೇಕರು ನಮಗೆ ಇಂಥವ್ರು ಸಿಗ್ತಾರೆ. ತುಂಬಾ ಒಳ್ಳೆಯವರು ಇರ್ತಾರೆ, ಬಹಳ ಸಜ್ಜನರು, ಮನೆಯಲ್ಲಿ ಮತ್ತು ಹೊರಗೆ ಸಾರ್ವಜನಿಕವಾಗಿ ಬಂಧುಗಳ ಜೊತೆಗೆ ಎಲ್ಲಾ ಚೆನ್ನಾಗಿರ್ತಾರೆ. ಮಗನ ವಿಷಯದಲ್ಲಿ ಮಾತ್ರ ತಪ್ಪುಗಳನ್ನು ಹೇಳಲ್ಲ. ಇದು ಏನು ದುರಂತವೋ ಗೊತ್ತಿಲ್ಲ. ಅದು ಪಾಪ ಪರಂಪರೆಗೆ ಏನು ಕಾರಣ? ಒಟ್ಟಿನಲ್ಲಿ ಧೃತರಾಷ್ಟ್ರ ತಾನಾಗಿ ಹೇಳುವುದೇ ಇಲ್ಲ. ಇಷ್ಟಾಗುವಾಗ ಪುನಃ ಇವನು ಅವರಿಗೇನು ಸಾಮಾನ್ಯ ಬಲವ? ಆ ಪಾಂಡವಾದಿಗಳು ಬಂದ್ರೆ ಅವರು ಮಾತ್ರ ಬರೋದಿಲ್ಲ, ಅವರ ಜೊತೆಗೆ ಎಲ್ಲಾ ದೇವತೆಗಳು ಬರ್ತಾರೆ. ಅವರ ದೇವತೆಗಳ ಸಾಮರ್ಥ್ಯದ ಜೊತೆಗೆ ಅವರು ಬಂದ್ರೆ ನಾವು ಎಲ್ಲಿ ಹುಳು ಕಡ್ಡಿ ಭಸ್ಮಾಗಿ ಹೋಗಿಕೊಂಡು ಬಣವಿಗೆ ಹುಲ್ಲಿನ ಬಣವಿಗೆ ಬೆಂಕಿ ಇಟ್ಟ ಹಾಗೆ ಒಂದು ಕ್ಷಣದಲ್ಲಿ ಉರಿದು ಹೋಗ್ತೇವೆ. ನನ್ನ ಮಕ್ಕಳಿಗೆ ತಿಳಿಯುವುದಿಲ್ಲ, ನಾನು ಕೂಗಿ ಕಿರುಚಿ ಹೇಳಿದರೂ ಇವನಿಗೆ ಕೇಳಿಸುವುದಿಲ್ಲವಲ್ಲ ಅಂತಂದ್ರೆ, ಅಲ್ಲೇ ಇದ್ರು ಸಭೆಯಲ್ಲಿ ಎಲ್ಲರಿಗೂ ಗೊತ್ತಾಗುವಂಗೆ ಹೇಳಿಲ್ವ ಇವನ ಅಸಹಾಯಕತೆಯನ್ನು? ನಾನು ಕೂಗಿ ಕಿರುಚಿ ಹೇಳಿದರೂ ಇವನಿಗೆ ಕೇಳಿಸುವುದಿಲ್ಲವಲ್ಲ, ಏನು ಮಾಡಲಿ? ದುರ್ಯೋಧನ ಹೇಳ್ತಾನೆ, ನೀನು ಆಗದಿಂದ ಅವರನ್ನೇ ಬಹಳವಾಗಿ ಕೊಂಡಾಡುತ್ತಿ. ಅವರ ಸಾಮರ್ಥ್ಯದ ಬಗ್ಗೆ ನಿನಗೆ ಇಷ್ಟೊಂದು ನಂಬಿಕೆ. ಅವರು ಒಂದೊಮ್ಮೆ ನಮಗೆ ಎದುರಾದರೆ ಅದೇನು ನಮಗೆ ಸಾಮರ್ಥ್ಯವೇ ಇಲ್ಲ ಅನ್ನುವ ಹಾಗೆ ನಮ್ಮ ಬಗ್ಗೆ ಕನಿಷ್ಠವಾಗಿ ಯೋಚಿಸುತ್ತೀಯಪ್ಪ. ನಿನಗೆ ನಮ್ಮ ಸಾಮರ್ಥ್ಯದ ಬಗ್ಗೆ ಗೊತ್ತಿಲ್ಲದ ಹಾಗೆ ಕಾಣಿಸುತ್ತದೆ. ನೀನು ನನ್ನ ಸಾಮರ್ಥ್ಯವನ್ನು ತಿಳಿದಿಲ್ಲ. ಹೋಗಲಿ, ನಮ್ಮ ಜೊತೆಗಿರುವ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಎಲ್ಲರನ್ನು ಯೋಚಿಸು. ಭೀಷ್ಮ ಅಂತೂ ಇಚ್ಛಾಮರಣಿ, ಯಾರಿಂದ ಸಾಯುವವನಲ್ಲ. ಸಾವೇ ಇಲ್ಲದವನ ಯುದ್ಧಕ್ಕೆ ನಿಂತರೆ ಏನಾದೀತು? ಯೋಚನೆ ಮಾಡಿ. ಒಬ್ಬನನ್ನು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲದ ಒಬ್ಬ ಮಹಾಯೋಧ ನಮ್ಮ ಜೊತೆಗಿದ್ದಾನೆ, ಅವನು ನಿಂತರೆ ಯಾರು ಎದುರು? ಆಗಲಿ, ಉಳಿದವರಿದ್ದಾರಲ್ಲ, ಅಶ್ವತ್ಥಾಮ, ಕೃಪಾ, ದ್ರೋಣಾಚಾರ್ಯರು ಏನು ಕಡಿಮೆಯೇ? ದ್ರೋಣಾಚಾರ್ಯರ ಬಗ್ಗೆ ನಿನಗೆ ಅನುಮಾನವ? ಅವರಿಂದ ಬಿಲ್ವಿದ್ಯೆ ಕಲಿತವ ಅರ್ಜುನ, ಅವನು ದ್ರೋಣಾಚಾರ್ಯರನ್ನು ಮೀರುತ್ತಾನ? ಇನ್ನು ಕೃಪಾ ಮತ್ತು ಕೃಪಿ ಹಾಗೆ ಎಲ್ಲ ನಮ್ಮ ಜೊತೆಗೆ ಅಯೋನಿಜರಿದ್ದಾರೆ. ಅಯೋನಿಜರು ಅಂದರೆ ಬಹಳ ಬಲಿಷ್ಠರು ಎಂದೇ ಅರ್ಥ. ಅವರು ಹುಟ್ಟುತ್ತಾ ಬಹಳ ದೊಡ್ಡ ವಿಶೇಷ ತಪಸ್ಸಿನಿಂದಲೇ ಹುಟ್ಟಿದವರು. ಇಂಥವರು ನಮ್ಮ ಜೊತೆಗಿರುವಾಗ ನಿನಗೆ ಯಾಕೆ ಭಯ? ಹೌದು, ಒಂದು ವೇಳೆ ತಪಸ್ಸಿಗೆ ಕುಳಿತವರಷ್ಟೇ ನಮ್ಮ ಜೊತೆಗಿದ್ದಾರೆ ಎಂದು ನೀನು ಭಾವಿಸಿದ್ದರೆ, ನಮ್ಮ ಜೊತೆಗಿರುವ ಇನ್ನೂ 11 ಅಕ್ಷೋಹಿಣಿ ಸೇನೆಯ ದೊರೆಗಳೇನು ಕಡಿಮೆ ಇದ್ದಾರಾ? ಅವರು ಮಾಡಬಹುದಾದ ಸಾಮರ್ಥ್ಯಗಳ ಬಗ್ಗೆ ಯಾಕೆ ಯೋಚಿಸುವುದಿಲ್ಲ? ಪದೇ ಪದೇ ಪಾಂಡವರ ಸಾಮರ್ಥ್ಯ ಹೇಳಿ ಯಾಕೆ ಕಡಿಮೆ ಮಾಡಿಕೊಳ್ಳುತ್ತಿ? ಅದರಿಂದ ನಿನ್ನ ಭಯ ಹೆಚ್ಚಾಗಿದೆ. ಒಮ್ಮೆ ನಮ್ಮ ಕಡೆಗೆ, ನಮ್ಮ ಸಾಮರ್ಥ್ಯದ ಬಗ್ಗೆ, ನಮ್ಮ ಪರಾಕ್ರಮದ ಬಗ್ಗೆ ಯೋಚನೆ ಮಾಡು. ನಾನು ನಿತ್ಯನೆಂದಾದರೆ ಯಾರು ನನಗಿದ್ರು? ಯಾವ ಭೀಮಸೇನ? ನನಗೆ ಬಲರಾಮ, ಅಂಥ ಬಲರಾಮನೇ ಹೇಳಿದ್ದಾನೆ, ನಿನಗೆ ಭೂಮಿಯಲ್ಲಿ ಸಮಾನರಾದ ಗದಾಯುದ್ಧಧಾರಿಗಳಿಲ್ಲ. ಅಂಥ ನನ್ನನ್ನು ಯಾರು ಎದುರಿಸ್ತಾರೆ? ಹೋಗಲಿ, ಕರ್ಣನೇನು ಸಾಮಾನ್ಯನೇ? ಪರಶುರಾಮರಿಂದ, ಸಾಕ್ಷಾತ್ ನಮ್ಮ ದ್ರೋಣಾಚಾರ್ಯರಿಂದ, ಎಲ್ಲರಿಂದ ಅನುಗ್ರಹೀತನಾಗಿ ಅವರಿಂದ ವಿದ್ಯೆ ಪಡೆದವ ಕರ್ಣನನ್ನು ಕಡಿಮೆ ಎಂದು ಭಾವಿಸುತ್ತೀಯ? ಎಲ್ಲಕ್ಕೂ ಮಿಗಿಲಾಗಿ ಅವರ ಜೊತೆಗೆ ಎಷ್ಟು ಜನ ಇದ್ದಾರೆ ಲೆಕ್ಕ ಹಾಕು. 7 ಜನ, 8ನೆಯವರಿಲ್ಲ. ಪಂಚ ಪಾಂಡವರು, ಸಾತ್ಯಕಿ, ಬಿಟ್ಟರೆ ಧೃಷ್ಟದ್ಯುಮ್ನ. 8ನೆಯವರಿಲ್ಲ, 7 ಜನರಿಗಾಗಿ ಇಷ್ಟು ಗೋಗರಿಯುತ್ತೀಯ? ನಿನಗೆ ನಮ್ಮ ಸಾಮರ್ಥ್ಯದ ಬಗ್ಗೆ ಯಾಕೆ ಭರವಸೆ ಇಲ್ಲ ಅಪ್ಪ? ನಾವು ಎಷ್ಟು ಬಲಶಾಲಿಗಳು ಎಂಬುದನ್ನು ನೀನು ಯುದ್ಧ ಆದ ಮೇಲೆ ತಿಳಿಯುವವನೋ ಅಥವಾ ಈಗಲೇ ಅರ್ಥ ಮಾಡಿಕೊಳ್ಳುತ್ತೀಯೋ? ಪುನಃ ಇವನು ಹೇಳ್ತಾನೆ, ನೀನು ತಿಳಿದಂತೆ ಇಲ್ಲ. ಅವರು ಬಹಳ ಬಹಳ ದೇವತೆಗಳಿಗೂ ಸಹಾಯ ಮಾಡಿದವರು. ವರುಣನ ಅನುಗ್ರಹ ಅವರ ಜೊತೆಗಿದೆ. ವರುಣ ಸಾಕ್ಷಾತ್ ಯುದ್ಧಕ್ಕೆ ಬಂದರೂ ಬರಬಹುದು ಇವರಿಗೆ ಸಹಾಯ ನೀಡಲಿಕ್ಕೆ. ಅಂದು ಅಗ್ನಿಗೆ ಸಹಾಯ ಮಾಡಿದ್ದಾರೆ. ಅಗ್ನಿ ತಾನಾಗಿ ಬಂದು ಯುದ್ಧದಲ್ಲಿ ನಮ್ಮ ಜೊತೆಗೆ ಯುದ್ಧ ಮಾಡುವಾಗ ಪಾಂಡವರಿಗೆ ಸಹಾಯಕ್ಕೆ ನಿಲ್ಲಬಹುದು. ಅವರು ದೇವತೆಗಳ ಜೊತೆಗೆ ಬಂದದ್ದರಿಂದ ದೇವತೆಗಳ ಮುಂದೆ ಎದುರಾದಾಗ ಏನು ನಡೆಯುತ್ತದೆ, ಏನು ಯೋಚಿಸಿದ್ದೀಯಾ? ಅದು ಹೋಗಲಿ, ಇಂಥ ಪಾಂಡವರನ್ನ
ನಾವು ಎಷ್ಟು ಕೆಟ್ಟ ಕೆಟ್ಟ ಸಮಸ್ಯೆಗಳನ್ನು ಶಿಕ್ಷೆಗಳನ್ನು ಕೊಟ್ಟು ದಂಡಿಸಿದ್ದೇವೆ. ಅದಕ್ಕೆ ದೇವತೆಗಳೆಷ್ಟು ಕುಪಿತರಾಗಿದ್ದಾರೆ ಗೊತ್ತಾ? ಅವರು ನಮ್ಮ ಜೊತೆಗೆ ಬಂದಾರ? ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರು ನೀನು ಹೇಳುತ್ತಿ, ಅವರೇನು ಮಾಡಿಯಾರು? ಅವರಿಗೆ ಆಗಲೇ ಯುದ್ಧ ಬೇಡ ಅನ್ನುವ ಮನಸ್ಥಿತಿ ಇದೆ. ಯುದ್ಧ ಬೇಡ ಅನ್ನುವ ಮನಸ್ಥಿತಿಯವರು ಒತ್ತಾಯಕ್ಕೆ ಯುದ್ಧ ಮಾಡಿದರೆ ಅದರಲ್ಲಿ ಎಷ್ಟು ಪಾಲ್ಗೊಳ್ಳುವಿಕೆ ಇದ್ದೀತು? ನೀನು ಹೇಳಿದಷ್ಟು ಸರಳವಿಲ್ಲ ದುರ್ಯೋಧನ. ನೀನು ಸಂಧಾನ ಮಾಡಿಕೋ, ಬದುಕಿಕೋ, ನನ್ನ ಮಾತು ಕೇಳು, ನಾವೆಲ್ಲರೂ ಬದುಕುವಂತೆ ಮಾಡು. ನಿನ್ನ ಕಾರಣವಾಗಿ ಎಲ್ಲರೂ ಸಾಯುವಂತಾಗುತ್ತಾರೆ. ಇವನು ಕೂಡಲೇ ನನಗೊಂದು ಬಹಳ ಆಶ್ಚರ್ಯ, ಎಲ್ಲೂ ಬಾರದ ಒಂದು ಕಥೆ ಹೇಳ್ತಾನೆ ದುರ್ಯೋಧನ. ಇದು ಎಲ್ಲೂ ಪೂರ್ವದಲ್ಲಿಲ್ಲ ಅಂಥದ್ದೊಂದು ಕಥೆ. ಇವೇನ್ ಹೇಳ್ತಾನೆ ಅಂದ್ರೆ, ಅಪ್ಪ ನಿನಗೊಂದು ಘಟನೆ ಗೊತ್ತಿಲ್ಲ, ಹಿಂದೆ ಹೀಗೆ ನಡೆದಿತ್ತು. ಅಂದು ನಾವು ಇವರು ಸೋತ ಬಳಿಕ ವನವಾಸಕ್ಕೆ ಕಳುಹಿಸಿದೆವಲ್ಲ, ಆ ವನವಾಸಕ್ಕೆ ಕಳುಹಿಸಿದ ತಕ್ಷಣ ಅವರಿನ್ನೂ ಇಂದ್ರಪ್ರಸ್ಥದವರೆಗೂ ಹೋಗಿರಲಿಲ್ಲ, ಯುದ್ಧದ ಸೇನೆಯ ಜೊತೆಗೆ ಮರಳಿ ಬಂದಿದ್ದರು. ಇದು ಎಲ್ಲಿ ಇಲ್ಲ ಉಲ್ಲೇಖ. ನಾನು ಹಿಂದೊಂದು ನಿಮಗೆ ಹೇಳಿದೆ, ದ್ರೌಪದಿ ನಕ್ಕಳು, ಭೀಮ ಹೀಗೆ ಹೇಳಿದ ಅಂತ ಸುಳ್ಳು ಹೇಳ್ತಾನೆ ದುರ್ಯೋಧನ ಅಂತ. ಇಲ್ಲಿ ಇನ್ನೊಂದು ಸಾಕ್ಷಿ, ಸುಳ್ಳು ಕಥೆಗಳನ್ನ ಕ್ರಿಯೇಟ್ ಮಾಡಿ ತಾನು ಬೂಸ್ಟ್ ಮಾಡ್ಕೋತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹೇಗೆ ಹೇಳ್ತಿದ್ದಾನೆ ನೋಡಿ. ಆಗ ಅವನು ಹೇಗೆ ನೋಡಿ, ಒಂದು ಕಥೆ ಕಟ್ಟುವಾಗ ಎಷ್ಟು ಜನರನ್ನು ತಾನು ಒಳಗೆ ಹಾಕೋತಾನೆ. ದಯವಿಟ್ಟು ಇದನ್ನು ಗಮನಿಸಿ. ಇಂಥವ್ರು ಈಗಲೂ ಇದ್ದಾರೆ. ಈ ತರ ಕ್ರಿಯೇಟ್ ಮಾಡಿ ಬಹಳ ಚೆನ್ನಾಗಿ ಟ್ಯಾಕ್ಟ್ಫುಲ್ಲಿ ತಾವು ಇಂಪ್ರೆಸ್ ಆಗ್ತಾರೆ ಇಡೀ ಫ್ಯಾಮಿಲಿಯಲ್ಲಿ. ಮತ್ತೆ ಯಾರನ್ನು ವಶ ಮಾಡಿದ್ರೆ ಚೆನ್ನಾಗಿ ವಶ ಮಾಡ್ಕೊತಾರೆ. ಏನು ಮಾತು ಅಂದ್ರೆ ಇವನದು. ಹಾಗೆ ಬಂದಾಗ, ಅಪ್ಪ ಇವನು ಮಾತಾಡೋದು ಹೇಗೆ ನೋಡಿ, ಅಪ್ಪ ನೀನಾದರೂ ನಿತ್ಯ ನನ್ನ ರಕ್ಷಣೆಯನ್ನು ನೋಡಿಕೊಳ್ಳುವ, ಸಿಂಹಾಸನದಲ್ಲಿ ರಾಜ, ನಿನ್ನ ರಕ್ಷಣೆ ನಾನು ಮಾಡುವುದು ನನ್ನ ಧರ್ಮ ಎಂದು ನನಗಾಗ ಅನಿಸಿತು. ಇಷ್ಟು ಜನ ಯುದ್ಧಕ್ಕೆ ಬಂದರೆ, ನಾವಾಗ ಸೇನೆಯವರಿರಲಿಲ್ಲ, ನಾವು ಇಷ್ಟು ಬಲಿಷ್ಠರೂ ಇದ್ದಿದ್ದಿಲ್ಲ, ನಮ್ಮ ಬಳಿ ಅಷ್ಟು ಸಂಪತ್ತೂ ಇರಲಿಲ್ಲ. ಅಂತ ಹೊತ್ತಿನಲ್ಲಿ ಅವರು ಬಂದಾಗ ನಾನು ನಿನ್ನನ್ನು ಹೇಗೆ ದಾಟಿಸುವುದು, ಹೇಗೆ ಉಳಿಸುವುದು ಗೊತ್ತಾಗದೆ ಇದೇ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರ ಬಳಿ ಹೋಗಿದ್ದೆ. ಅಲ್ಲಿ ಹೋಗು ಸುಳ್ಳು ಹೇಳಿರ್ಬೋದು. ಭೀಷ್ಮ, ದ್ರೋಣ, ಅಶ್ವತ್ಥಾಮ ಕೃಪರ ಹತ್ರ ಹೋಗಿ ಅವ್ರು ಬರ್ತಿದಾರಂತೆ, ಅವ್ರು ಬಂದು ನಮ್ಮ ಅಪ್ಪನನ್ನ ಸಿಂಹಾಸನ ಇಳಿಸ್ತಾರೆ ಅಂತ ಸುಳ್ಳು ಹೇಳಿರ್ಬೋದು. ಆದ್ರಿಂದ ಅವ್ರು ಸುಮ್ಮನೆ ಇದ್ದಾರೆ. ಇಲ್ಲ ಹಾಗಾಗಿಲ್ಲ ಅಂತ ಹೇಳ್ತಿಲ್ಲ ಅವರು ನೋಡಿ. ಅಂದ್ರೆ ಆ ದಿವಸವೇ ಸುಳ್ಳು ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ ಇವರು. ಇವರದ್ದೆಲ್ಲ ಟ್ಯಾಕ್ಟಿಕ್ಸ್ ಹೇಗಿರ್ತದೆ ಅಂದ್ರೆ, ಅಲ್ಲಿಂದ ಸುಳ್ಳನ್ನು ಪ್ಲಾನ್ ಮಾಡ್ತಾ ಬರೋದು. ಅದು ಗಟ್ಟಿ ಆಗ್ಬೇಕು ಆಮೇಲೆ ಒಂದ್ ದಿವಸ. ಆ ತರ ಸುಳ್ಳನ್ನು ಪ್ಲಾನ್ ಮಾಡ್ತಾರೆ. ಹಂಗೆ ಹೇಳಿ ಮುಂದೆ ಏನ್ ಮಾತಾಡ್ತಾನೆ ಅಂದ್ರೆ ಅವನು, ಆಗ ನಾನು ಅಸಹಾಯನಾಗಿ ಈ ನಾಲ್ವರ ಬಳಿ ಬಂದು ಹೇಳಿದೆ, ಯುಧಿಷ್ಠಿರ ತನ್ನ ಸಿಂಹಾಸನದ ಆಸೆಗಾಗಿ ಸೇನೆ ಕಟ್ಟಿಕೊಂಡು ಪಾಂಡವರ ಜೊತೆ ಇತ್ತ ಬರುತ್ತಿದ್ದಾನಂತೆ. ಈಗ ಅಪ್ಪನನ್ನು ಹೇಗೆ ಉಳಿಸುವುದು, ಸಿಂಹಾಸನ ಹೇಗೆ ಉಳಿಸುವುದು ಕೇಳಿದೆ. ಆಗ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯರು ಗಹಿಸಿ ನಕ್ಕು ತೋಳುಗಳನ್ನು ಬಡೆದು, ಯಾವ ಭಯಕ್ಕೆ ಒಳಗಾಗಿದ್ದೆ ದುರ್ಯೋಧನ? ಧೃತರಾಷ್ಟ್ರನನ್ನು ಸಿಂಹಾಸನದಿಂದ ಇಳಿಸಲಿಕ್ಕೆ ನಾವು ಬಿಡುತ್ತೇವೆಯೇ? ಯಾವ ವೈರಿಗಳು ಬಂದರೂ ನಾವು ಅವರನ್ನು ರಕ್ಷಿಸುವುದು ನಮ್ಮ ಹೊಣೆ ಎಂದಿದ್ದಾರೆ. ಈಗ ಅವರು ಬಿಟ್ಟು ಕೊಡುತ್ತಾರ? ಏಕಕಾಲಕ್ಕೆ ಅಪ್ಪನನ್ನು ಬುಟ್ಟಿಗೆ ಹಾಕೊಂಡ, ಆ 4 ಜನರನ್ನ ಒಂಥರ ಸಿಕ್ಕಿಸಿ ಹಾಕಿದ. ಹಂಗ ಅವತ್ ಮಾತು ಕೊಟ್ಟಿದ್ದಾರೆ, ಇವತ್ತು ಬಿಟ್ಟು ಕೊಡ್ತಾರ? ಒಂದು ಕಾಯಿ ಹೊಡೆಯುವಾಗ ಎಷ್ಟು ದಾಳ ಅಂತ ಉದುರಿಸ್ತಾರೆ ಇವರು ಅಂತ ಅಷ್ಟು ಹೇಳಿ, ಅಂಥ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮರು ಆಗ ಕೊಟ್ಟ ಭರವಸೆ ಇರುವಂತಹ ಆ 4 ಇರುವಾಗ ನೀನು ಭಯ ಪಡುವುದಾ? ಮತ್ತೊಂದು ಮಾತು ಹೇಳ್ತಾನೆ, ಅವರು 4 ಜೊತೆಗೆ ನಾನು ಯುದ್ಧಕ್ಕಾಗಿ ಹೊರಟಿದ್ದೇನೆ ಎಂದು ಭಾವಿಸಬೇಡ. ನಾನು ಅವರ ಮೇಲೆ ಭರವಸೆ ಇಟ್ಟು ಹೊರಟಿಲ್ಲ. ನಾನು ಸಂಪೂರ್ಣ ಭರವಸೆ ಇಟ್ಟು ಹೊರಟಿರುವುದು ಕರ್ಣ, ದುಶ್ಯಾಸನರ ಮೇಲೆ. ನನಗೆ ಅವರಿಬ್ಬರು ಸಾಕು. ನೀನು ಚಿಂತೆ ಮಾಡಬೇಡಪ್ಪ, ನಾವು ಯುದ್ಧ ಮಾಡಿಯೇ ಮಾಡುತ್ತೇವೆ. ಮತ್ತೆ ಮುಂದುವರೆದು ಹೇಳ್ತಾನೆ, ಪದೇ ಪದೇ ದೇವತೆಗಳು ಅವರು ರಕ್ಷಿಸುತ್ತಾರೆ. ಅಪ್ಪ, ದೇವತೆಗಳು ರಕ್ಷಿಸುತ್ತಾರೆ ಅಂತ ಹೇಳಿ ನೀನೇನ್ ಲೆಕ್ಕ ಕೊಟ್ಟಿ? ಅವತ್ತು ಅಗ್ನಿಗೆ ಉಪಕಾರ ಮಾಡಿದ್ರು ಇವರು, ಅವತ್ತು ಇಂದ್ರನಿಗೆ ಉಪಕಾರ ಮಾಡಿದ್ರು, ನಿವಾತಕ ವಚರನ್ನು ಕೊಂಡು, ಆದ್ರಿಂದ ಬರ್ತಾರೆ. ನೀನೇ ಹೇಳ್ತಿ ನೋಡಿ. ಎಂಥ ಆರ್ಗ್ಯುಮೆಂಟ್ ಇರುತ್ತೆ ದುರಾತ್ಮರಿಗೆ ಅಂದ್ರೆ, ಹೌದಲ್ಲ ಅನ್ನಿಸ್ಬೇಕು.
ದುರ್ಯೋಧನ ಆರ್ಗ್ಯುಮೆಂಟ್ ಏನಂದ್ರೆ, ಅಪ್ಪ ನಿನ್ನೆ ನನಗೆ ಉಪಕಾರ ಮಾಡಿದ್ದಕ್ಕೆ ಇವತ್ತು ನೆನಪಿಟ್ಟು ಪ್ರತಿಕ್ರಿಯಿಸುವುದು ಮನುಷ್ಯರ ಲಕ್ಷಣ. ಕಾಮಕ್ರೋಧಗಳನ್ನು ದಾಟಿದ ದೇವತೆಗಳು ಹಾಗಿರ್ತಾರ? ಅವರಿಗೆ ಅಂಥದ್ದೆಲ್ಲ ಇರುತ್ತಾ? ನಿನ್ನೆ ಉಪಕಾರ ಮಾಡಿದ್ದೇನೆ, ಇವತ್ತು ಅವನಿಗೆ ನಾನು ಉಪಕಾರ ಮಾಡ್ತೇನೆ. ಅವರು ಮನುಷ್ಯರಲ್ಲ ಅಪ್ಪ. ಅವರು ಅಂಥದನ್ನೆಲ್ಲ ಉಪೇಕ್ಷಿಸಿ ಬಿಡ್ತಾರೆ. ಇದಕ್ಕೆ ನಿನಗೆ ಆಧಾರ ಬೇಕಾ? ಒಂದು ವೇಳೆ ದೇವತೆಗಳು ಅವರ ಉಪಕಾರ ಸ್ಮರಣೆ ಮಾಡಿ ಅವರು ಪಾಂಡವರನ್ನು ರಕ್ಷಿಸುತ್ತಿದ್ದರೆ ವನವಾಸದಲ್ಲಿ ಯಾಕೆ ಕಷ್ಟ ಕೊಟ್ಟರು? ಆಗಲೇ ರಕ್ಷಿಸಿ ಬಿಡಬಹುದಿತ್ತಲ್ಲ. ಬದಲಿಗೆ ನನಗೆ ಉಪಕಾರ ಮಾಡಿದ್ದಾರೆ. ನಾನು ಸಂಪದ್ಭರಿತನಾಗಿದ್ದೇನೆ. ನನ್ನ ದೇಶದಲ್ಲಿ ಸುಭಿಕ್ಷೆ ಇದೆ. ನನ್ನ ರಾಜ್ಯದಲ್ಲಿ ನಾನು ಆಳುವ ಹೊತ್ತಿದೆ. ಮಳೆ ಬೆಳೆ ಎಲ್ಲ ಚೆನ್ನಾಗಿ ಇದೆ. ದೇವತೆಗಳು ನನಗೆ ಅನುಗ್ರಹಿಸಿದ್ದಾರೆ ಅಲ್ಲವಾ? ಯೋಚನೆ ಮಾಡು, ನಿನ್ನ ಮಾತು ಎಷ್ಟು ಸುಳ್ಳು. ದೇವತೆಗಳು ಹಾಗೆ, ಮನುಷ್ಯರ ಹಾಗಲ್ಲಪ್ಪ. ಮತ್ತೆ ನೀನು ಹಾಗೆ ನೋಡಿದರೆ ನೀನು ದೇವತೆಗಳನ್ನೇ ಕೊಂಡಾಡುವ ಮಾತಾಡಿದರೆ, ದೇವತೆಗಳು ಮತ್ತು ದೇವತೆಗಳಿಂದ ಸಹಕಾರ ಪಡೆದ ಇಂದ್ರಾದಿಗಳ ರಕ್ಷಣೆ ಅನುಗ್ರಹ ಪಡೆದ ಅರ್ಜುನ ಇವರೇ ಸಂಪತ್ತು ಅಂತ ಭಾವಿಸಿದ್ದೆ. ನಾನು ಎಂದೂ ನನ್ನ ಆತ್ಮ ಪ್ರಶಂಸೆ ಮಾಡಿಕೊಂಡವನಲ್ಲ. ಆದರೆ ನಿನಗೊಂದು ಮಾತು ಗೊತ್ತಿರಲಿ ಎಂದು ಇಂದು ಹೇಳುತ್ತೇನೆ. ಅಪ್ಪ, ನನಗೆ ಅನೇಕ ಶಕ್ತಿಗಳಿವೆ. ನಾನು ಸಿಡಿಲಿನಲ್ಲಿ ಚೂರಾದ ಪರ್ವತವನ್ನು ಒಂದು ಮಾಡಬಲ್ಲೆ. ಭೂಮಿ ಸೀಳಲಿಕ್ಕೆ ಹೊರಟರೆ ಕೂಡಿಸಬಲ್ಲೆ. ಅಷ್ಟು ಮಾತ್ರವಲ್ಲ, ಯಾವುದಾದರೂ ಕಲ್ಲಿನ ಮಳೆಯಾದರೆ, ಊರಿಗೆ ಚಂಡಮಾರುತ ಬೀಸಿದರೆ ನಿಲ್ಲಿಸುವ ಸಾಮರ್ಥ್ಯ ಶಕ್ತಿ ನನಗಿದೆ. ನಿನಗೆ ಇನ್ನೊಂದು ಗೊತ್ತಾ? ನಾನು ಇವನಿಗೆ ಶುಭವಾಗುತ್ತದೆ ಎಂದು ಹರಸಿದರೆ ಶುಭವೇ ಆಗಿದೆ. ಇವನಿಗೆ ಅಶುಭವಾಗುತ್ತದೆ ಎಂದು ಹರಸಿದರೆ ಅವನು ಅಶುಭವೇ ಪಡೆದಿದ್ದಾನೆ. ಈ ಎಲ್ಲ ಶಕ್ತಿಗಳನ್ನು ಲೋಕಕ್ಕೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ಆದ್ದರಿಂದಲೇ ನನ್ನ ಹೆಸರು ದಿಕ್ಕುಗಳಲ್ಲಿ ಹರಿದಾಡಿದೆ. ಅವರೆಲ್ಲ ನನ್ನನ್ನು ಗೌರವಿಸುತ್ತಾರೆ. ಇಂಥ ನನ್ನ ಸಾಮರ್ಥ್ಯಗಳನ್ನು ನಾನು ಇಷ್ಟರವರೆಗೆ ಹೇಳಿಕೊಂಡಿಲ್ಲ. ಆದರೆ ನಿನಗೆ ಗೊತ್ತಿರಲಿ ಅಪ್ಪ, ಶಕ್ತಿಯ ಸಂದರ್ಭದಲ್ಲಿ ದಿವ್ಯ ದೃಷ್ಟಿಯಿಂದ ಅವರು ನೋಡುತ್ತಾರೆ, ಅವರಿಗೆ ಕಾಣುತ್ತದೆ ಅನ್ನುತ್ತೆಯಲ್ಲ, ನನಗೂ ಕಾಣಿಸುತ್ತದೆ. ನನ್ನ ದಿವ್ಯ ದೃಷ್ಟಿಯಿಂದ ನಾನು ಹೇಳುತ್ತೇನೆ, ಅವರು ಸರ್ವನಾಶವಾಗುತ್ತಾರೆ, ನಾವು ಉಳಿಯುತ್ತೇವೆ. ಇಷ್ಟು ಹೊತ್ತು ಸುಮ್ಮನೆ ಇದ್ದ ಕರ್ಣ ತನ್ನ ಆತ್ಮ ಪ್ರಶಂಸೆಗೆ ನಿಲ್ತಾನೆ. ಧೃತರಾಷ್ಟ್ರ, ನಿಮಗೆ ಗೊತ್ತಿರಲಿ, ನನ್ನನ್ನು ಪದೇ ಪದೇ ಕೆಟ್ಟ ಅಸಹನೀಯ ವಿಶೇಷಣಗಳಿಂದ ಚುಚ್ಚಿ ಚುಚ್ಚಿ ಮಾತನಾಡುತ್ತಿದ್ದಾನೆ ಭೀಷ್ಮ. ಆದರೆ ನಾನು ಅಂಥವನಲ್ಲ. ನಾನು ನಿತ್ತರೆ ನನ್ನ ಮುಂದೆ ಯುದ್ಧಕ್ಕೆ ಯಾರೂ ಇದಿರಲ್ಲ. ಇದೇ ಪಾಂಡವರ ಗುಣಗಾನ ಮಾಡುವ ಭೀಷ್ಮ ನನ್ನನ್ನು ಪರಶುರಾಮರಿಂದ ಶಪಿತ ಎಂದ. ಪರಶುರಾಮರು ನನ್ನನ್ನು ಶಪಿಸಲಿಲ್ಲ. ನಾನೊಂದು ಸುಳ್ಳು ಹೇಳಿ, ನಾನು ಕ್ಷತ್ರಿಯನಿದ್ದು ಬ್ರಾಹ್ಮಣ ಎಂದು ಸುಳ್ಳು ಹೇಳಿ ಯುದ್ಧದ ವಿದ್ಯೆ ಕಲಿತದ್ದಕ್ಕೆ ಕುಪಿತರಾಗಿ ನಿನಗೆ ಬ್ರಹ್ಮಾಸ್ತ್ರವು ನೆನಪಿಗೆ ಬಾರದಿರಲಿ ಎಂದು ಹೇಳಿದರೆ ಹೊರತು ಶಪಿಸಲಿಲ್ಲ. ಅಂತ್ಯಕಾಲದಲ್ಲಿ ಬ್ರಹ್ಮಾಸ್ತ್ರ ನ ಭಾಸ್ಯತಿ ಅಂತ ಅಷ್ಟೇ ಹೇಳಿದರೆ ಹೊರತು ಶಪಿಸಲಿಲ್ಲ. ಇವನು ಅದನ್ನು ಶಾಪ ಎನ್ನುತ್ತಿದ್ದಾನೆ. ನನ್ನ ಬಳಿ ಈಗಲೂ ಇರುವ ಎಲ್ಲ ಆಯುಧಗಳ ಜೊತೆಗೆ ನಾನು ಏಕಾಕಿಯಾಗಿ ಹೋರಾಡಬಲ್ಲೆ. ಆದರೂ ಇವರು ನನ್ನನ್ನು ಹಂಗಿಸುವುದನ್ನು ಬಿಡುವುದಿಲ್ಲ. ಭೀಷ್ಮಾಚಾರ್ಯರು, ಸುಮ್ಮನೆ ಕುಳಿತುಕೊಳ್ಳೆಯ, ನಿನ್ನ ಒಣ ಪೌರುಷದ ಬೊಗಳಾಟ ನಿಲ್ಲಿಸಿ. ಕಂಡಿದ್ದೇನೆ ನಿನ್ನ ಸಾಮರ್ಥ್ಯ. ಎಷ್ಟು ಬಾರಿ ಗೆದ್ದು ಬಂದಿದ್ದಿ. ಸಾಕ್ಷಾತ್ ನಿನ್ನ ತಮ್ಮ ಸತ್ತಾಗ ಹೊಡೆದಾಡಲಾಗದೆ ಆ ವಿರಾಟನ ಗೋಗ್ರಹಣ ಸಂದರ್ಭದಲ್ಲಿ ಓಡಿ ಹೋಗಿದ್ದಿ. ಜಯದ್ರಥನ ಜೊತೆಗೆ ಗಂಧರ್ವರ ಒಂದು ಸಂದರ್ಭ ಬಂದಾಗ ಆ ಜಯದ್ರಥನನ್ನು ಬಿಡಿಸಿದ ಅರ್ಜುನನ ಹಾಗೆ ನೀನು ಗಂಧರ್ವರ ಜೊತೆಗೆ ಹೋರಾಡಿ ದುರ್ಯೋಧನ ಬಂಧನಕ್ಕೆ ಒಳಗಾದಾಗ ಬಿಡಿಸುವ ಕೆಲಸ ಮಾಡುವುದನ್ನು ಬಿಟ್ಟು ವಿಕರ್ಣನ ರಥ ಏರಿ ಓಡಿ ಹೋಗಿದ್ದಿ. ಮಾತೆತ್ತಿದರೆ ಒಬ್ಬನೇ ಹೋರಾಡುತ್ತೇನೆ ಅನ್ನುತ್ತಿ. ನಿನಗೊಂದು ಸಾಮಾನ್ಯ ಜ್ಞಾನ ಇದೆಯಾ? ಒಬ್ಬ ಸೇನಾ ನಾಯಕ ಸತ್ತರೆ ಇಡೀ ಸೇನೆ ಸತ್ತ ಹಾಗೆ. ಆ ಸಾಮಾನ್ಯ ನಿಯಮ ಆದ್ರೂ ನೆನಪಿಟ್ಟುಕೊಂಡು ನಾನು ಮುಂದೆ ನಾನೇ ಒಬ್ಬನೇ ಅನ್ನುವ ಮಾತಾಡಬೇಡ.
ನೀನು ಅದಕ್ಕೆ ಲಾಯಕ್ಕಿಲ್ಲ ಅನ್ನೋದನ್ನು ನೆನಪಿಟ್ಟುಕೊ. ಒಂದಾದರೂ ಒಬ್ಬ ಯುದ್ಧ ಮಾಡಿ ಗೆದ್ದ ಉದಾಹರಣೆ ಇಲ್ಲದೆ ಪದೇ ಪದೇ ಈ ಒಣ ಜಂಭ ಪೌರುಷ ನಿನಗೆ ಶೋಭೆಯಲ್ಲ. ನನ್ನನ್ನು ಅವಮಾನಿಸಿದ ಈ ಮಾತುಗಳನ್ನು ಕೇಳಿ ಕೇಳಿ ಸಾಕಾಗಿದೆ. ಇವರು ಕೃಷ್ಣನನ್ನು ಕೊಂಡಾಡುವುದು ಸತ್ಯ ಇರಬಹುದು, ಆದರೆ ನನ್ನ ಕುರಿತು ಮಾತನಾಡುವ ಎಲ್ಲ ಮಾತುಗಳನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ. ಇಲ್ಲಿ ನಾನು ಪ್ರತಿಜ್ಞೆ ಮಾಡುತ್ತೇನೆ, ನಾನು ಇಂದಿನಿಂದ ಶಸ್ತ್ರತ್ಯಾಗ ಮಾಡಿದ್ದೇನೆ. ನಾನು ಶಸ್ತ್ರವನ್ನೇ ಹಿಡಿಯುವುದಿಲ್ಲ. ಎಲ್ಲಿಯವರೆಗೆ? ಭೀಷ್ಮರು ಅವಸಾನ ಆಗುವವರೆಗೆ. ನಾನು ರಣಾಂಗಣದಲ್ಲೂ ಕಾಣಿಸುವುದಿಲ್ಲ, ಸಭಾಂಗಣದಲ್ಲೂ ಕಾಣಿಸುವುದಿಲ್ಲ. ಭೀಷ್ಮರ ಅವಸಾನದ ನಂತರ ನಿಮಗೆ ಕಾಣಿಸಿಕೊಳ್ಳುತ್ತೇನೆ. ಭೀಷ್ಮಾಚಾರ್ಯರು ಗಹಗಹಿಸಿ ನಕ್ಕು ಹೇಳ್ತಾರೆ, ಇದೀಗ ಒಬ್ಬನೇ ಹೋರಾಡುತ್ತೇನೆ ಎಂದವ ಈ ಕ್ಷಣ ಶಸ್ತ್ರ ಸನ್ಯಾಸ ಮಾಡುತ್ತೇನೆ ಎನ್ನುತ್ತಾನೆ. ಎಂಥ ಮಂದ ಬುದ್ಧಿಯವನ ಮಾತು ಕೇಳುತ್ತಿ ನೋಡು ದುರ್ಯೋಧನ. ಒಂದು ಖಚಿತ ದೃಢ ನಿಲುವು ಇಲ್ಲದವನು, ಶಾಪವೇ ಇಲ್ಲ ಎನ್ನುತ್ತಾನೆ. ಪರಶುರಾಮರು ಶಪಿಸಿಲ್ಲ ಎನ್ನುವ ಭಾವ ಅವನಿಗೆ. ಎಂದು ಸುಳ್ಳು ಹೇಳಿ ಅವರೊಂದಿಗೆ ಯುದ್ಧಕ್ಕೆ ಸೇರಿದನಲ್ಲ, ಅವರೊಂದಿಗೆ ವಿದ್ಯೆ ಕಲಿಯಲಿಕ್ಕೆ ಸೇರಿಕೊಂಡನಲ್ಲ, ಆ ಸೇರಿಕೊಂಡ ಕ್ಷಣದಿಂದಲೇ ಅವನ ಧರ್ಮ, ಅವನ ತಪಸ್ಸು, ಅವನ ದಾನಗಳು ಸುಳ್ಳಾಗಿವೆ. ಈ ಸೂಕ್ಷ್ಮ ಅವನಿಗೆ ಗೊತ್ತಿಲ್ಲ. ಗುರುವಿನ ಬಳಿ ಸುಳ್ಳು ಹೇಳಿದರೆ ಇಲ್ಲಿಯವರೆಗೆ ಮಾಡಿದ ಅಷ್ಟು ಒಳ್ಳೆಯ ಕಾರ್ಯಗಳು ನಾಶವಾಗಿ ಪಾಪ ಕಾರಣವಾಗುತ್ತವೆ. ಆ ಸೂಕ್ಷ್ಮದಿಂದ ಅವನು ಶಪಿತ ಎಂದದ್ದು ನಾನು. ಅಷ್ಟನ್ನು ತಿಳಿದುಕೊಳ್ಳುವ ಸೂಕ್ಷ್ಮಜ್ಞತೆ ಕೂಡ ಇಲ್ಲದವನು. ಇಷ್ಟರಲ್ಲಿ ಪದೇ ಪದೇ ಪಾಂಡವರನ್ನು ಕೊಂಡಾಡುತ್ತೀರಲ್ಲ, ದೇವತೆಗಳ ಅನುಗ್ರಹ ಇದೆ ಅನ್ನುತ್ತೀರಲ್ಲ, ಅವರಿಗೆ ಮಾತ್ರ ಇದೆ, ನಮಗಿಲ್ಲ ಅನ್ನುವ ನಿಮ್ಮ ಮಾತು ಕೇಳಿದರೆ, ನಾವು ನೆಲದಲ್ಲಿ ಹುಟ್ಟಿ ಅವರು ಆಕಾಶದಲ್ಲಿ ಹುಟ್ಟಿದ್ದಾರ? ನಾವು ಮನುಷ್ಯರಾಗಿ ಹುಟ್ಟಿಯವರೇನು ದೇವತೆಗಳಾಗಿ ಹುಟ್ಟಿದ್ದಾರ? ಯಾವ ಕಾರಣಕ್ಕೆ ನೀವು ಮತ್ತೆ ಮತ್ತೆ ಈ ಭೇದ ಮಾಡುವುದು ಅಂತ ಭೀಷ್ಮರನ್ನ ನೇರವಾಗಿ ಕೇಳ್ತಾನೆ ದುರ್ಯೋಧನ. ಆಗ ಭೀಷ್ಮಾಚಾರ್ಯರು, ಹುಟ್ಟುತ್ತಲೇ ಯಾರೂ ದೊಡ್ಡವರಲ್ಲಪ್ಪ. ಒಂದು ದಮೆ, ಇನ್ನೊಂದು ಜಿತೇಂದ್ರಿಯತ್ವ, ಎರಡನ್ನು ಸಾಧನೆಯ ಮೂಲಕ ಗಳಿಸಿದವನು ದೇವತೆಗಳಿಗೆ ಸಮಾನನಾಗುತ್ತಾನೆ. ಹುಟ್ಟಿದ ತಕ್ಷಣ ನೀವು ಯಾರೂ ದೇವತೆಗಳಲ್ಲ. ನೆನಪು ಮಾಡಿ ನೀನೇ ಅವಲೋಕಿಸು. ಅವರು ಮಾಡಿದ ತಪಸ್ಸು, ಅವರು ಮಾಡಿದ ಆ ಒಂದು ನಿಶ್ಚಿತ ದೃಢ ನಿಲುವಿನ ಎಷ್ಟೋ ಜಿತೇಂದ್ರಿಯತ್ವ, ಅವರು ಮಾಡಿದ ದಾನ, ಅವರು ಮಾಡಿದ ಧರ್ಮನಿಷ್ಠೆ, ಅದು ಅವರನ್ನ ದೇವತೆಗಳ ಸ್ಥಾನಕ್ಕೆ ಒಯ್ಯುತ್ತದೆ. ನೀನು ಮಾಡಿದ ಕೆಲಸಗಳನ್ನು ನೀನೇ ಪರಾಂಬರಿಸು. ಅಷ್ಟು ಹೇಳಿದಾಗ ವಿದುರ ಮಾತಾಡ್ಲಿಕ್ಕೆ ಪ್ರವೇಶ ಮಾಡ್ತಾನೆ. ಒಂದೇ ಕುಟುಂಬದವರು ಹೀಗೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುತ್ತಾ ಹೋದರೆ ಕಡೆಗೆ ಏನೂ ಉಳಿಯಲಿಕ್ಕಿಲ್ಲ. ಕುಟುಂಬವೇ ಛಿದ್ರವಾಗಿ ಒಬ್ಬೊಬ್ಬರು ಒಂದೊಂದು ದಿಕ್ಕಾಗುವ ಸಂದರ್ಭ ಬಂದರೆ ನಾವು ಯಾವ ದೃಷ್ಟಿಯಿಂದಲೂ ಒಳಿತನ್ನು ಕಾಣಲಿಕ್ಕಿಲ್ಲ. ಈಗಾಗಲೇ ಕರ್ಣ ಹೋದ ನೋಡಿ. ಕರ್ಣನಿಗೆ ಎಷ್ಟು ಒಂದು ಸಮತೋಲ ಚಿತ್ತ ಇಲ್ಲ ಅಂತಂದ್ರೆ, ತಾನು ಮಾಡುವ ಈ ಪ್ರತಿಜ್ಞೆ ದುರ್ಯೋಧನನಿಗೆ ಹಾನಿ ಅಂತ ಗೊತ್ತಿಲ್ಲ. ಎಂಥ ಒಳ್ಳೆ ಸಂದರ್ಭದಲ್ಲಿ ಒಬ್ಬ ಗೆಳೆಯ ಇಲ್ಲ, ಅದೇ ಗೊತ್ತಾಗ್ಲಿಲ್ಲ ಅವನಿಗೆ. ಒಂದು ಭೀಷ್ಮರ ಮೇಲಿನ ಸಿಟ್ಟಿನಿಂದ ಅವನು ಮಾಡಿದ ಪ್ರತಿಜ್ಞೆ ಅದು ದುರ್ಯೋಧನನಿಗೆ ಮಾರಕ ಆಯಿತು. ವಿದುರ ಇದನ್ನು ಗಮನಿಸಿದ. ಇನ್ನೇನೋ ಆಗ್ತಾ ಹೋಗುತ್ತೆ, ಇದು ಕುಟುಂಬ ಇಲ್ಲಿಯೂ ಒಡೆಯುತ್ತೆ, ಅಲ್ಲಿ ಹೇಗೂ ಒಟ್ಟಿಗಿದ್ದಾರೆ, ಇಲ್ಲಿ ಒಡೆಯುತ್ತೆ. ನಾವೀಗ ಎರಡು ಕುಟುಂಬ ಒಟ್ಟು ಮಾಡ್ಬೇಕು ಅಂತ ಹೊರಟವರು. ಎರಡು ಕುಟುಂಬ ಒಟ್ಟು ಮಾಡುವ ಬದಲು ಛಿದ್ರಾಗಿ ಯುದ್ಧ ಮಾಡಿದ್ರಂತೂ ಪೂರ್ತಿ ಹೋಯಿತು. ಇದು ಏನ್ ಕತೆ, ಕುಟುಂಬ ಹೀಗೆ ಒಡಿಬಾರ್ದು ಅಂತ ಮತ್ತೆ ಒಂದು ಕಥೆ ಹೇಳ್ತಾನೆ. ನನಗೆ ಈ ಕಚ್ಚಾಟ ನೋಡಿದರೆ ಒಂದು ಕಥೆ ನೆನಪಾಗುತ್ತದೆ. ಹಿಂದೆ ಬಲೆಯನ್ನು ಬೀಸಿ ಒಬ್ಬ ಬೇಡ ಕಾಳುಗಳನ್ನು ಹಾಕಿ ಹಕ್ಕಿಗಳ ದಾರಿ ಕಾಯುತ್ತಿದ್ದನಂತೆ. ಕಾಳುಗಳ ಅಪೇಕ್ಷೆಯಿಂದ ಎರಡು ಬಲಿಷ್ಠ ಹಕ್ಕಿಗಳು ಆ ಕಾಳಿನ ಆಶೆಗೆ ಬಂದವುಗಳು ಆ ಬಲೆಗೆ ಸಿಕ್ಕಿಕೊಂಡ ತಕ್ಷಣ ಎರಡೂ ಬಲಿಷ್ಠವಿದ್ದುದರಿಂದ ತಮ್ಮೊಳಗೆ ಒಂದು ನಿರ್ಣಯ ಮಾಡಿದ್ವು, ನಾವೀಗ ಬಲೆ ಸಹಿತ ಹಾರೋಣ, ಇಲ್ಲದಿದ್ರೆ ನಾವು ಸಿಕ್ಕಿ ಬೀಳ್ತೇವೆ. ಎರಡು ಹಕ್ಕಿಗಳು ನಿರ್ಣಯಿಸಿ ಬಲೆ ಸಹಿತ ಹಾರಲಿಕ್ಕೆ ಶುರು ಮಾಡಿದಾಗ ಬೇಡ ಅವುಗಳ ಹಿಂದೆಯೇ ಬೆನ್ನಟ್ಟ ತೊಡಗಿದ.
ಎಷ್ಟು ದೂರ ಹಕ್ಕಿಗಳು ಹಾರಿದರೂ ಇವನು ಬೆನ್ನಟ್ಟುವುದನ್ನು ಬಿಡಲಿಲ್ಲ. ಇದನ್ನು ನೋಡುತ್ತಿದ್ದ ಮುನಿಯೊಬ್ಬ ಆ ಬೇಡನನ್ನು ನಿಲ್ಲಿಸಿ, ಹಕ್ಕಿಗಳಾದರೂ ಹಾರಿ ಹೋಗುವ ಅವಸರ ಎಷ್ಟು, ಅವುಗಳ ವೇಗವೆಷ್ಟು, ಅವುಗಳಾದರೂ ಆಕಾಶಗಾಮಿಗಳು, ನೀನು ನೆಲದಲ್ಲಿ ಓಡುತ್ತಿ, ನಿನಗೆ ಏನು ಅದರ ಹಿಂದೆ ಓಡುವ ಅಪೇಕ್ಷೆ? ಅವು ಎರಡು ಕೂಡಿ ಎಷ್ಟು ದೂರ ಒಯ್ಯುತ್ತವೋ ಯಾರಿಗೆ ಗೊತ್ತು? ಬೇಡ ಹೇಳ್ತಾನೆ, ನನ್ನ ಬಳಿ ಇರುವುದು ಅದೊಂದೇ ಬಲೆ. ಸಿಕ್ಕರೆ ಸಿಕ್ಕೀತು ಅನ್ನುವ ಭರವಸೆಯಿಂದ ಓಡುತ್ತೇನೆ. ನೀನು ಹೇಳಿದ ಹಾಗೆ ನನಗದು ಗೊತ್ತು, ಅವು ಆಕಾಶಗಾಮಿ, ಬಲಿಷ್ಠವಾಗಿವೆ, ನನಗೆ ಸಿಗದೇ ಹೋಗಬಹುದು. ಪ್ರಯತ್ನ ಬಿಡಬಾರದು. ಯಾಕೆ ಗೊತ್ತಾ? ದಾರಿಯಲ್ಲಿ ಎರಡಕ್ಕೆ ಜಗಳ ಬರಬಹುದು. ಒಂದಕ್ಕೊಂದು ಜಗಳ ಬಂತೆಂದರೆ ನೀನು ಎಷ್ಟು ಹಾರುತ್ತಿ, ನಾನು ನೋಡುತ್ತೇನೆ, ಏನೋ ಜಗಳವಾಗಿ ಬಿಟ್ಟರು ಬಿಡಬಹುದು ಕೆಳಕ್ಕೆ. ಹಾಗೆ ಕೆಳಕ್ಕೆ ಬಿದ್ದಾಗ ನೋಡಿಕೊಂಡರಾಯಿತು ಎನ್ನುವ ಭರವಸೆಯಿಂದ ಓಡುತ್ತೇನೆ. ಇದರ ಮುಂದುವರಿಸಿ ಹೇಳ್ತಾರೆ, ಹಾಗೆ ತುಂಬಾ ದೂರದವರೆಗೆ ಬೇಡ ಬೆನ್ನಟ್ಟಿದ ನಂತರ ಅವನು ಭಾವಿಸಿದಂತೆ ಹಕ್ಕಿಗಳಲ್ಲಿ ಜಗಳವೋ ಏನೋ ಕಾರಣವಾಗಿ ಆ ಹಕ್ಕಿಗಳು ಆ ಬಲೆಯ ಸಹಿತ ನೆಲಕ್ಕೆ ಬಿದ್ದವು. ಬೇಡ ಹಕ್ಕಿಗಳನ್ನೂ ಪಡೆದ, ಬೇಡ ತನ್ನ ಬಲೆಯನ್ನು ಪಡೆದ. ನಮ್ಮ ಪರಿಸ್ಥಿತಿ ಹಾಗೇ ಆಗುವ ಹಾಗೆ ಕಾಣಿಸುತ್ತೆ. ಒಂದು ಬಲೆ ಎಂದರೆ ನಮ್ಮ ಸಂಪತ್ತಿನ ಆಶೆ. ಈ ಸಂಪತ್ತಿನ ಆಶೆಗೆ ನಾವು ಸಂಪತ್ತಿನ ಸಹಿತ ಹಾರುತ್ತೇವೆ ಅಂತ ಹೊರಟ ಹಕ್ಕಿಗಳ ಹಾಗಾಗಿದ್ದೇವೆ. ಮೂರನೇ ಯಾವುದೋ ಬೇಡ ನಮ್ಮನ್ನ ನಾಶ ಮಾಡುವ ಎಲ್ಲ ಸಂದರ್ಭಗಳಿಗೆ ಒಟ್ಟುಗೂಡಿ ನಡೆಯಬೇಕಾದದ್ದು ಈಗಿನ ಮೊದಲ ಧರ್ಮ. ನೆನಪಿಟ್ಟುಕೊಳ್ಳಿ, ಇನ್ನೂ ಒಂದು ಕಥೆ ಇದೆ. ಗಂಧಮಾದನ ಪರ್ವತಕ್ಕೆ ಒಮ್ಮೆ ನಾನು ಹೋಗಿದ್ದೆ. ವಿದುರ ಹೇಳೋದು, ನನ್ನ ಜೊತೆಗೆ ಒಂದಿಷ್ಟು ಬ್ರಾಹ್ಮಣರು, ಒಂದಿಷ್ಟು ಕಿರಾತಕರು ಇದ್ರು. ಆ ಬ್ರಾಹ್ಮಣರು ಅನೇಕ ಔಷಧಿ ಲತೆಗಳನ್ನೆಲ್ಲ ಬಲ್ಲವರು. ಅವರಿಗೆ ಔಷಧೀಯ ಸಸ್ಯಗಳನ್ನು ನೋಡಿದರೆ ಗುರುತು. ಯಾವುದೋ ಒಂದು ವಸ್ತುಗಳನ್ನು ತೋರಿಸಿ ಇದರ ಗುಣ ಏನು, ಇದು ಯಾವ ಔಷಧಿ, ಇದಕ್ಕೆ ಏನು ಮಾಡಿದರೆ ರೋಗವಾಸಿ ಆಗುತ್ತದೆ ಹೇಳಬಲ್ಲವರು. ಅವರ ಜೊತೆಗೆ ಕಿರಾತರಿಗೆ ಏನು ಗೊತ್ತಿಲ್ಲ. ಅವರು ಈ ಬ್ರಾಹ್ಮಣರು ಹೇಳಿದ್ದನು, ಹಾಗಾದ್ರೆ ಇದು ನಮಗಿರಲಿ, ಇದು ನಮಗಿರಲಿ ಅಂತ ಅಪಹರಿಸುವವರು. ಒಂದು ಸಂದರ್ಭದಲ್ಲಿ ದೊಡ್ಡ ಜೇನಿನ ಹುಟ್ಟು ಅಥವಾ ಗೂಡು, ಅದನ್ನು ತೋರಿಸಿ ಅವರು ಈ ಜೇನಿನಿಂದ ಯಾವ ಯಾವ ಗುಣ ಔಷಧಿಗಳು ನಾವು ಸಿದ್ಧಪಡಿಸಬಹುದು, ಜೇನು ಏನೇನಕ್ಕೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂತ ನಮ್ಮ ಮುಂದೆ ನಿಂತು ವಿವರಿಸ್ತಾ ಇತ್ತು. ಕಿರಾತರು ಕೇಳಿದ್ದೇ ತೆಗೆದು ಜಿಗಿದ್ರು. ಕೆಳಗೆ ಪ್ರಪಾತ ಇದ್ದದ್ದು ನೋಡ್ಲೇ ಇಲ್ಲ. ಮೇಲೆ ಕಾಣುವ ಯಾವುದೋ ಮಧುರವಾದ ಜೇನನ್ನು ಅಪಹರಿಸುವುದಕ್ಕೆ ಹೊರಟವರು ಕೆಳಗಿನ ಪ್ರಪಾತವನ್ನು ನೆನಪೇ ಇಟ್ಟುಕೊಳ್ಳದೆ ನಡೆಯುವ ಹಾಗೆ ನಮ್ಮ ನಡೆ ಇದೆ. ಇದು ಸರಿಯಾದ ಕ್ರಮವಲ್ಲ. ಪಾಂಡವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಸಂಪತ್ತಿನ ಆಶೆ ಪಡುವುದು ಒಳ್ಳೆಯದು. ಪಾಂಡವರು ಈಗಾಗಲೇ ಭೀಷ್ಮಾಚಾರ್ಯರು ಹೇಳಿದ ಹಾಗೆ ಮತ್ತು ಧೃತರಾಷ್ಟ್ರ ಪದೇ ಪದೇ ಭಯ ಪಡುತ್ತಿರುವ ಹಾಗೆ, ಸಂಜಯ ಈಗಾಗಲೇ ಕೃಷ್ಣಾರ್ಜುನರ ಆ ಸಾಮರ್ಥ್ಯಗಳನ್ನು ಹೇಳಿದ ಹಾಗೆ ಸಾಮಾನ್ಯರಲ್ಲ. ಇದರಲ್ಲಿ ನಿಸ್ಸಂಶಯ ಇದು ನನ್ನ ಒಬ್ಬನ ಅಭಿಪ್ರಾಯವಲ್ಲ, ನಮ್ಮೆಲ್ಲರ ಸರ್ವತ್ರ ಅಭಿಪ್ರಾಯ ಇದೆ ಎಂದು ನಾನು ಭಾವಿಸ್ತೇನೆ. ಮತ್ತು ಈ ಕಾರಣಕ್ಕಾಗಿ ದಯವಿಟ್ಟು ಸಂಧಾನ ಮಾಡಿಕೊಳ್ಳಿ, ಯಾವುದೇ ಕಾರಣಕ್ಕೂ ಯುದ್ಧಕ್ಕೆ ಹೋಗಬೇಡಿ ಅಂತ ಪುನಃ ವಿದುರ ಹೇಳ್ತಾನೆ. ಇಷ್ಟು ಹೇಳಿದಾಗ ನೀವು ಇನ್ನೊಂದು ಮಾತು ನೆನಪಿಟ್ಕೊಳ್ಬೇಕು. ನಮ್ಮಲ್ಲಿ ಒಂದು ಆರ್ಗ್ಯುಮೆಂಟ್ ಇದೆಯಲ್ಲ, ಸೂತಪುತ್ರ ದುರ್ಜಾತಿಯವ ಅಂತ ಕರ್ಣನನ್ನ ದೂಷಿಸ್ತಾರೆ ಭೀಷ್ಮಾಚಾರ್ಯರು ಅಂತ. ಒಂದೇ ಒಂದು ಸಾರಿ ವಿದುರನಿಗೆ ಅಗೌರವ ಮಾಡಿದ ಒಂದು ಮಾತು ಇದೆಯಾ ನೋಡಿ ಇಡೀ ಮಹಾಭಾರತದಲ್ಲಿ. ಕುಲ ಯಾವುದು? ನಾಲಗೆ, ನಡೆ, ನುಡಿ. ವಿದುರನ ನಡೆಯಲ್ಲಿ ಒಂದೇ ಒಂದು ದೋಷ ಇರಲಿಲ್ಲ. ವಿದುರ ಎಷ್ಟು ಧರ್ಮಿಷ್ಠ, ಅಂಥ ವಿದುರನನ್ನೂ ಕೂಡ ಮುಂದೆ ಯುದ್ಧ ಸಂದರ್ಭದ ಇನ್ನೂ ಅನೇಕ ಮಾತುಗಳು ಮುಂದೆ ಬಂದಾಗ ನಿಮಗೆ ಮುಂದೆ ವಿದುರನನ್ನು ಕೂಡ ಅತ್ಯಂತ ಕನಿಷ್ಠವಾಗಿ ದೂಷಿಸ್ತಾನೆ ದುರ್ಯೋಧನ. ಆಗ ಜಾತಿಯ ಹೆಸರಲ್ಲಿ ಪ್ರಥಮ ಬಾರಿಗೆ ದೂಷಿಸುವವ ದುರ್ಯೋಧನ. ಇನ್ಯಾರು ಅವನನ್ನ ಜಾತಿಯ ಹೆಸರಲ್ಲಿ ದೂಷಿಸೋದಿಲ್ಲ. ಯಾಕೆಂದ್ರೆ ಜಾತಿ ಅನ್ನುವುದು ಆಚಾರದಿಂದ ಅಂತ ಧರ್ಮವ್ಯಾಧ ಹೇಳಿದ ಹಾಗೆ ಪ್ರತಿ ಸಂದರ್ಭಗಳಲ್ಲೂ ಬೇರೆ ಬೇರೆ ಕ್ಯಾರೆಕ್ಟರ್ ಅನಾಲಿಸಿಸ್ ನಲ್ಲೂ ನಮಗೆ ಗೊತ್ತಾಗುತ್ತೆ ಜಾತಿ ಒಂದು ಉಲ್ಲೇಖ ಅಲ್ಲ. ಅಲ್ಲೆಲ್ಲ ಏನ್ ಉಲ್ಲೇಖ ಅಂತಂದ್ರೆ ಜಾತಿಗಿಂತ ನೀನು ಎಲ್ಲಿ ಹುಟ್ಟಿದ್ದಿ ಮುಖ್ಯ ಅಲ್ಲ, ಹೇಗೆ ನಡೀತಿ ಮುಖ್ಯ. ನಿನ್ನ ನಡೆ ನುಡಿ ನಿನ್ನ ವಿಚಾರಗಳಿಗೆ ಅನುಗುಣವಾಗಿ ನಿನ್ನನ್ನು ದೂಷಿಸುವುದು ಅಥವಾ ಹೊಗಳೋದು ಹೊರತು ನೀನು ಇಂಥ ಕುಲದಲ್ಲಿ ಹುಟ್ಟಿದ್ದೆ ಆದ್ರಿಂದ ಹೀಗೆ ಅಲ್ಲ.
ಹಿಂದೆ ಕೃಷ್ಣನ ಸಾಮರ್ಥ್ಯ ಹೇಳುವಾಗ ತಾನೇ ಎಲ್ಲರಿಗಿಂತಲೂ ಅಜಯ್ಯ ಅಂತ ತಿಳಿದು ನಿಷಾದನಾದ ಏಕಲವ್ಯ ಹೋರಾಟಕ್ಕೆ ಬಂದಿದ್ದ ಶ್ರೀಕೃಷ್ಣನ ಜೊತೆಗೆ ಅವನನ್ನೂ ಕೂಡ ಶ್ರೀಕೃಷ್ಣ ಕೊಂದಿದ್ದಾನೆ ಅಂತ ಒಂದು ಉಲ್ಲೇಖ ಬರುತ್ತೆ. ಅದು ಯಾವ ಏಕಲವ್ಯ ಅಂತ ಗೊತ್ತಾಗಲ್ಲ ನನ್ಗೆ. ಈ ಕೈ ಬೆರಳು ಕಳೆದುಕೊಂಡ ಏಕಲವ್ಯನ ಉಲ್ಲೇಖ ಮಾಡ್ತಾರ, ನಾನು ಹೇಳಿದೆ ಇನ್ನೊಬ್ಬ ಏಕಲವ್ಯನ ಉಲ್ಲೇಖ ಬೇರೆ ಕಡೆ ಬರುತ್ತೆ, ಅದನ್ನು ಮಾಡ್ತಾರ ಗೊತ್ತಾಗಲ್ಲ. ಈ ತರ ಒಂದು ಜಾತಿ ಅನ್ನುವುದು ಅಲ್ಲಿ ಪ್ರಮುಖ ಅಲ್ಲ. ಅವನು ಸರಿಯಾಗಿ ವರ್ತಿಸದಿದ್ರೆ ತಕ್ಷಣ ಅವನನ್ನ ಹಾಗೆ ನಿಂದಿಸುವ ಕ್ರಮ ಕಾಣ್ತದೆ. ಹಾಗಾಗಿ ನಿಮಗೆ ಎಲ್ಲೂ ಕೂಡ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಸಾಕ್ಷಾತ್ ಧೃತರಾಷ್ಟ್ರ, ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡಿದ ಹಾಗೆ ದುರ್ಯೋಧನ, ಎಲ್ಲೂ ಕೂಡ ಅವರನ್ನ ಕನಿಷ್ಠ ಜಾತಿಯವರು ಅಂತ ಬೈಯಲ್ಲ. ಆದ್ರೆ ಯಾವಾಗ ವಿದುರ ಮತ್ತೆ ಮತ್ತೆ ಒಂದು ಸಂದರ್ಭದಲ್ಲಿ ಪಾಂಡವರ ಪರವಾಗಿಯೇ ಮಾತಾಡ್ತಾನೆ, ಅವತ್ತು ಹೇಳ್ತಾನೆ ದುರ್ಯೋಧನ ನೀನ್ ನಿನ್ನ ಜಾತಿ ತೋರಿಸ್ತಾ ಇದ್ದಿ ಅಂತ. ಅದು ಹೇಳಿದ್ದಕ್ಕೆ ಅವನು ತೀರ್ಥಯಾತ್ರೆ ಹೊರಟೋಗ್ತಾನೆ, ನಾನು ಯುದ್ಧನೇ ಮಾಡಲ್ಲ ಅಂತ. ಅದು ನಿಮಗೆ ಗೊತ್ತಿದೆ. ಅಂದ್ರೆ ಇಲ್ಲಿ ಜಾತಿ ಅನ್ನೋದು ನಾವು ಯಾವುದನ್ನು ಭಾವಿಸ್ತೇವೆ ಆ ಉಲ್ಲೇಖಗಳಲ್ಲ, ಅವರ ನಡೆನುಡಿಯಿಂದ ಅವರನ್ನ ಅರ್ಥ ಮಾಡಿಕೊಂಡು ಆ ಮೂಲಕ ನಿಂದಿಸುವುದು ಅಥವಾ ಹೊಗಳೋದು ಹೊರತು ಬೇರೆ ಉದ್ದೇಶಗಳಿಲ್ಲ. ಇಂಥ ಮಾತುಗಳನ್ನೆಲ್ಲ ಆಡಿದ ಮೇಲೆ ಧೃತರಾಷ್ಟ್ರ, ನೀನು ಕೃಷ್ಣನ ಬಳಿಗೆ ಹೋಗಿದ್ದೀಯಲ್ಲ, ಅವನು ಏನು ಹೇಳಿದ ನನಗೆ ಪುನಃ ಹೇಳು, ಅಥವಾ ಕೃಷ್ಣನ ಮಾತುಗಳನ್ನು ನನಗೆ ತಿಳಿಸು ಅಂತ ಒಂದು ವಿಶೇಷ ವಿವರಣೆಯನ್ನು ಕೊಡ್ತಾನೆ. ಈ ವಿವರಣೆ ಸ್ವಲ್ಪ ನಮ್ಗೆ ಬೇರೆ ತರ ಕಾಣ್ತದೆ. ಸಂಜಯ ಹೇಳ್ತಾನೆ, ನಾನು ಕೃಷ್ಣನನ್ನು ಅರ್ಜುನನನ್ನು ಅಂತಃಪುರದಲ್ಲಿ ಕಂಡೆ. ಆ ಅಂತಃಪುರದಲ್ಲಿ ಹೇಗೆ ಇದ್ರು ಅಂತ ವಿವರಣೆ ಕೊಡ್ತಾನೆ ಸಂಜಯ. ಕೃಷ್ಣನ ಎರಡೂ ಕಾಲುಗಳನ್ನು ಅರ್ಜುನ ತನ್ನ ತೊಡೆಯ ಮೇಲಿಟ್ಟುಕೊಂಡು ಪಾದ ಸೇವೆ ಮಾಡುತ್ತಿದ್ದ. ಅರ್ಜುನನ ಕಾಲುಗಳನ್ನು ನೋಡಿ, ಇದು ಬಹಳ ವಿಶೇಷ. ಅರ್ಜುನನ ಕಾಲುಗಳಲ್ಲಿ ಒಂದು ಕಾಲನ್ನು ದ್ರೌಪದಿ ತನ್ನ ತೊಡೆಯ ಮೇಲಿಟ್ಟುಕೊಂಡು, ಇನ್ನೊಂದು ಕಾಲನ್ನು ಸತ್ಯಭಾಮೆ ತನ್ನ ತೊಡೆಯ ಮೇಲಿಟ್ಟುಕೊಂಡು ಪಾದ ಸೇವೆ ಮಾಡುತ್ತಿದ್ದರು. ನೋಡಿ ಸಂಬಂಧ ಹೇಗಿದ್ದಿರಬಹುದು ಅಂತ. ಅವರು ನರನಾರಾಯಣರು, ಕೃಷ್ಣಾರ್ಜುನರು ಒಂದೇ ಅನ್ನುವ ಮಾತು ಬೇರೆ ಬೇರೆ ಕಡೆ ಬರುತ್ತೆ, ನಿಮಗೆ ಗೊತ್ತು. ದ್ರೌಪದಿ ಒಂದು ಪಾದ ಸೇವೆ ಮಾಡಿದ್ರೆ ಸತ್ಯಭಾಮೆ ಇನ್ನೊಂದು ಪಾದ ಸೇವೆಯನ್ನ ಅರ್ಜುನನಿಗೆ ಮಾಡ್ತಿದ್ದು ಅಂತ. ಕೃಷ್ಣನ ಪಾದ ಸೇವೆಯನ್ನ ಅರ್ಜುನ ಮಾಡ್ತಿದ್ದ ಅಂತ ಬರುತ್ತೆ, ಎರಡೂ ಪಾದಗಳನ್ನ ಇಟ್ಕೊಂಡು ಅವನ ಪಾದ ಸೇವೆಯನ್ನ. ಈ ಪಾದ ಸೇವೆಯನ್ನ ಬಹಳ ಜನ ಎಂಥದೋ ಒಂದು ಭಾರೀ ಅಪರಾಧ, ಅಷ್ಟು ಕನಿಷ್ಠ ಅದು, ಹಾಗೆ ಮಾಡಿಸ್ಕೋತಾರೆ ಇವರು ಅಂತೆಲ್ಲ ಮಾತನಾಡುವುದನ್ನು ನಾನು ಕೇಳಿದ್ದೇನೆ. ನಾನು ಹಿಂದೆ ಕೂಡ ಹೇಳಿದೆ, ಈ ದೇವ ಪಥದಲ್ಲಿ ಅಥವಾ ನಿಜವಾದ ಭಕ್ತಿಯ ಪಥದಲ್ಲಿ ಪಾದ ಸೇವೆಗಿಂತ ದೊಡ್ಡ ಭಾಗ್ಯವೇ ಇಲ್ಲ. ಪಾದ ಸೇವೆ ಮಾಡುವುದು ಅಂದ್ರೆ ಅಂತಹ ಪುಣ್ಯಾತ್ಮನಿಗೆ ಮಾತ್ರ ಸಿಗ್ತದೆ ಅಂತಲೇ ನಂಬಿಕೆ. ಇದನ್ನು ಯಾಕೆ ಅದೊಂದು ಕನಿಷ್ಠ, ಅವರು ಬಾರಿ ದೊಡ್ಡವರಂತೆ, ಅವ್ರ ಮೇಲೆ ಕಿತ್ಕೊಂಡಿದ್ರು, ಇವ್ರ ಕಾಲು ಒತ್ತುತ್ತಿದ್ರು, ಅದು ಒತ್ತಿಸಿಕೊಳ್ಳುವವನ ಮತ್ತು ಒತ್ತಿಕೊಂಡವನ ಒತ್ತುವವನ ಸಂಬಂಧದ ಮೇಲೆ ಯಾಕೆ ಅವನು ಹೋಗಿ ಪಾದ ಸೇವೆ ಮಾಡ್ತಾನೆ, ಎಲ್ಲರಿಗೂ ಯಾಕೆ ಅನ್ಸಲ್ಲ? ಅವನು ಮಾಡುವುದರ ಹಿಂದೆ ಇರುವ ಭಕ್ತಿ ಏನು, ಅವನು ಮಾಡಿಸಿಕೊಳ್ಳುವವನಿಗೆ ಇವನ ಭಕ್ತಿ ಏನು ಅಂತ ಕನೆಕ್ಟ್ ಆದದ್ರಿಂದ ಮಾಡಿಸಿಕೊಳ್ತಾನ. ಇದು ಯಾವುದೂ ಗೊತ್ತಿಲ್ಲದೆ ಅದರೊಂದು ಭಕ್ತಿಯ ಭಾವವಿದೆ ಅನ್ನುವುದನ್ನೇ ತಿಳಿದುಕೊಳ್ಳದೆ ಅದೊಂದು ಅಂದ್ರೆ ಎಕ್ಸ್ಪ್ಲಾಯಿಟೇಷನ್, ಪಾದ ಒತ್ತಿಸ್ಕೊಳ್ಳೋ ಹಂಗ ಒಂದು ಕೆಲಸ ಮಾಡಿಸ್ಕೊಳ್ಳೋದು ಅಂತ ಎಲ್ಲ ಭಾವಿಸ್ತಾರೆ. ಖಂಡಿತಕ್ಕೂ ಆ ಭಾವದಿಂದ ಅದನ್ನು ನೋಡುವುದಲ್ಲ. ಎನ್ನ ಕೈಯು ಕೊಲೆ ಗಡುಕ ಕಣ್ಣು ಹುಲು ಭೋಗದೆಂಜಲಾಗಿ ಎದೆಯು ನಂಜು ಗುಣಿ ಮೃತ್ಯು ಜೀವ ಜವ ಗಂಜಿ ಆಗಿ ಬೇಗೆ. ನಾನು ಮೊನ್ನೆ ಕೂಡ ಇದನ್ನು ಹೇಳಿದ್ದೆ ಹಿಂದೆ. ಅಮಲ ಕಮಲ ಸಮಚರಣ ಯುಗಳವನು ಕಂದ ಗಭಯ ನೀಡೆ ನಿನ್ನ ಪದ್ಮಪದ ಕಣ್ಣಿ ಗೊತ್ತಿ ಜನಿ ಮೂಲ ಧನ್ಯ ಮಾಡೆ ಅಂತ ಅಮ್ಮನ ಹತ್ರ ಎನ್ನ ಕೊರಡು ಕರ ತಲದಿ ಪಾದನೊಂದೀತು ಬೇಡ ಬೇಡ. ಸತ್ಯಕಾಮರು, ಎನ್ನ ಕೊರಡು ಕರ ತಲದಿ ಪಾದನೊಂದೀತು ಬೇಡ ಬೇಡ, ಕಣ್ಣೇ ನೀಡುವೆನು ನಿನ್ನ ತಳಿರಿ ನಡಿ ಮಾಸದಿರಲಿ ಕೂಡ. ಅಮ್ಮನ ಪಾದ ನನ್ನ ಕೈ ಹೊರಟೊರಟಾಗಿದೆ, ಅದನ್ನು ಒತ್ತುವುದರಿಂದ ಅವಳ ಪಾದಕ್ಕೆ ನೋವಾಗುವುದು ಬೇಡ, ನನ್ನ ಕಣ್ಣು ಕೊಡ್ತೇನೆ ಅಮ್ಮ, ನಿನ್ನ ಪಾದವನ್ನ ನನ್ನ ಕಣ್ಣಿಗೆ ಒತ್ತಿ ನಿನ್ನ ಪಾದ ಸೇವೆ ಮಾಡಿಸಿಕೊ. ಈ ಧನ್ಯತೆಯನ್ನ ಅರ್ಥ ಮಾಡಿಕೊಂಡವರಿಗಷ್ಟೇ ಈ ಪಾದ ಸೇವೆ ಅಂದ್ರೆ ಏನು ಅಂತ ಗೊತ್ತು. ಈ ಪಾದ ಸೇವೆ, ಅದಕ್ಕೇನೆ ನಾನು ನಿಮಗೆ ಹೇಳಿದೆ, ಮುಖದರ್ಶನ ದೂರದಿಂದ ಆಗುವುದು ದೊಡ್ಡದಲ್ಲ, ಪಾದದರ್ಶನ ಆಯಿತು ಅಂತ ಅರ್ಜುನ ಬಹಳ ಸಂತೋಷ ಪಡ್ತಾನೆ. ಪಾಶುಪತಾಸ್ತ್ರ ಸಿಕ್ಕುವ ಮೊದಲು ಶಿವ ಕಿರಾತನಿದ್ದವನು ತಾನು ಶಿವ ಅಂತ ಪ್ರಕಟ ಆದಾಗ
ಮುಂದೆ ಪ್ರಕಟಿತ ಶಿವನಿಗೆ ತಾನು ಪಾದಕ್ಕೆ ನಮಿಸಿ ಬಂದು ಅರ್ಜುನ ಹೇಳ್ತಾನೆ, ನನಗೆ ದೂರದಿಂದ ದರ್ಶನವಾದದ್ದು ದೊಡ್ಡದಲ್ಲ, ಅಷ್ಟು ಸುಂದರವಾಗಿ ನಾನು ಪಾದ ಮುಟ್ಟಿ ನಮಿಸಿದೆ ಅಂತ. ಈ ಪಾದದ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳಿವೆ. ಪಾದದಿಂದ ಶೂದ್ರ ಅನ್ನೋದಕ್ಕೆ ತುಂಬಾ ಅಪಾರ್ಥಗಳನ್ನೆಲ್ಲ ಮಾಡಲಾಗಿದೆ. ನಾನು ಅದನ್ನು ಸ್ಪರ್ಶ ಕೂಡ ಮಾಡಕ್ ನನಗೆ ಇಷ್ಟ. ಯಾಕೆ ಗೊತ್ತಾ, ಎಷ್ಟೋ ಸಂಗತಿಗಳನ್ನು ಬಹಳ ಹೇಳಬಾರ್ದು ಅನ್ಸುತ್ತೆ. ಯಾಕೆ ಹೇಳುವುದರಿಂದ ಅರ್ಥ ಆಗದೆ ಇರುವುದು ಮಾತ್ರ ಅಲ್ಲ, ಅಪಾರ್ಥಗಳನ್ನ, ಕೆಟ್ಟ ಭಾಷೆಗಳನ್ನ ನಾವೇನಾದ್ರೂ ಹೇಳಿದ್ರೆ ನಮ್ಮನ್ನು ನಿಂದಿಸಿ, ನಮಗೆ ಕೆಟ್ಟ ಭಾಷೆಯಲ್ಲಿ ಬೈರಿ, ದೇವನಿಂದೆ, ಋಷಿನಿಂದೆ, ಗುರುನಿಂದೆ, ಪಿತೃನಿಂದೆ ಖಂಡಿತ ಮಾಡಬೇಡಿ. ಅದರ ಪಾಪ ಆಡಿದವನಿಗೆ. ಎಷ್ಟೋ ಶಿಶುಪಾಲ ಕೆಟ್ಟ ಮಾತಾಡ್ತಾನೆ ಕೃಷ್ಣನ ಬಗ್ಗೆ, ಅಗ್ರಪೂಜೆ ಮಾಡಿಸಿಕೊಳ್ಳುವ ಸಂದರ್ಭದಲ್ಲಿ. ಕೃಷ್ಣನ ಬಗ್ಗೆ ಕೆಟ್ಟ ಮಾತುಗಳನ್ನು ಕೇಳಲಾಗದೆ ಅಲ್ಲಿದ್ದ ಅನೇಕ ತತ್ವವಿದರು ಆ ಸಭೆಯಿಂದ ಹೊರಗೆ ನಡೆದ್ರು ಅಂತಿದೆ. ಯಾಕೆ ಅಂತ ವಿವರಣೆ ಕೊಡುವಾಗ, ಗುರುನಿಂದೆ, ದೇವನಿಂದೆ ಕೇಳಬಾರ್ದು ಅಂತ ಇದೆ, ಅದಕ್ಕಾಗಿ ಹೊರಗೋದ್ರು ಅಂತ. ಕೇಳಬಾರ್ದು, ಹೇಳುವವರಿಗಂತೂ ಏನು ಗತಿಯೋ ಯಾರಿಗೆ ಗೊತ್ತು. ನಿಮ್ಗೆ ಕೃಷ್ಣ ಆಗ್ಲಿಲ್ಲ ಆದ್ರೆ ಕೃಷ್ಣ ಆಗುದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಿ. ನಿಮ್ಮ ಯಾವ ವ್ಯಕ್ತಿಯನ್ನು ನಾವು ಕೆಟ್ಟ ಭಾಷೆಯಲ್ಲಿ ಮಾತಾಡಿದ್ರೆ ಹೇಳಿ, ಕನಿಷ್ಠ ಭಾಷೆ ನಾವು ಉಪಯೋಗ ಮಾಡಿದ್ರೆ ನಿಮ್ಮ ಭಾಷೆ ಕನಿಷ್ಠ ಇದೆ ಹೇಳಿ, ಅಸಂಸ್ಕೃತವಾಗಿ ನಾವೇನಾದ್ರೂ ಹೇಳಿದ್ರೆ ಹೇಳಿ. ಬದಲಿಗೆ ಅದು ಏನೋ ಒಳ್ಳೊಳ್ಳೆಯ ಕಂಪ್ಯಾರಿಸನ್, ಒಳ್ಳೊಳ್ಳೆಯ ಭಾಷೆಯಿಂದ ಸುಸಂಸ್ಕೃತವಾಗಿ ಯಾವುದೋ ಸತ್ಯವನ್ನ ಹೇಳಲಿಕ್ಕೆ ಹೋಗುವಾಗ ಕೆಟ್ಟ ಪರಿಭಾಷೆಯಿಂದ ನಮ್ಮನ್ನು ಬಯಲಿಕ್ಕಾಗದ್ದಕ್ಕೆ ನಮ್ಮ ದೇವರನ್ನ, ನಮ್ಮ ಋಷಿಗಳನ್ನ ಖಂಡಿತ ನಿಂದಿಸಬೇಕು. ನಮಗೆ ಎಲ್ಲರ ಬಗ್ಗೆ ಗೌರವ ಇದೆ, ಒಬ್ಬೊಬ್ಬರ ಬಗ್ಗೆ ಅಲ್ಲ. ಈ ಜಗತ್ತಿನಲ್ಲಿ ಅಧ್ಯಾತ್ಮ ಪಥದಲ್ಲಿ ನಡೆದ ಎಲ್ಲರನ್ನೂ ನಾನಂತೂ ಗೌರವಿಸ್ತೇನೆ. ನಾನು ಒಬ್ಬರನ್ನು ನನ್ನ ಇಷ್ಟವರೇ ಕೆಟ್ಟ ಮಾತನಾಡಿಲ್ಲ, ಕೆಟ್ಟ ಭಾಷೆ ಬಳಸಿಲ್ಲ. ನನಗೆ ಅಪಾರ ಗೌರವ. ಯಾಕೆ ಎಲ್ಲರೂ ನಮ್ಮನ್ನು ನಡೆಸ್ಕೊಂಡು ಹೋಗೋರು. ಪಾದ ಸೇವೆ ಯಾರದ್ದು ಮಾಡ್ಲಿಕ್ಕೆ ಸಿಕ್ಕರು ಪುಣ್ಯ ಭಾಗ. ಅವ್ರು ಎಂಥವರು ಅಲ್ಲ, ಅವರು ಒಳ್ಳೆಯವರಿದ್ರಷ್ಟೇ ಪಾದ ಸೇವೆಯ ಭಾಗ್ಯ ಸಿಗ್ತದೆ, ಸುಮ್ಮನೆ ಸಿಗೋದಿಲ್ಲ. ಹಾಗೆ ಕೃಷ್ಣನ ಪಾದ ಸೇವೆಯನ್ನ ಅರ್ಜುನ ಮಾಡ್ತಿದ್ದ ಅನ್ನೋದನ್ನ ಹೇಳುವುದರ ಹಿಂದೆ ಒಂದು ವಿಶೇಷ ಸಂಜಯನ ವಿವರಣೆ ಇದೆ. ಮುಂದೆ ಕೂಡ ನಿಮಗೆ ಸಂಜಯನ ವಿವರಣೆಯಲ್ಲಿ ಒಂದು ವಿಶೇಷ ಅಂದ್ರೆ ಸಂಜಯನ ಕ್ಯಾರೆಕ್ಟರ್ನ ಇನ್ನೊಂದು ಆಯಾಮ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇದನ್ನೆಲ್ಲ ಗಮನಿಸ್ತಾನೆ ಅಂತ ನಿಮಗೆ ಮುಖ್ಯ ಗೊತ್ತಿರಲಿ. ಅವ ಇದನ್ನು ಗಮನಿಸ್ತಾನೆ. ಅವನು ಇದನ್ನು ಗಮನಿಸೋದ್ರಿಂದ ಇದನ್ನು ಹೇಳಿದ. ಪಾದ ಸೇವೆ ಮಾಡ್ತಿದ್ರು ಇಷ್ಟು ಹೇಳಿ ಅವನು ಹೇಳಿದ, ಕೃಷ್ಣ ನಾನು ಬಂದ ತಕ್ಷಣ ಎದ್ದು ನಿಂತು, ಸಂಜಯ ನೀನು ತುಂಬಾ ಬಲ್ಲವನು, ಜ್ಞಾನಿ, ಎಲ್ಲ ಧರ್ಮಗಳನ್ನೂ ತಿಳಿದವನು, ಶಾಸ್ತ್ರಜ್ಞನು. ನಿನಗೆ ಗೊತ್ತಿದೆ ಈ ಯುದ್ಧ ಅನಿವಾರ್ಯವಲ್ಲ. ಆದರೆ ಯುದ್ಧ ಅನಿವಾರ್ಯ ಎಂದು ಅವರು ಭಾವಿಸುವುದಾದರೆ ನಾವು ಸಿದ್ಧ ಎಂಬ ಮಾತು ನೀನು ಹೇಳಲಿಕ್ಕಿದೆ. ಆದರೆ ಯುದ್ಧ ಅನಿವಾರ್ಯವೆಂದು ಅವರು ಭಾವಿಸುವುದಾದರೆ ಅವರಿಗೆ ಈಗಲೇ ಆದಷ್ಟು ಬೇಗ ಅವರಿಗೆ ಇಷ್ಟ ಇರುವ ಭಕ್ಷ್ಯ ಭೋಜ್ಯಗಳನ್ನು ತಿಂದು ಮುಗಿಸಲಿಕ್ಕೆ ಹೇಳು. ಆದಷ್ಟು ಬೇಗ ಅವರು ಮಾಡಿಕೊಳ್ಳಬೇಕು ಎಂದಿದ್ದ ಹರಕೆಯ ಹೋಮ ಹವನಗಳನ್ನು ಮಾಡಿ ಮುಗಿಸಲಿಕ್ಕೆ ಹೇಳು. ತಮ್ಮನ್ನು ಅಲಂಕರಿಸಿ ನೋಡಿಕೊಳ್ಳಬೇಕು ಎಂಬ ಅಪೇಕ್ಷೆ ಇದ್ದರೆ ಬೇಗನೆ ಅಲಂಕಾರದಿಂದ ತಮ್ಮನ್ನು ನೋಡಿಕೊಂಡು ಸುಖಿಸಲಿ, ಇನ್ನೇನು ಹೆಚ್ಚು ದಿನ ಬದುಕುವುದಿಲ್ಲ ಎಂದು ಹೇಳು. ಅವರ ಸಮಯ ಬಂದಿದೆ, ನಾವು ಹೊರಟಿದ್ದೇವೆ. ನಮ್ಮ ನಡೆ ಸಿದ್ಧವಾದರೆ ಅದು ನನ್ನದೊಬ್ಬನ ನಡೆಯಲ್ಲ, ನನ್ನ ಜೊತೆಗೆ ಅರ್ಜುನ ಸೇರಿದ್ದಾನೆ, ನಾವಿಬ್ಬರು ಸೇರಿದರೆ ಏನು ನಿನಗೆ ಗೊತ್ತು, ನಾವು ಮುಂದುವರಿಯಲಿಕ್ಕಿದ್ದೇವೆ ಎಂಬ ಮಾತನ್ನು ಅವರಿಗೆ ಹೇಳು. ಇಷ್ಟು ಹೇಳಿದ ನಂತರ ಧೃತರಾಷ್ಟ್ರ ಕೇಳ್ತಾನೆ, ನನಗೆ ಒಂದು ಕೆಲಸ ಮಾಡು. ತುಂಬಾ ಕನ್ಫ್ಯೂಷನ್ ಆಗ್ತದೆ ಕಾಣ್ತದೆ ಧೃತರಾಷ್ಟ್ರನಿಗೆ. ನನಗೆ ಬಹಳ ಸ್ಪಷ್ಟವಾಗಿ ನಾವು ಬಲಿಷ್ಠರ ಅವರ, ನಮ್ದು ದೋಷವ ಅವರ ದೋಷವ, ನಮ್ಮ ಕಡೆ ಹೆಚ್ಚು ಸಾಧ್ಯತೆ ಉಂಟ ಅವ್ರ ಕಡೆಯ? ಸಂಜೆ ಎಷ್ಟು ಜ್ಞಾನಿ ಇರಬಹುದು ಅಂದ್ರೆ ಇದನ್ನು ನಾನು ಅಂದ್ರೆ ಆಗ ಎಲ್ಲ ಹೋಗಿಬಿಟ್ಟಿರ್ತಾರೆ ಈ ಪ್ರಶ್ನೆ ಕೇಳುವಾಗ. ಇವನ ರೆಸ್ಪಾನ್ಸ್ ಎಲ್ಲ ಸರಿ ಇಲ್ಲ, ಕೃಷ್ಣನೆಲ್ಲ ಕೊಂಡಾಡೋದು ನಡೆದಂಗೆ ಎಲ್ಲ ಹೊರಟೋಗ್ಬಿಟ್ಟಿರ್ತಾರೆ. ಇವನು ಧೃತರಾಷ್ಟ್ರ ಇಬ್ಬರೇ ಇರುವಾಗ ಕೇಳುದ್ಮೇಲೆಲ್ಲ ಸಂಜಯ್ ಅಂತ. ಸಂಜಯ್ ಹೇಳ್ತಾನೆ, ಅವನು ಎಷ್ಟು ಒಳ್ಳೆಯ ಮನುಷ್ಯ ನೋಡಿ. ನಾನು ಈಗ ಒಂದು ವೇಳೆ ನಿಜವನ್ನು ನಿನ್ನ ಮುಂದೆ ಹೇಳಿದರೆ ನಿನಗೆ ನಾನು ಎಲ್ಲಿಯೋ ಪಕ್ಷಪಾತಿ ಅನಿಸಬಹುದು. ಪೂರ್ವಗ್ರಹದಿಂದ ಏನನ್ನು ಹೇಳುತ್ತೇನೆ ಎಂದು ನೀನು ಭಾವಿಸಲಿಕ್ಕೂ ಸಾಕು. ಅದಕ್ಕೆ ಸ್ವಲ್ಪ ಬಲ್ಲವರು, ವಯೋವೃದ್ಧರು, ಜ್ಞಾನಿಗಳು, ಹಿರಿಯರು, ಶಾಸ್ತ್ರಜ್ಞರು ಅಂಥವರನ್ನು ಕರೆಸಿ ಕುಳ್ಳಿರಿಸಿಕೊಳ್ಳೋಣ. ಅವರ ಮುಂದೆ ನಾನು ನನಗೆ ಹೇಳಲಿಕ್ಕಿದ್ದುದನ್ನು ಹೇಳುತ್ತೇನೆ.
ವ್ಯಾಸರು, ವೇದವ್ಯಾಸರನ್ನು ಕರೆಯೋಣ, ಗಾಂಧಾರಿಯನ್ನು ಕರೆಯೋಣ. ವೇದವ್ಯಾಸರನ್ನು ಕರೆಯೋಣ ಅಂದ್ರೆ ಅದು ಮಾತ್ರ ಕರೆಯೋಣ ಅಂದಿದ್ರೆ ಸ್ವಲ್ಪ ಉಳಿದವರಿಗೆಲ್ಲ ಸಿಟ್ಟು ಬರ್ತಿತ್ತು, ವೇದವ್ಯಾಸರು ಮಾತ್ರವಾ ಅಂತ. ಗಾಂಧಾರಿಯನ್ನು ಕರೆಯೋಣ. ಇಬ್ಬರನ್ನು ಕರೆಸ್ತಾನೆ ಧೃತರಾಷ್ಟ್ರ. ಇಬ್ರು ಬರ್ತಾರೆ. ಅವರ ಸಮ್ಮುಖದಲ್ಲಿ ಕೂತ್ಕೊಂಡ್ಮೇಲೆ ಈಗ ಹೇಳು ಅಂದಾಗ ಅವನು ಮೊದಲಿಗೆ ಧೃತರಾಷ್ಟ್ರ ಏನ್ ಕೇಳ್ತಾನೆ ಅಂದ್ರೆ, ನನಗೆ ಆ ಪ್ರಶ್ನೆ ಕೇಳುವುದನ್ನು ಬಿಟ್ಟ ಧೃತರಾಷ್ಟ್ರ. ನನಗೆ ನೀನು ಕೃಷ್ಣನನ್ನು ಕಂಡೆಯಲ್ಲ, ಹೇಗೆ ಕಂಡೆ ಮತ್ತು ಹಾಗೆ ಅವನನ್ನು ಕಾಣುವುದಕ್ಕೆ ನಿನಗೆ ಹೇಗೆ ಸಾಧ್ಯವಾಯಿತು ನನಗೆ ಹೇಳಿ. ಪ್ರಶ್ನೆನೇ ಬೇರೆ ಆಯ್ತು ನೋಡಿ. ವೇದವ್ಯಾಸರ ಮುಂದೆ ಕೂತಾಗ ಧೃತರಾಷ್ಟ್ರನ ಪ್ರಶ್ನೆಯೇ ಬೇರೆ. ಕೂಡಲೇ ನನ್ನ ತತ್ವಜ್ಞಾನದ ಬಲದಿಂದ, ನನಗಿರುವ ವಿದ್ಯೆಯ ಹಸಿವಿನಿಂದ, ನಾನು ನನ್ನ ಬ್ರಹ್ಮತತ್ವಶಾಸ್ತ್ರದ ಬ್ರಹ್ಮವಿದ್ಯೆಯ ಪರವಸ್ತುವನ್ನು ತಿಳಿಯಬೇಕು ಎಂಬ ವಸ್ತುವಿಗೆ ಭಕ್ತಿಯಿಂದ ಸಮರ್ಪಿಸಿಕೊಂಡದ್ದರಿಂದ ನನಗೆ ಕೇಶವನನ್ನು ಕಾಣುವುದು ಸಾಧ್ಯವಾಯಿತು. ಅಂದ್ರೆ ಎಲ್ಲರಿಗೂ ಕಾಣ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆ ಇದು. ನೆಕ್ಸ್ಟ್ ಪುನಃ ಕೇಳ್ತಾನೆ ಅವನು, ನನಗೆ ಯಾಕೆ ಕಾಣಿಸುವುದಿಲ್ಲ, ನಿನಗೆ ಮಾತ್ರ ಯಾಕೆ ಕಾಣಿಸುತ್ತಾನೆ? ನಿನ್ನ ಅವಿದ್ಯೆಯಿಂದ, ನಿನ್ನ ಅಜ್ಞಾನದಿಂದ, ದೊಡ್ಡದನ್ನು ಒಪ್ಪಿಕೊಳ್ಳುವ ಗುಣವಿದ್ದರೂ ಮೋಹಕ್ಕಾಗಿ ಮೋಹಬಂಧನಕ್ಕೆ ಒಳಗಾದದ್ದರಿಂದ. ಅದು ನಿನಗೆ ಅಂಥ ಯಾವ ದೋಷಗಳಿಲ್ಲ. ಸಂಜಯ ಹೇಳ್ತಾನೆ, ನನಗೆ ಪುತ್ರ ಪೌತ್ರ ಕಳತ್ರ ಬಂಧನ ವ್ಯಾಮೋಹಗಳಿಲ್ಲ. ನನಗೆ ಆಡಂಬರದ ಪ್ರದರ್ಶನ ಮಾಡಿ ಗೊತ್ತಿಲ್ಲ, ಏನಿದ್ದರೂ ಭಕ್ತಿಯಿಂದ ನಾನು ಮಾಡಿದ್ದೇನೆ. ಯಾವುದನ್ನು ಮಾಡುವಾಗಲೂ ನಾನು ತಿಳಿದ ತತ್ವಶಾಸ್ತ್ರದ ಅಧ್ಯಯನದ ಧರ್ಮ ನೀತಿಗಳನ್ನು ಬಿಟ್ಟಿಲ್ಲ. ಈ ಕಾರಣದಿಂದ ನನಗೆ ಭಗವಂತ ಕಾಣಿಸಿಕೊಳ್ಳುತ್ತಾನೆ. ಪುನಃ ಹೇಳ್ತಾನೆ, ಹಾಗಾದ್ರೆ ಕೃಷ್ಣನನ್ನು ನೀನು ಕಂಡಿಯಾ? ಕೃಷ್ಣ ಹಾಗೆ ಕಾಣಿಸುವಾಗ ಹೇಗಿದ್ದಾನೆ? ಕೃಷ್ಣ ಹೇಗಿದ್ದಾನೆ ಎಂದು ಹೇಗೆ ವರ್ಣಿಸಲಿ? ಅವನನ್ನು ಒಂದು ವೇಳೆ ಈ ಜಗದ ಸಕಲ ಸಂಗತಿಗಳನ್ನು ಇಟ್ಟು ತೂಕದ ಒಂದು ತಕ್ಕಡಿಯಲ್ಲಿಟ್ಟರೆ, ಇನ್ನೊಂದು ತಕ್ಕಡಿಯಲ್ಲಿ ಭಗವಂತನನ್ನಿಟ್ಟರೆ, ಈ ತೂಕವನ್ನು ಎಂದೂ ಕೃಷ್ಣ ತೂಕಕ್ಕೆ ಸರಿಪಡಿಸಲಿಕ್ಕೆ ಸಾಧ್ಯವೇ? ಅಷ್ಟು ಮಾತ್ರವಲ್ಲ, ಜಗದ ಸಕಲ ಸಂಗತಿಗಳನ್ನು ಸುಟ್ಟು ಭಸ್ಮ ಮಾಡಬಲ್ಲ ಶಕ್ತಿ ಒಬ್ಬ ಕೃಷ್ಣನಿಗಿದೆ. ಆದರೆ ಜಗದ ಸಕಲ ಸಂಗತಿಗಳೂ ಸೇರಿ ಪ್ರಯತ್ನ ಪಟ್ಟರೂ ಒಬ್ಬ ಕೃಷ್ಣನನ್ನು ಸುಡಲಾರ. ಅವನು ಹಾಗಿದ್ದಾನೆ. ಅವನು ಜಗದಿಂದ ಹೊರಗಿದ್ದಂತೆ ಕಾಣಿಸುತ್ತಾನೆ, ಆದರೆ ಜಗದ ಎಲ್ಲದರ ಒಳಗಿದ್ದಾನೆ. ಅಂಥ ಮಹಾತ್ಮನನ್ನು ನಾನು ಕಂಡೆ. ಕೂಡಲೇ ನನಗೆ ಒಂದಿಷ್ಟು ಅವನ ಹೆಸರುಗಳನ್ನು ಹೇಳು. ಇವನು ಹೇಳ್ತಾನೆ, ನಾನು ಪೂರ್ತಿಯಾಗಿ ಅವನ ಮಹಿಮೆಯನ್ನು ಬಲ್ಲವನಲ್ಲ. ನನಗೆಷ್ಟು ತಿಳಿದಿದೆಯೋ ಅಷ್ಟನ್ನು ಮಾತ್ರ ತಿಳಿಸುವೆ. ನನ್ನ ಅಳತೆಗೆ ಸಿಕ್ಕ ಕೆಲವು ನಾಮಗಳನ್ನಷ್ಟೇ ನಾನು ಸ್ಮರಿಸುತ್ತೇನೆ ಅಂತ ಹೇಳಿ, ಜಗದ ಎಲ್ಲದರ ಒಳಗೂ ಅವನಿದ್ದಾನೆ. ಅವನ ಒಳಗೆ ಜಗತ್ತೂ ವಾಸವಾಗಿದೆ. ಆದ್ದರಿಂದ ಅವನು ವಾಸುದೇವ. ಮೌನ, ಧ್ಯಾನ, ಯೋಗ ಇಂಥವುಗಳಿಗೆ ಮಾತ್ರ ಒಲಿಯಬಲ್ಲವ. ಆದ್ದರಿಂದ ಅವನು ಮಾಧವ. ಅವನು ಮಧುವಿನಿಂದ, ಮಧು ಅನ್ನುವ ಪೂರ್ವಜರಿಂದ ಆ ಹೆಸರನ್ನೂ ಪಡೆದಿದ್ದಾನೆ, ಹಾಗೂ ಮಾಧವ. ಪ್ರಕಾಶ, ಉದರದಲ್ಲಿ ಪ್ರಕಾಶವನ್ನೂ ಒಳಗೊಂಡವ ಅಂಥವನು. ಅವನಿಗೆ ದಾಮೋದರ ಎಂದು ಹೆಸರು. ಭಕ್ತಿಯ ಸಮರ್ಪಣೆಗೆ ಸಿಕ್ಕು ಅಮ್ಮನಿಂದ ಹಗ್ಗದಿಂದ ಕಟ್ಟಿಸಿಕೊಂಡ, ಆದ್ದರಿಂದಲೂ ಅವನು ದಾಮೋದರ. ಅವನು ಎಲ್ಲರನ್ನೂ ಎದುರಾದರೂ ಯಾರ ಸೋಲಿಗೂ ಒಳಗಾಗದೆ ಗೆಲ್ಲುವವನು, ಆದ್ದರಿಂದ ಅವನು ಜಿಷ್ಣು. ಅವನು ಎಲ್ಲರ ಒಳಗೂ ಪ್ರವೇಶಿಸಬಲ್ಲ, ಆದ್ದರಿಂದ ಅವನು ವಿಷ್ಣು. ವಿಶತಿ ಪ್ರವೇಶ, ಆದ್ದರಿಂದ ಅವನು ವಿಷ್ಣು. ಅವನು ನೀರಿನಲ್ಲಿ ತನ್ನ ಪಾಡಿಗೆ ಇರುವವನು, ಆದ್ದರಿಂದ ಅವನು ನಾರಾಯಣ. ಹೀಗೆ
ತನಗೆ ತಿಳಿದ ಕೆಲವು ಹೆಸರುಗಳನ್ನ ಹೇಳ್ತಾ ಸಂಜಯ ನಾನು ನನಗೆ ತಿಳಿದ ಕೆಲವು ನಾಮಗಳನ್ನ, ಅವನು ಪೃಥ್ವಿ ಮತ್ತು ಆಕಾಶವನ್ನು 2 ಬಾಹುಗಳಿಂದ ಅಂದು ವಾಮನಾವತಾರದಲ್ಲಿ ಹಿಡಿದುಕೊಂಡದ್ದರಿಂದ ಅವನಿಗೆ ಬಾಹು ಎಂಬ ನಾಮ, ಬಾಹುನಾಮಕ, ಮಹಾಬಾಹು ಎಂಬ ಹೆಸರು. ಹೀಗೆ ಒಂದೊಂದನ್ನೇ ಹೇಳ್ತಾ ಹೋಗ್ತಾನೆ. ಅನೇಕ ನಾಮಸ್ಮರಣೆಗಳ ವಿಷ್ಣು ಸಹಸ್ರನಾಮದಲ್ಲಿ ನಾವು ಹೇಗೆ ಅನೇಕ ಹೆಸರುಗಳನ್ನ ಹೇಳ್ತೇವೆ, ಅಷ್ಟೆಲ್ಲ ಹೇಳಲ್ಲ, ಒಂದು 10-12 ಹೆಸರುಗಳನ್ನ ಉಲ್ಲೇಖ ಮಾಡಿ ಅದಕ್ಕೆ ಹೃಷಿಕ ಎಂದರೆ ಇಂದ್ರಿಯ, ಅವುಗಳನ್ನೆಲ್ಲ ಆಳಬಲ್ಲವ, ಆದ್ದರಿಂದ ಅವನು ಹೃಷಿಕೇಶ. ಅವನು ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಇದು ಉಪನಿಷತ್ತು ಅವನ ಬಗ್ಗೆ ಹೇಳುದು. ಅವನು ತದೇ ಜತಿ ತನ್ನೇ ಜತಿ, ಒಂದೇ ಸಮನೆ ವೇಗವಾಗಿ ಹೋಗ್ತಾನೆ, ಸಿಗೋದೇ ಇಲ್ಲ ಅನ್ನುವಷ್ಟು ವೇಗ. ತಕ್ಷಣ ಅವನ ಅಪೋಸಿಟ್ ಕ್ವಾಲಿಟಿಯನ್ನ ಹೇಳುತ್ತೆ ಉಪನಿಷತ್. ಅವ ನಿತ್ತಲ್ಲೇ ನಿಂತಿರ್ತಾನೆ, ಹೋಗದೇ ಇಲ್ಲ. ತದೇ ಜತಿ ತನ್ನೇ ಜತಿ. ಆಮೇಲೆ ತದ್ದೂರೇ, ಅಬ್ಬಾ ಎಷ್ಟು ದೂರಪ್ಪ, ನಮ್ಗೆ ಸಿಗೋದೇ ಇಲ್ವಲ್ಲ ಅನ್ನಿಸ್ತದೆ. ತದ್ವಂತಿಕೆ, ಅತ್ಯಂತ ಹತ್ತಿರ ಇದ್ದಾನೆ. ತದಂತರಸ್ಯ ಸರ್ವಸ್ವ, ಎಲ್ಲದರ ಒಳಗಿದ್ದಾನೆ. ಹಾಗಾದ್ರೆ ಎಲ್ಲ ಇದ್ದಾನೆ ಅಂತ ಭಾವಿಸೋಣವಾ? ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯ, ಪಕ್ಕ ಹೊರಗಿದ್ದಾನೆ. ಸಿಕ್ಕು ಸಿಗದ ಜಾರನಂತಿರುವನಯ್ಯ ಎನ್ನದೇವ ಚನ್ನಮಲ್ಲಿಕಾರ್ಜುನ. ಸಿಕ್ಕ ಅಂತ ಅನ್ಸುತ್ತೆ, ಸಿಗೋದೇ ಇಲ್ಲ. ಇಲ್ಲೇ ಇದ್ದಾನೆ ಅನ್ಸುತ್ತೆ, ಓಟಕ್ಕಿದ್ದಾನೆ ಅನ್ನುವಷ್ಟು ವೇಗದಲ್ಲಿದ್ದಾನೆ. ದೂರ ಇದ್ದಾನೆ ಅನ್ಸುತ್ತೆ, ಇಲ್ಲೇ ಇದ್ದಾನೆ, ನನ್ನೊಳಗೆ ಇದ್ದಾನೆ. ಇಂಥ ಅನೇಕ ಗುಣಗಳನ್ನ ಆ ಹೆಸರುಗಳಲ್ಲೆಲ್ಲ ವಿಷ್ಣು ಸಹಸ್ರನಾಮವು ಹೇಳುವುದಕ್ಕೆ ಈಗ ಸಂಜಯ್ ಕೂಡ ಅಂಥ ಗುಣಲಕ್ಷಣಗಳನ್ನ ಹೇಳ್ತಾನೆ. ಒಂದು ದೊಡ್ಡ ಪ್ರಶ್ನೆ ನೋಡಿ. ಇದನ್ನೆಲ್ಲವನ್ನು ನಾನು ನನ್ನ ತತ್ವಜ್ಞಾನದ ದಿವ್ಯ ದೃಷ್ಟಿಯಿಂದ ಕಂಡೆ ಅಂತಾನೆ ಸಂಜಯ. ಹೇಳಿದ್ದು ಯಾರ ಮುಂದೆ? ವೇದವ್ಯಾಸ ಗಾಂಧಾರಿಯ ಮುಂದೆ. ನೋಡು ನೋಡು ಗಾಂಧಾರಿ, ನಿನ್ನ ಮಗನಿಗೆ ಬುದ್ಧಿ ಹೇಳು. ಈಗಲಾದರೂ ಕೃಷ್ಣನನ್ನು ನೆನೆದಾದರೂ ತಿದ್ದಿಕೊಳ್ಳಲಿಕ್ಕೆ ಹೇಳು. ಆ ಪಾಂಡವರನ್ನು ಬಿಟ್ಟು ಬಿಡಲಿ. ಧೃತರಾಷ್ಟ್ರ ಅದೊಂದು ಚಾನ್ಸ್ ನೋಡೋಣ ಅಂತ ಬಹುಶಃ ದುರ್ಯೋಧನನನ್ನು ಕೂಡಿಸಿ ಹೇಳಿದ್ನೋ ಇಲ್ಲ ಈ ಕೃಷ್ಣನ ಮಹಿಮೆಯನ್ನ. ಯಾವ ಕಾಲಕ್ಕೂ ನಾನು ಅವನು ಅರ್ಜುನನ ಜೊತೆಗೆ ತ್ರಿಲೋಕ ಗೆದ್ದರೂ ಕೃಷ್ಣನಿಗೆ ಶರಣಾಗುವುದಿಲ್ಲ. ದುರ್ಯೋಧನನ ಧನ ಪಿಶಾಚಿ, ಮೂರ್ಖ. ಒಂದು ಅವಕಾಶ ಸಿಕ್ಕಿದೆ, ಆ ಭಗವಂತನಿಗೆ ಶರಣಾಗಿ ಬದುಕನ್ನು ಬದಲಾಯಿಸಿಕೊ, ಒಳಿತಿನ ಕಡೆ ನಡೆ. ನಮಗೆ ನಮ್ಮ ಆಪ್ತನಾದ ಸಂಜಯ ಕೃಷ್ಣನನ್ನು ಹತ್ತಿರ ತರುವುದಕ್ಕೆ ಸೇತುವಾಗಿ ಸಿಕ್ಕಿದ್ದಾನೆ. ಅವನು ಕೃಷ್ಣನನ್ನು ತಂದುಕೊಡಬಲ್ಲ. ಕೃಷ್ಣನಿಗೆ ನೀನೂ ಪ್ರಿಯ, ಅವನಿಗೆ ದ್ವೇಷಿಗಳಿಲ್ಲ. ನಮೇ ದ್ವೇಷ್ಯೋ ಅಸ್ತಿ ನಚಮೇ ಪ್ರಿಯ ಅಂತ ಒಂದು ಮಹಾ ಘಂಟಾಘೋಷ ಮಾತನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಘೋಷಿಸ್ತಾನೆ. ನನಗೆ ಯಾರೂ ದ್ವೇಷಿಗಳಿಲ್ಲ, ಯಾರೂ ಪ್ರಿಯರಿಲ್ಲ. ನಮೇ ದ್ವೇಷ್ಯೋ ಅಸ್ತಿ ನಚಮೇ ಪ್ರಿಯ, ಇದವನ ಮಾತು. ಆಮೇಲೆ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತ ಎಂದೂ ನಾಶವಾಗುವುದಿಲ್ಲ. ಇವೆಲ್ಲ ಪ್ರಾಮಿಸಿಂಗ್ ಮಾತುಗಳು. ಕೃಷ್ಣನ ಮಾತುಗಳನ್ನ ಕೇಳಿದ್ರೆ ಯಾಕೆ ದ್ವೇಷಿಸ್ತಾರ? ಪಾಪ ಅವನು ಹೇಳಿದ, ನನಗೆ ಯಾರ ಮೇಲೆ ದ್ವೇಷ ಇಲ್ಲ, ನಾವ್ಯಾಕೆ ಚಿಂತೆ ಮಾಡೋಣ, ಅವರ ದ್ವೇಷಿಸುವವರ ಬಗ್ಗೆ. ಆದ್ರೆ ಆ ಥರದ ಭಕ್ತಿ ಇರುವುದ್ರಿಂದಲೇನೆ ಗಾಂಧಾರಿ ಸ್ಪಷ್ಟವಾಗಿ ಹೇಳ್ತಾಳೆ, ನೀನೆಂದರೆ ಕೃಷ್ಣನಿಗೆ ಪ್ರಿಯ. ಕೃಷ್ಣ ನೀನು ಒಪ್ಪಿಕೊಂಡರೆ ಈಗ ನಿನ್ನನ್ನು ಬದಲಾಯಿಸುತ್ತಾನೆ. ಒಪ್ಪಿಸಿಕೋ, ಶರಣಾಗು. ಯಾವ ಕಾರಣಕ್ಕೂ ನಾನು ಕೃಷ್ಣನಿಗೆ ಶರಣಾಗುವುದಿಲ್ಲ ಅನ್ನುವ ಮಾತನ್ನ ಹೇಳ್ತಾನೆ. ಆ ಬಳಿಕ ಏನ್ ಹೇಳಲಿಕ್ಕಿದೆ? ವೇದವ್ಯಾಸರ ಉಪಸ್ಥಿತಿಯಲ್ಲಿ ಇದು ನಡೆದಿದೆ. ಇದು ಮುಂದಿನ ಮಹಾಭಾರತಕ್ಕೊಂದು ದಿವ್ಯ ಚಕ್ಷು ಕೊಡುವ ಸಂದರ್ಭದಲ್ಲಿ ಸಂಜಯನನ್ನು ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದಕ್ಕೆ ಪೂರ್ವ ಪೀಠಿಕೆ ಕೂಡ. ದಿವ್ಯ ದೃಷ್ಟಿಯನ್ನು ಧೃತರಾಷ್ಟ್ರನಿಗೆ ಕೇಳಿದಾಗ ನನಗೆ ಬೇಡ, ಯಾರ ಮೂಲಕವಾದ್ರೂ ಕೇಳುತ್ತೇನೆ, ನೋಡುವುದು ಬೇಡ ಅಂದ ಅಂತ ನಿಮಗೆ ಗೊತ್ತು. ಯಾರ ಮೂಲಕವಾದರೂ ದೃಷ್ಟಿಯನ್ನು ಕೊಟ್ಟು ಈ ಕಥೆಯನ್ನು ಕೇಳಿಸಬೇಕು ಅಂದಾಗ ವೇದವ್ಯಾಸರು ಯಾಕೆ ಒಬ್ಬ ಋಷಿಯನ್ನು ಆಯ್ಕೆ ಮಾಡಲಿಲ್ಲ? ಒಬ್ಬ ಬ್ರಾಹ್ಮಣನನ್ನು ಯಾಕೆ ಆಯ್ಕೆ ಮಾಡಲಿಲ್ಲ? ಅಂದ್ರೆ ದೇವರ ದಾರಿಯಲ್ಲಿ ನಡೆದ ನಾವು ಸೋಕಾಲ್ಡ್ ಹೇಳುವ ಜಾತಿಯ ಲೆಕ್ಕದಲ್ಲಿ ಸಂಜಯನನ್ನು ಯಾಕೆ ಆಯ್ಕೆ ಮಾಡಿದ್ರು? ಸ್ವಲ್ಪ ಇಲ್ಲಿ ಅದಕ್ಕೆ ಸೂಚನೆ ಇದೆ, ಅವನು ಯಾವ ಮಟ್ಟದಲ್ಲಿದ್ದ ಅಂತ.
ಹಾಗಾಗಿ ನೀನು ಅರ್ಹತೆಯಿಂದ ಎಷ್ಟು ಎತ್ತರ ನೋಡಿ ಅನುಗ್ರಹವೇ ಹೊರತು ನೀನು ಯಾವ ಕುಲ ಅವಸೂತ ಪುತ್ರ ಅಂತಲೇ ಅವನದ್ದು ಹೆಸರು, ಜಾತಿಯ ಲೆಕ್ಕ ಹಾಕಿದ್ರೆ ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟರು ವೇದವ್ಯಾಸರು. ಅಂತಹ ಸಂಜಯನ ಒಂದು ಪ್ರಮಾಣದ ಪರಿಚಯ ಈ ಇಡೀ ಒಂದು ದೂತವಾಕ್ಯದ ಮೂಲಕ ನಮಗೆ ಗೊತ್ತಾಗತ್ತೆ. ದೂತ ಎಷ್ಟು ಕಠೋರವಾಗಿ ದೊರೆಯನ್ನೂ ನಿಂದಿಸ್ತಾನೆ. ನೀವು ನೋಡಿದ್ರಿ, ನಿನ್ನಿಂದಾಗಿ ಇದೆಲ್ಲ ಆಯ್ತು, ನೀನು ಅವತ್ತೇ ನಗುದನ್ನು ನಿಲ್ಲಿಸಬೇಕಿತ್ತು, ದ್ಯೂತ ಆಡುವಾಗ ವಿದುರ ಹೇಳಿದ್ದು ಕೇಳಬೇಕಿತ್ತು, ಇಂಥ ಮಾತುಗಳನ್ನು ಹೇಳ್ತಾನೆ. ಪಾಂಡವರ ವಿಷಯದಲ್ಲಿ ದುರ್ಯೋಧನ ಅಂತೂ ಒಂದು ಮಾತು ಹೇಳ್ತಾನೆ. ಈ ಸಂದರ್ಭದಲ್ಲಿ ಎಲ್ಲ ಹೇಳುವ ಹಾಗೆ, ನಾನು ದುಶ್ಯಾಸನ ಮತ್ತು ಕರ್ಣನ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಅನ್ನುವ ಒಂದು ಮಾತು ಹೇಳುವಾಗ ಮುಂದಿನ ಒಂದು ಮಾತು ಹೇಳ್ತಾನೆ, ನೀನು ಆಗದಿಂದ ಅವರ ಜೊತೆಗೆ ಹೊಂದಾಣಿಕೆ ಮಾಡ್ಕೋ ಅಂತೀಯಲ್ಲ. ಇವನೊಂದು ಮಾತು ಹೇಳ್ತಾನೆ, ತ್ಯಕ್ತ ಜೀವಿತಂ ಧನಂ ರಾಜ್ಯಂ ಸರ್ವಂಚ. ನಾನು ಬೇಕಿದ್ರೆ ನನ್ನ ಜೀವನವನ್ನ ತ್ಯಜಿಸ್ತೇನೆ, ನನ್ನ ರಾಜ್ಯ ತ್ಯಜಿಸ್ತೇನೆ, ನನ್ನ ಸಂಪತ್ತು ತ್ಯಜಿಸ್ತೇನೆ, ಸರ್ವಸ್ವವನ್ನು ತ್ಯಜಿಸ್ತೇನೆ. ಆದರೆ ಪಾಂಡವರ ಜೊತೆಗೆ ಸಾರ್ಧಂ ವಸಾಯಾಮ ನ, ಎಲ್ಲ ಅವರೊಟ್ಟಿಗೆ ಅರ್ಧ ಕೊಟ್ಟುಕೊಂಡು ಅವರ ಜೊತೆಗೆ ಸಹಬಾಳ್ವೆ ನನ್ನ ಜೀವನದಲ್ಲೇ ಸಾಧ್ಯವಿಲ್ಲ. ಇದು ಒಂದು ಮಾತು. ಆಮೇಲೆ ಇನ್ನೊಂದು ಆಪ್ಷನ್ ಕೊಡ್ತಾನೆ ದುರ್ಯೋಧನ, ಅಹಂ ಹಿ ಪಾಂಡವಾಂ ಹತ್ವ, ನಾನು ಒಂದು ಪಾಂಡವರನ್ನು ಕೊಲ್ತೇನೆ, ಕೊಂದು ಪ್ರಶಾಸ್ತ ಪೃಥ್ವೀ, ನಾನು ಭೂಮಿಯಲ್ಲಿ ರಾಜಕೀಯ ಅಥವಾ ನನ್ನ ಶಾಸನಗಳನ್ನು ಮಾಡ್ತೇನೆ. ಅಥವಾ ಮಾಂ ಹತ್ವ ಪಾಂಡವ ಪುತ್ರ, ನನ್ನನ್ನು ಅವರು ಹತ್ಯೆ ಮಾಡಿ ಅವರು ಭೂಮಿಯನ್ನ ಆಳ್ತಾರೆ. ಎರಡೇ ಸಾಧ್ಯತೆ. ಭೂಮಿಯ ಮೇಲೆ ಇಬ್ರು ಒಟ್ಟಿಗಿರುವ ಮಾತಿಲ್ಲ. ಒಂದು ನಾನಿರ್ಬೇಕು, ಇಲ್ಲ ಅವರಿರ್ಬೇಕು. ಅವರು ನಿಜವಾಗಿ ಧೀರರಾಗಿದ್ರೆ 5 ಗ್ರಾಮ ಕೊಡಿ ಅಂತ ಕೇಳ್ತಿದ್ರ? ಹೆದರಿ ಕೇಳಿತ್ತು ದುರ್ಯೋಧನನ ಮಾತು. ಅವರು ಭೀತರಾಗಿ 5 ಗ್ರಾಮ ಕೇಳ್ತಿರೋದು, ಅಪ್ಪ ಒಂದು ಮಾತು ದೂತರಿಂದ ಹೇಳಿ ಕಳಿಸು, ಒಂದು ಸೂಜಿ ಮನೆಯ ಜಾಗ ಕೂಡ ಕೊಡೋದು, ನಾನು ಬದುಕಿರುವವರೆಗೆ ಇದು ಸಾಧ್ಯವಿಲ್ಲ. ಆಗ ಒಟ್ಟು ಪ್ರಯತ್ನ ಕೈ ಬಿಡಲಾಯಿತು ಅನ್ನುವುದು ಗೊತ್ತಾಗುತ್ತೆ. ಅರ್ಥ ಏನಾಯಿತು ಆ ಕಡೆಯಿಂದ ಪಾಂಡವರದ್ದು ನಾಳೆ ನೋಡೋಣ. ನಮಸ್ಕಾರ.